विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ಜಯಮುದೀರಯೇ. ಏನಾಯಿತು, ಧರ್ಮರಾಜ ಎಷ್ಟೇ ಹೇಳಿದರೂ ಸಹ ತಾನು ಮಾಡಿದ ತಪ್ಪುವನ್ನು ಹಠವನ್ನು ಹಿಡಿದು ಕೊನೆಗೆ ರಾಜ್ಯತ್ಯಾಗೆ ಮನೋದಧೌ, ರಾಜ್ಯತ್ಯಾಗ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡ. ಆಗ ಕೃಷ್ಣ ಮತ್ತು ವೇದವ್ಯಾಸರು ಹೇಳಿದರು, ಹಾಗಲ್ಲ ಅಲ್ಲ ಅಂತ ಹೇಳಿ, ನೀನು ಭೀಷ್ಮರಾದಿಗಳ ವಧೆಯ ಬಗ್ಗೆ ಯೋಚನೆ ಮಾಡುತ್ತಿ. ಅವರ ಹತಪಕ್ಷ ಗತರು ಭೀಷ್ಮರು, ಅವರಿನ್ನೂ ಇದ್ದಾರೆ, ಅವರನ್ನು ಕೇಳುವುದೇನೆ ಗೊತ್ತಾಗುತ್ತೆ, ನೀನು ಮಾಡಿದ್ದ ಅಧರ್ಮ ಅಲ್ಲ ಧರ್ಮ ಅಂತ ಹೇಳಿದರು. ಆಗ ಧರ್ಮರಾಜ ಹೊರಟ. ಭೀಷ್ಮೋ ಹಿ ಆಹ ಹರಿಂ ಪಾರ್ಥ ಬೋಧ ಪೃಚ್ಛ ಇತ್ಯುಕ್ತಸ್ಯ ಭೀಷ್ಮಂ ಯಯೌ ಲಜ್ಜಿತೆ ಅಸ್ಮಿನ್ ತಂ ಭೀಷ್ಮಾಯಾಹ ಕೇಶವಃ. ಎಲ್ಲರೂ ಹೊರಟರು. ಅಲ್ಲಿ ಹೋಗ್ಬೇಕಾದ್ರೆ ರೂಟ್ ಎಲ್ಲ ಹಿಡ್ತಾರೆ, ಹೇಗೆ ಹೋದರು, ಯಾವ ನದಿಗಳು ಬಂದು ಅದೆಲ್ಲ ಹಿಡ್ತಾರೆ. ಹಸ್ತಿನಾಪುರದಿಂದ ಕುರುಕ್ಷೇತ್ರದವರೆಗೆ. ಭೀಷ್ಮಂ ಯಯೌ ಲಜ್ಜಿತೆ ಅಸ್ಮಿನ್, ಧರ್ಮರಾಜನ ನಾಚಿಕೆ ಆಯಿತು, ನಾನು ಕೇಳೋದಿಲ್ಲ ಅಂತ ಹಠ ಹಿಡ್ದ. ತಮ್ಮ ಭೀಷ್ಮಾಯಾಹ ಕೇಶವ, ಕೃಷ್ಣನೇ ಮಾತಾಡಿದ. ಧರ್ಮರಾಜನ ಭಾರಿ ಸಮಸ್ಯೆ ಬಂದುಬಿಟ್ಟಿದೆ, ನೀವೇ ಉತ್ತರ ಹೇಳಬೇಕು ಅಂತೇಳಿ ತನ್ನ ಪರ ಅವ್ರ ಪರ ಕೇಳ್ತಾರೆ. ಇದು ಎಷ್ಟು ಕಾರುಣ್ಯ ಅಂತ ಹೇಳೋದಕ್ಕೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೂ ಅನುಭವಕ್ಕೆ ಬರ್ತದೆ. ಯಾರ್ದೋ ಮೂಲಕ ಹೇಳಿಸಿದಾಗ ದೇವರು ಮಾಡಿದ ಕೆಲಸ ಅದು, ಬೇರೆಯವ್ರದ್ದಲ್ಲ. ಕೆಲವು ಸಂಕೋಚಪಟ್ಟ ಇನ್ನೊಬ್ಬರ ಮೂಲಕ ತಾನೇ ಮಾತಾಡ್ತಾನೆ, ಅದು ಬಹಳ ಮುಖ್ಯ. ಅದೇ ಒಂಬರಡಿನಿಂದ ಆಡುವನ ಇದ್ದ ಹಾಗೆ ಮಾತು ಬಹಳ ಮುಖ್ಯವಾದ ಮಾತು. ತತ್ರ ಪೃಚ್ಛ ಇತ್ಯುಕ್ತ ಆಗ ಭೀಷ್ಮರು ಸ್ತೋತ್ರ ಮಾಡ್ತಾರೆ. ಸ್ತೋತ್ರಕ್ಕೆ ಭೀಷ್ಮ ಸ್ತವರಾಜ ಅಂತ ಹೆಸರು. ಕೃಷ್ಣನ ಸ್ತೋತ್ರ ಮಾಡಿದ ಕೃಷ್ಣ ಇದ್ದಲ್ಲಿಗೆ, ಅವರು ಇದ್ದಲ್ಲಿಗೆ ಕೃಷ್ಣ ಬರ್ತಾನೆ. ಕಾರಣ ಏನು, ಅಗ್ರಪೂಜೆ ಮಾಡಿಸಿದವರು. ತಪ್ಪಿಗೆ ಶಿಕ್ಷೆನೂ ಕೊಡ್ತಾನೆ, ಒಳ್ಳೆಯದಕ್ಕೆ ಅನುಗ್ರಹನೂ ಮಾಡ್ತಾನೆ. ಇದನ್ನು ಅರ್ಥ ಮಾಡಿ, ಯಾರು ನಿತ್ಯ ದೇವಪೂಜೆಗಳನ್ನು ಮಾಡ್ಕೊಂಡಿರ್ತಾರೋ ಅವರಿಗೆ ಪರಮಾತ್ಮ ಏನು ಮಾಡ್ತಾನೆ, ಅಂತ್ಯಕಾಲಕ್ಕೆ ದರ್ಶನ ಕೊಡ್ತಾನೆ. ಇದ್ದು ಬಿಟ್ಟು ತಾನು ಸ್ವತಃ ಇದ್ದಲ್ಲಿ ಬಂತು. ಇದು ದೇವರ ಪರಮಕಾರುಣ್ಯಕ್ಕೆ ನಿದರ್ಶನ. ತತ್ರ ಭುವಾಚ ಹೇಳಬೇಕು ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಮೊದಲು ಹೇಳಿದ್ದೇನವರು, ನನಗೆಲ್ಲಿ ಶಕ್ತಿ ಇದೆ ಫಸ್ಟ್, ಈಗ ಶಕ್ತಿನೂ ಇಲ್ಲ ಜ್ಞಾನವೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಪಾಂಡವರಲ್ಲಿ ನಾನೆಲ್ಲಿ, ಸ್ವರೂಪತಃ ಧರ್ಮರಾಜ ಭೀಮ ಎಲ್ಲ ದೊಡ್ಡವರು, ಸ್ವರೂಪತಃ ನಕಲ ದೇವರು ಅವೆಲ್ಲ ಮುಂದಿನ ಹಾಡ್ತಾ ಬರ್ತಾರೆ. ಆದರೆ ಮಾಡೋದು ಹೇಗೆ ಹೇಳೋದು, ನಾನೀಗ ಸಾಧ್ಯ ಇಲ್ಲ, ನನಗೆ ಗೊತ್ತಿಲ್ಲ, ಹೇಳು ಮೈಯೆಲ್ಲ ಗಾಯ, ರಕ್ತ ಸುರಿದು ಹೋಗ್ಬಿಟ್ಟಿದೆ, ನನಗೆ ಚೈತನ್ಯನೇ ಇಲ್ಲ, ಎಲ್ಲೋ ಮೂರ್ಛಾವಸ್ಥೆಯಲ್ಲಿ ಇದ್ದಾಗಿರ್ತೇನೆ, ಎಲ್ಲ ದುಃಖ ಎಲ್ಲ ಹೇಳ್ಕೊತಾರೆ. ಯೋಚನೆ ಮಾಡಬೇಡಿ, ನೀವು ಪೂರ್ಣ ಶಕ್ತಿ ಕೊಡ್ತೇನೆ, ಪೂರ್ಣ ಜ್ಞಾನನೂ ಕೊಡ್ತೇನೆ ಅಂತ ಹೇಳ್ತಾರೆ. ಪೂರ್ಣ ಶಕ್ತಿ ಕೊಡ್ತೇನೆ, ಪೂರ್ಣ ಜ್ಞಾನನೂ ಕೊಡ್ತೇನೆ, ಎಷ್ಟು ಬೇಕು ನಿಮಗೆ, ಇದು ಏನು ಪ್ರಶ್ನೆ ಕೇಳ್ತಾ ಅಷ್ಟು ಉತ್ತರ ಸಿಗಬೇಕು ನಿಮಗೆ, ಆ ರೀತಿ ಜ್ಞಾನ ಕೊಡ್ತೇನೆ, ಆಯಾಸ ಏನೂ ಆಗಬಾರ್ದು, ಆ ರೀತಿ ಮಾಡ್ತೇನೆ, ಈಗ ಹೇಳ್ಬೋದಲ್ಲ ಅಂತ ಹೇಳಿದರೆ ಆಯಿತು ಅಂತ ಹೇಳ್ತಾರೆ. ಅವತ್ತು ವಾಪಸ್ ಹೊಡ್ತಾರೆ. ಪ್ರತಿ ಒಂದೊಂದು ದಿವಸ ಘಟ್ಟ ಎಲ್ಲ ಹೇಳ್ತಾರೆ. ಮತ್ತೆ ಹೋಗ್ತಾ ಸಂಧ್ಯಾನೆ ಮಾಡ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಆ ನದಿಯಲ್ಲಿ ಹೊತ್ತಲ್ಲ ಸಂಧ್ಯಾನೆ ಮಾಡ್ಕೊಂಡು ಹೊರಟ್ರು. ಯಾವಾಗ ವಿಷಯ ಗೊತ್ತಾಯಿತು, ದೇವತೆಗಳು ಋಷಿ ಎಲ್ಲ ಬಂದುಬಿಡ್ತಾರೆ ಅಲ್ಲಿಗೆ. ಕೃಷ್ಣ ಇದ್ದಾರೆ, ಭಾಳ ಮುಖ್ಯ ಅವರಿಗೆ. ಕೃಷ್ಣರ ಸಂದರ್ಶನ ಆಗ್ತದೆ. ವಿಷ್ಣುವರು ಮತ್ತೆ ಕೇಳೋರು, ಕೃಷ್ಣ ವರ ಕೊಟ್ಟು ಹೇಳಿಸ್ತಾರೆ ಅಂದಮೇಲೆ ಭಾರಿ ಹೊಸ ವಿಷಯ ಇರ್ತದೆ. ಇರೋ ವಿಷಯ ಗೊತ್ತಾಗ್ತದೆ. ಎರಡೆರಡು ಕಾರಣ. ಹೊಸ ವಿಷಯ ಗೊತ್ತಾಗೋದು ದೇವತೆಗಳಿಗೆ ಕಡಿಮೆ, ಆದರೆ ಸ್ಪಷ್ಟ ಆಗೋದು ಭಾರಿ ಜಾಸ್ತಿ. ಅವರಲ್ಲೂ ತಾರತಮ್ಯ ಯಥಾ ಪ್ರಕಾರ. ಆದ್ದರಿಂದ ಅದು ಒಂದು ಸಂಧ್ಯಾವಂದನೆ ಇತ್ಯಾದಿ ಎಷ್ಟು ಮುಖ್ಯ ಅಂತ ಹೇಳೋದಕ್ಕೆ ನದಿ ಅದೆಲ್ಲ ಹೇಳಿ ಮಾಡ್ಕೊಂಡು ಹೊರಟರು ಅಂತ ಹೇಳೋದು ಮಾತು. ಮತ್ತು ಯುದ್ಧ ಕಾಲದವರೆಗೂ ಪ್ರತಿನಿತ್ಯ ಸಾಯಂಕಾಲ ಸಂಧ್ಯಾವಂದನೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಅದನ್ನು ಒಂದನ್ನು ಬಿಡ್ತಾರೆ. ಮತ್ತೆ ಸಂಧ್ಯಾವಂದನೆ ನೀರಲ್ಲಿ ಇರ್ತಿತ್ತು, ಬರೀ ರಕ್ತದ ಮಾಡು ಅಂತ ಕೇಳಿದರೆ ಬರೀ ಧೂಳಿಯಿಂದ ಹಾಗೆ ಮಾಡ್ತಿದ್ವಿ. ಸಂಧ್ಯಾವಂದನೆ ಮಾಡಬೇಕು, ಸಕಾಲಕ್ಕೆ ಮಾಡಬೇಕು. ಎರಡೆರಡು ಪಾಯಿಂಟ್ ಇದೆ. ತುಂಬ ಜನ ಮಾಡೋದಿಲ್ಲ, ಮಾಡಿದರೆ ಅಕಾಲಕ್ಕೆ ಮಾಡ್ತಾರೆ. ಅಕಾಲಕ್ಕೆ ಮಾಡಿದರೆ ಅದು ಏನಂತ ಹೇಳ್ತಾರೆ, ಪೂರ್ಣ ಫಲ ಕೊಡೋದಿಲ್ಲ, ಭಾಳ ಕಡಿಮೆ ಕೊಡೋದು. ಹೇಳಿದ್ನಲ್ಲ, ಸಕಾಲಕ್ಕೆ 10 ಮಾಡಿದರೂ ಕೂಡ ಆ ಕಾಲಕ್ಕೆ 1000 ಮಾಡೋದಕ್ಕಿಂತ ವಾಸಿ. ಅರ್ಥ ಆಯ್ತಾ? ಆದ್ದರಿಂದ ಪುಣ್ಯ ಕಟ್ಟಿಕೊಡೋದು ಸುಲಭ. ಆದರೆ ಮನುಷ್ಯ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಯಾವುದೋ ಕಾರಣಕ್ಕೆ ಅದು ವಿಳಂಬ ಆಗಿಬಿಟ್ಟು ಅಷ್ಟೆಲ್ಲ ಮೈನಸ್ ಆಗ್ತಾ ಬರ್ತದೆ. ಅವರ ಸಾಧನೆಯಲ್ಲಿ ಮೈನಸ್ ಪಾಯಿಂಟ್ ಅದಲ್ಲ, ಹಾಗೆ ಕೊಡಬಾರ್ದು. ಮತ್ತು ಮಾಡೋಕ್ಕಾಗೋದಿಲ್ಲ ಅಂದರೆ ಭೀಷ್ಮರಿಗೇನು ಕೊಟ್ಟ, ಶಕ್ತಿ ಕೊಟ್ಟ, ತಿಳುವಳಿಕೆ ಎಲ್ಲ ಕೊಟ್ಟ, ಎಲ್ಲ ಕೊಡ್ತೇನೆ. ಇವ ಅಂತಃ ಪ್ರವಿಶ್ಯ, ವಿಶ್ವಾಸ ಇರಬೇಕಷ್ಟೆ. ಆಗೋದಿಲ್ಲ ಅದು ಮಾಡ್ಲಿಕ್ಕೆ ಹೋಗಿ ಆಶ್ಚರ್ಯ, ಆಗೋದಿಲ್ಲ ಅಂದ್ರೆ ಆಗೋಗ್ಬಿಟ್ಟಿದೆ. ಮಾಡೋದಿಲ್ಲ ಆಗಲೇ ಶುರು ಮಾಡಿದ್ರೆ ಕೆಲಸ ಆಗೋದೇ ಇಲ್ಲ. ಪಾಸಿಟಿವ್ ಆಗಿರ್ಬೇಕು. ಇನ್ನೂ ಹೇಳೋದಾದರೆ
ಪಾಸಿಟಿವ್ ಅಪ್ರೋಚ್ ಇರಬೇಕು. ನಮ್ಮದೆಲ್ಲ ಶಾಸ್ತ್ರ ವಿಚಾರ ಬಂತು, ನೆಗೆಟಿವ್ ಅಪ್ರೋಚ್. ಲೌಕಿಕ ಬಂತು, ಟಿಕೆಟ್ ಸಿಗೋದಿಲ್ಲ, ಬ್ಲ್ಯಾಕಲ್ಲಿ ತೊಗೋತಾರೆ, ಬಿಡೋದಿಲ್ಲ, ಗೊತ್ತಾಯ್ತಾ? ಬ್ಲ್ಯಾಕಲ್ಲಿ 10 ರೂಪಾಯಿಗೆ 1000 ರೂಪಾಯಿ ಬೇಕಾದ್ರೂ ಕೊಡ್ತಾರೆ. ಇದು ಮೂರ್ಖತನ. ಆ್ಯಕ್ಚುಲಿ ನಾವು ಅಲ್ಲಿ ಎಷ್ಟೇ ಕೃಷ್ಣ ಅದರ ಶ್ರೀವಾಸ್ತವರು ಹಾಗೆ ಬೈಯೋದು, ಅಡಿಗೆಲ್ಲ ಮಾಡು ಅಂತ ಹೇಳಿದರೆ ಪಾತ್ರೆಲ್ಲ ಗಿತ್ರ ಅಂತ ಹೇಳಿದಾಗ ನಿಮ್ಮ ಹಣೆ ಬಾರನೇ ಇಷ್ಟು, ನನ್ನ ಕೆಲಸ ಆದರೂ ಅದಿಲ್ಲ ಇದಿಲ್ಲ ಅಂತೀರಿ, ನಿಮ್ಮ ಕೆಲಸ ಹೇಗೋ ಹೊಡ್ಕೊಬಿಡ್ತೀರಿ ಅಂತ. ಅದು ಕರೆಕ್ಟಾಗಿ ಬಂದಿರೋದು. ನಿಮ್ಮ ಕೆಲಸ ಆಗೋ ಹೇಳಿದ್ರೆ ಬದಲಿಗೆ ಹೋದರೂ ಕೂಡ ಈ ಕಾಫಿ ಬಿಡೋದಿಲ್ಲ, ಏನು ಇದರಲ್ಲಿ ಹೇಗೆ ಅಡ್ಜಸ್ಟ್ ಮಾಡಿ ಕುಡಿದು ಬಿಡ್ತಾರೆ, ಬಿಡೋದಿಲ್ಲ. ಅದೇ ಪೂಜೆ ಮಾಡಲ್ಲ, ಇದು ಆಶ್ಚರ್ಯ, ಅದೇ ಪೂಜೆ ಮಾಡೋದಿಲ್ಲ. ಅಯ್ಯೋ ಏನು ಚಳಿ ಏನಕ್ಕೆ 1000 ಕಾರಣ ಹೇಳ್ತಾರೆ. ಅಂದರೆ ಮನುಷ್ಯರ ಒಂದು ಇದು ಟೆಂಡೆನ್ಸಿ ಡೆವಲಪ್ ಆಗಿರೋದೇ ಹಾಗೆ. ಅದಕ್ಕೇ ಎಲ್ಲ ಕೊಡ್ತೀನಿ ಆಯ್ತಾ ಇಲ್ಲ, ಮಿಸ್ಟರ್ ಅಕ್ಸೆಪ್ಟ್ ಮಾಡಿದ್ದಕ್ಕಾಯ್ತು, ಆಗೋದಿಲ್ಲ ಅಂದರೆ ಹೋಗ್ಬಿಡ್ತಾ ಇತ್ತು ಅಷ್ಟೇ. ಇವತ್ತೆಲ್ಲ ಕೊಡ್ತೀವಿ, ಕೊಟ್ಟಿದ್ದಾರೆ ನಮಗೆಲ್ಲ ಕೊಡೋದು ಬರ್ತೇವೆ, ಕೊಟ್ಟು ದೇಹರೇ ಕೊಟ್ಟಿದ್ದಾರೆ ಫಸ್ಟ್. 11 ಇಂದ್ರಿಯ ಇದೆ. ಇವತ್ತು ಎಷ್ಟೋ ಜನ ಕೆಲವು ಅನುಕೂಲ ನಮ್ಮ ದೇವರು ಕೊಟ್ಟಿದ್ದಾರೆ ಅಂತ ಹೊತ್ತು ನೋಡಿ. ಭೂಕಂಪ ನಮ್ಮ ಭಾರತ ಯಾತಕ್ಕೆ ಸೇಫ್ ಅಂತ ಕೇಳಿದರೆ ಎಷ್ಟು ಸಲ ಸತ್ತಿರೋದು ಪಾಪ. ಎಷ್ಟು 20 ಕ್ರಾಸ್ ಆಗಿದೆ, 20,000 ಕ್ರಾಸ್ ಆಗಿದೆ ಆಗಲೇ. ಇನ್ನೂ ಮುಗಿದಿಲ್ಲ ಲೆಕ್ಕ ಅವ್ರಲ್ಲ. ಭಾರಿ ಯಾವಾಗಲೂ ನಮ್ಗದ ಕಡಿಮೆ ಅಂತೆ. ಕೊರೋನಾ ಮಂದಿ ಹೇಳಿದ್ದಾರೆ ಆಲ್ಮೋಸ್ಟ್ 1 crore ದಾಟಿದೆ ಅಂತ ಹೇಳ್ತಾರೆ. ಇವ್ರು ಹೇಳಿರೋದು ಬರೀ ಇಷ್ಟ ಅಷ್ಟೇ. ಆ್ಯಕ್ಚುಲಿ ರಾಂಗ್ ಅದು, 1 crore ದಾಟಿದೆ ಅಂತ ಹೇಳೋದು. ಅದರಲ್ಲಿ ಇದಿದೆ ಅಷ್ಟೇ. ಕೆಲವು ಹೆಚ್ಚು ಆ ಥರ ಅಟ್ಯಾಕ್ ಆಗಿದೆ ಹೊರತು ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅವ್ರು ಹೇಳೋದು. ಅದು ಯಾತಕ್ಕೆ ಹೇಳಿದೆ ಅಂದರೆ ಅಷ್ಟು ನಮಗೆ ನಮ್ಮ ದಕ್ಷಿಣ ಭಾರತ ಇನ್ನೂ ಸೇಫು ನಾರ್ತಿಗಿಂತ. ಎಲ್ಲೆಲ್ಲ ಆಗುವಂಥ ವಿಚಾರ ಬೇರೆ, ಅಲ್ಲಿ ಫ್ರೀಕ್ವೆಂಟಾಗಿ ಆಗುತ್ತೆ. ಬೇರೆ ಎಲ್ಲದೇ ಎಕ್ಸ್ಟ್ರೀಮ್ ಕೋಲ್ಡು ಏನು ಮೈನಸ್, ಅಷ್ಟೊಂದು ಮೈನಸ್ಸಲ್ಲಿ ಇರ್ತಾರೆ ಪಾಪ. ಅಲ್ಲಿ ಕರೆಂಟ್ ಒಂದು ದಿವಸ ಎಲ್ಲ ಸತ್ತೋಗ್ಬಿಡ್ತಾರೆ, ಒಂದು ದಿವಸ ಫುಲ್ ಹೋಗ್ಬಿಟ್ರೆ ಯಾರೂ ಇರೋದಿಲ್ಲ, ಚಳಿಗೆ ಹೋಗ್ಬಿಡ್ತಾರೆ. ಇಲ್ಲಿ ಎಲ್ಲ ನಮ್ಮ ದೇಶ ಒಂದೇ ಎಲ್ಲದಕ್ಕೂ ತುಂಬ ಅನುಕೂಲ ಇರೋದು. ಯಾವ ಸಾಧನೆಗೆ ಅಷ್ಟು ಅನುಕೂಲ ಇದೆ. ಅದಕ್ಕೆ ಸಾಧನ ಭೂಮಿ ಅಂತ ಕರೆದಿದ್ದು ಈ ದೃಷ್ಟಿಯಿಂದಲೂ ಅರ್ಥವತ್ತಾದ ಮಾತು. ನಮಗೆ ಎಷ್ಟೇ ಇದಾದರೂ ಕೂಡ ಒಂದು ಬ್ಯಾಲೆನ್ಸ್ ಇರ್ತದೆ, ಅತಿರೇಕಗಳಿಲ್ಲ. ಈ ಸಮಸ್ಯೆ ಇತ್ತು ಅಷ್ಟು ಆಯ್ತು, ಯಾವ ಕರೆಂಟ್ ಏನಿಲ್ಲದೇ ಬದುಕಕ್ಕೆ ಬರುತ್ತೆ. ಎಕ್ಸ್ಟ್ರೀಮ್ ಯಾವುದೂ ಇಲ್ಲ ಅದರೊಳಗೆ. ಅಂಥದ್ರಲ್ಲಿ ಅವ್ರು ಕಷ್ಟಪಟ್ಟು ಅಲ್ಲಿ ಮಾಡೋ ಜನ ಇದ್ದಾರೆ. ಅದು ನಾವು ಜಪಾನ್ ಬದಲಾದಲ್ಲಿ ಯಾವಾಗಲೂ ಭೂಕಂಪ ಹೆಚ್ಚು ಗಡ್ಡಿ ಬಿಟ್ಟಾಗ ಇದ್ದಾಗ ಲೆಕ್ಕ ಇದ್ದಿದ್ದೆ ತೊಡಗುತ್ತಾರೆ ಇರೋದೇ ಕೆಲಸ. ಬಸ್ಸಲ್ಲೂ ಕಟಕರಾಗ ಮಾಡೋದಾಗ ಅದರಲ್ಲಿ ನಂಬರ್ 1 ಇದು ವರ್ಲ್ಡ್. ಅದೇ ಕಷ್ಟಪಟ್ಟು ಕೆಲಸ ಮಾಡಿದರೆ ಹೇಗೆ ಫಲ ಇದೆ ಅಂತ ಹೇಳೋದಕ್ಕೆ ಸಾಕ್ಷಿ. ಅದೇ ನೆಗೆಟಿವ್ ಥಿಂಕ್ ಮಾಡಿದರೆ ಯಾವ ಕೆಲಸನೂ ಆಗೋದಿಲ್ಲ. ಮಾಡಬೇಕಷ್ಟೇ, ಬೇರೆ ದಾರಿ ಇಲ್ಲ. ದೇವ್ರು ಹೇಳಿದ್ದಾರೆ ಮಾಡಬೇಕು. ಅದಕ್ಕೇ ಕೃಷ್ಣ ಹೇಳಿದ, ಒಪ್ಪಿದ್ರು, ಹೋದರು, ಮತ್ತೆ ಬರೆದಿಸ್ಬಂದರು. ಕೃಷ್ಣ ಕೇಳ್ತಾನೆ, ಹೇಗಿದ್ದೀರಿ ಮಿಸ್ಟರೇ, ಯಾರು ಹೇಗಿದ್ದೀರಿ ಕೇಳ್ತಾನೆ. ಆಗ ಕೃಷ್ಣ ಇದು ಕೊಟ್ಟು ಹೊರ ಕೊಟ್ಟು ಕೇಳೋದೇನಿದೆ, ನನ್ನ ಮೇಲೆ ಯಾವ ಆಯಾಸರೂ ಇಲ್ಲ, ಅಷ್ಟು ಸ್ಪಷ್ಟವಾಗಿ ನನ್ನ ಆರೋಗ್ಯ ಸರಿ ಇದೆ, ಎಲ್ಲ ವಿಷಯದಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ, ಎಲ್ಲದೂ ಕಾಣಿಸ್ತಾ ಇದೆ ಅಂತ ಏನು ಹೇಳಿದರೂ ರಕ್ತ ಉತ್ತರ ಸಿಗಬೇಕು. ದೇಹದ ಶಕ್ತಿ ಕೊಟ್ಟ, ತಲೆಗೆ ಜ್ಞಾನ ಕೊಟ್ಟ. 2 ಕೊಟ್ಟರೆ ಮುಗಿದು ಇನ್ನೇನು ಬೇಕಾಗ, ಅದು 2 ಕೊಟ್ಟ. ಅಂದರೆ ಎಲ್ಲಿದ್ದಾರೆ ಅವರೀಗ? ಶರಮಿತ್ರ ಮಲಗಿದ್ದಾರೆ, 800 ವರ್ಷ ಆಗಿದೆ, ಮೇಲೆ ರಕ್ತ ಎಲ್ಲ ಸೋರೋಗ್ಬಿಟ್ಟಿದೆ, ಸರಿತಿಲ್ಲ. ಅಂಥ ಹೊತ್ತಲ್ಲಿ ಕೃಷ್ಣ ಶಕ್ತಿ ಕೊಟ್ಟ ಅಂದರೆ ಇನ್ನು ಶಕ್ತಿ ಮನಸ್ಸು ಮಾಡಿದರೆ ಕೊಡ್ತಾರೆ. ಅದು ನೀವು ಮಾಡು, ಮುಂದೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟೇ ಕೆಲಸ. ನಿಮಿತ್ತ ಮಾತ್ರ ಭವ ಸವ್ಯ ಸಾಚಿ. ಅದನ್ನು ಮಾಡೋದಿಲ್ಲ ಅಂದರೆ ಸಾಧನೆ ಮಾಡೋಕ್ಕಾಗೋದೇ ಇಲ್ಲ. ಈಗ ಅನುಭವಿಸ್ಬಿಟ್ಟಿದ್ದಾರೆ ಪಾಪ ಅವರು. ಚರ್ಮಚ್ಚಲು ಎಷ್ಟು ಅನುಭವಿಸಿದ್ದಾರೆ, ಅಲ್ಲಿ ಮುಗೀತದು. ಅದು ಇಲ್ಲೇ ಪನಿಷ್ ಮಾಡಿಬಿಡ್ತಾರೆ. ಅದು ಅಲ್ಲಿ ಅನಂತರ ಪನಿಷ್ಮೆಂಟ್ ಇಲ್ಲ ಅವರಿಗೆ. ಜ್ಞಾನಿಗಳಿಗೆ ನರಕ ಇತ್ಯಾದಿಗಳಿಲ್ಲ, ಇಲ್ಲೇ ಅನುಭವಿಸ್ಬಿಡ್ತಾರೆ, ಮುಗೀತು. ಅವರು ಇಲ್ಲಿ ಅನುಭವಿಸೋದಿಲ್ಲ, ಅಲ್ಲಿ ಕಾದಿರುತ್ತೆಲ್ಲ ಕೂಡ. ಅದು ತುಂಬ ಜನ ಅರ್ಥ ಮಾಡಿಕೊಂಡಿದ್ದಾರೆ. ಸುಖವಾಸವು ಅಯೋಗ್ಯರು ಸುಖವಾಸವು ಬಂದ್ಬಿಡುತ್ತೆ ಎಷ್ಟೋ ಸಲ. ಎಷ್ಟು ಪಾಪಿ ಅವನಿಗೆ ಹೇಗೆ ಸತ್ತುಬಿಟ್ಟು ಇನ್ನು ಒಳ್ಳೆಯವ್ರ ಪಾಪ ಒದ್ದಾಡಿ ಸಾಯ್ತಾರೆ. ಜನಕ್ಕೆ ಏನು ಅನಿಸುತ್ತೆ, ನಾವು ಒಳ್ಳೆಯವರಾಗಿ ಕೆಟ್ಟವರಾಗದೇ ವಾಸಿ, ಆ ಥರ ಭಾವನೆ ತಪ್ಪು. ಅದನ್ನು ನೋಡಬಾರ್ದು ಯಾವಾಗಲೂ ಕೂಡ. ಪಾಂಡವರದ್ದು ನೋಡಿ ಎಕ್ಸಾಂಪಲ್ಲು, ರಾಷ್ಟ್ರೀಯಾಗ ಮುಗಿಸಿದ್ರು, ಕಾಡಿಗೆ ಹೋದರು. ದೂತ ಹಿಡಿದ ರಾಜ್ಯ ಆಗಿದೆ, ಉಲ್ಟಪಟ್ಟ. ಎಲ್ಲಿ ದೂತ, ಎಲ್ಲಿ ರಾಜ್ಯ, ಎಲ್ಲ ಕಿತ್ಕೊಂಡ್ಬಿಟ್ಟ ಪಾಂಡವರು. 13 ವರ್ಷ ಹೆಜ್ಜೆ ಮಾಡಿದ. ಅವರು ಮಾಡಿದ್ದು ನೆಕ್ಸ್ಟ್ ಇದರೇ ಹೊರಟಿದ್ದ ಬನಕ್ಕೆ ತೋರಿಸ್ತಾರೆ. ತಕ್ಷಣ ಫಲ ನಿರೀಕ್ಷೆ ಮಾಡಿ ಹೆಣ್ಣು ನೋಡ್ಬೇಕು ಯಾವಾಗ. ಆರಂಭದಲ್ಲಿ ಕೆಟ್ಟದಕ್ಕೆ ಒಳ್ಳೆ ಫಲ ಸಿಗೋದು. ಕಳ್ಳ ಬುರ್ರ ಪಿಕ್ ಪಾಕೆಟ್ ಮಾಡ್ತಾರೆ, ದುಡ್ಡು ಬಂದ್ಬಿಡ್ತಾರೆ, ಖುಷಿಯಾಗಿಬಿಡ್ತಾರೆ. ಒಂದು ರೌಂಡ್ ಹೋಗ್ಬಿಟ್ಟು ಎಷ್ಟು ಹೋಗ್ಬಿಡ್ತಾರೆ, ಕೆಲಸ ಮಾಡಿ ಎಷ್ಟು ಕಷ್ಟಪಡ್ಬೇಕಾಯ್ತು ಅಂತ. ಆಮೇಲೆ ಗೊತ್ತಾಗ್ತದೆ ಯಾವಾಗಲೂ ಒಳ್ಳೆ ಫಲ ತಕ್ಷಣ ಸಿಗೋದಾಗಿದ್ದರೆ ಎಲ್ಲ ಒಳ್ಳೆಯದೇ ಮಾಡಿಬಿಡ್ತಿದೆ. ಕೆಟ್ಟದ್ದಕ್ಕೆ ಕೆಟ್ಟ ಫಲ ತಕ್ಷಣ ಸಿಗೋ ಎಲ್ಲ ಕೆಟ್ಟದ್ದು ಬಿಟ್ಬಿಡ್ತಾ ಇದೆ. ಇದು ಸವಾಲು. ಕಷ್ಟಪಟ್ಟು ಹೋಗ್ತಾರೆ ವಿದ್ಯಾರ್ಥಿ. ಅವಾಗ ನೋಡೋದಕ್ಕೆ ಏನು ಸುಮ್ಮನೆ ನಮ್ಮಂತೆ ಎಂಜಾಯ್ ಮಾಡ್ಕೊಂಡು ಇರಬಾರ್ದು ಅನ್ಕೋತಾರೋ. ಆಮೇಲೆ ಅವ್ರು ಎಂಜಾಯ್ ಮಾಡಿ ಇವೆಲ್ಲ ಹಾಗೆ ಕೂತಿರ್ತಾರೆ. ಆ ಕಾಲಕ್ಕೆ ಸಹಿಸ್ಕೋಬೇಕು. ಟೆಂಪ್ಟ್ ಆಗ್ತಾರೆ. ಒಂದು ಟೆಂಡೆನ್ಸಿ, ಇನ್ನೊಂದು ಟೆಂಪ್ಟ್ ಆಗೋ ಟೆಂಡೆನ್ಸಿ ಇದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಭೀಷ್ಮರಲ್ಲಿ ಭಾರಿ ಬೆಸ್ಟ್ ಎಕ್ಸಾಂಪಲ್ ಇದು.
ಅದನ್ನೇ ಮಲಗಿ ಪರಮಾತರದಿ ಪಾಡಲು ಕುಡಿತು ಕೇಳುವ. ಫಸ್ಟ್ ಮಲಿದವರು ಇವರೇ. ಹಿಂದೆ ಹೇಳಿದ್ದಾರೆ, ಘನಮಹಿಮ ಗಾಂಗೇಯನುತ ಗಾಯನವ ಕೇಳುತ್ತ ಗಗನಚರ ವಾಹನ ದಿಮೌಕ ಸರೊಂಡೆನ ಚರಿಸುವ ಮನೆ ಮನೆಗಳಲ್ಲಿ. ಈ ಮಾತು ಹಿಂದೆ ಹೇಳಿದ್ದಾರೆ. ಘನಮಹಿಮ ಗಾಂಗೇಯನುತ ಅಂತೇಳಿ ನೆಕ್ಸ್ಟ್ ಪದ್ಯನೇ ಮಲಗಿ ಪರಮಾತರದಿ ಪಾಡಲು. ಗಾಂಗೇಯನುತ ಅದು ಭೀಷ್ಮಸ್ತವರಾಜ, ಅವರಿಂದ ಸ್ತುತ್ಯನಾಗಿ ಆಮೇಲೆ ಶಕ್ತಿ ಕೊಟ್ಟು ತಾನು ಕೂತ್ಕೊಂಡಿದ್ದಾನೆ. ಮಲಗಿ ಕುಡಿತು ಕೇಳುವ, ಕೂತ್ಕೊಂಡು ತಾನು ಕೇಳಿದ. ಇವತ್ತಲ್ಲಿ ಹೋದರೆ ನಾವು ತೋರಿಸ್ತಾರೆ, ಭೀಷ್ಮ ಕೊಟ್ಟ ಜಾಗ ತೋರಿಸ್ತಾರೆ. ನಾವು ಸುಮಾರು 45 ವರ್ಷ ಹೋದಾಗ ಏನೇನೂ ಇದ್ದಿಲ್ಲ. ಇಷ್ಟು ಈ ಒಳ್ಳೆ ಭಾಳ ನೀಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲೋದ್ರೂ ಕೂಡ ಒಂದು ಶಾಪಿಂಗ್ ಸೆಂಟರ್ ಬರ್ತಾ ಮಾಡಿಬಿಟ್ಟಿರ್ತಾರೆ. ಎಲ್ಲೋ ಒಳಗೆ ಕಾಲಿನ ಜನ ಸೇರಿರ್ತಾರೆ. ಕುರುಕ್ಷೇತ್ರ ಹಿಂದೆ ಯಾರ್ಯಾರು ಇರ್ತಿರಲಿಲ್ಲ, ನಾವು ನೊಣ ಹೊಡೆಯೋರು ಇರ್ತಿರಲಿಲ್ಲ. ಈ ಎಲ್ಲೋ ನೈಮಿಷಾರಣ್ಯ ಟೌನಾದಾಗ ಆಗಿಬಿಟ್ಟಿದೆ. ಒಬ್ಬರು ಎಂಕ್ವೈರಿ ಮಾಡೋಕ್ಕೆ ಒಬ್ಬರು ನೆನಪಿಲ್ಲೇ ಇಲ್ಲ ನಾವು ಹೋದಾಗ. ಅಂಥ ಏನೇನೂ ಇಲ್ಲ. ನೀವು ನೋಡಿದರೆ ಹೋದ್ರೆ ಇದು ಸಿಗೋದಿಲ್ಲ, ಬಿಟ್ಟರೆ ಜಾಗ ಸಿಗೋಲ್ಲ, ಅಷ್ಟರ ಮಟ್ಟಿಗೆ ಫುಲ್ಲಾಗಿಬಿಟ್ಟಿದೆ. ಒಂದು ಛತ್ರನೂ ಇಲ್ಲ, ಯಾವ್ಯಾವ ಹೆಸರು ಕೂಡ ಇಲ್ಲ. ಎಷ್ಟು ಛತ್ರಗಳು, ಎಷ್ಟು ಅನುಕೂಲ, ಏನೇನೋ ಮಾಡಾಕ್ಬಿಟ್ಟಿದ್ದಾರೆ. ಯಾಕೆ ಹೇಳಿದೆ ಅಂದರೆ, ಈಗ ಅಲ್ಲಿ ಜಾಗ ತೋರಿಸ್ತಾರೆ. ಅದು ಈಶ್ವರ ಎಲ್ಲಿ ಮಲಗಿದ್ರು, ಆ ಕುಂಡ ಇಲ್ಲಿದೆ. ಆ ಮಹಾಭಾರತ ಎಲ್ಲಿಂದ ನೀರು ಹೇಗೆ ಬಂತು ಅಂತ ಹೇಳ್ತಾರೆ, ರೂಟ್ ಹೇಳ್ತಾರೆ. ಕರೆಕ್ಟ್ ಮ್ಯಾಚ್ ಆಗುತ್ತೆ. ಏನು ಹೇಳ್ತಾರೆ, ಸೀದಾ ಬಂದು ಬಾಯಲ್ಲಿ ಬಿಡುತ್ತೆ ಅರ್ಜುನ ಹಾಕಿದ್ದು ಬಾಣಂದೆ. ಅದೇ ಭೀಷ್ಮಕೊಂಡ ಅಂತ ಕರೆಯೋದು, ಬಾಣಕೊಂಡ ಹಾಗೆಲ್ಲ ಕರೀತಾರೆ. ಅಲ್ಲಿ ಮಲಗಿದ ಜಾಗ ಕರೆಕ್ಟಾಗಿ ಅಲ್ಲಿ ಅದೇ ಜಾಗದಲ್ಲೇ ಒಂದು ಇದು ಮಾಡಿದ್ದಾರೆ. ಅದು ಅವ್ರ ಮಲಗಿದ ಜಾಗ, ಕೃಷ್ಣ ಕೂತ ಜಾಗ, ಎಷ್ಟು ಋಷಿಮುನಿಗಳ ಇದ್ದ ಜಾಗ, ಅದೆಲ್ಲ ನೋಡಿದರೆ ನೋಡ್ಕೊಂಡು ಹೋದರೆ ಆಶ್ಚರ್ಯ ಆಗುತ್ತೆ. ಎಂಥ ಜಾಗಕ್ಕೆ ಬಂದಿದ್ದೀವಿ ನಾವೀಗ, ಎಂಥ ಅದ್ಭುತ ವಿಷಯ. ಎಷ್ಟು ದಿವಸ ನಡೆದಿದ್ದು ಗೊತ್ತಾ? ತಿಂಗಳಿಗಟ್ಟಲೆ ಪ್ರವಚನ, ಮಲಿಕೊಂಡು ಹೇಳಿದ ಪ್ರವಚನ ಅದು. ಕೃಷ್ಣ ಕೂತ್ಕೊಂಡು ಕೇಳಿದ್ದು. ಎಷ್ಟು ಜನ ಋಷಿಗಳು, ಮುನಿಗಳು, ಮುಖ್ಯ ಪಾಂಡವರು ಅಂತ ವಿಶಿಷ್ಟವಾದ ಜಾಗ. ಇದೆಲ್ಲ ನಡೀತಾಗ ಇಷ್ಟೆಲ್ಲ ಮುಗಿತು. ನಾನು ಹೇಳ್ತೀರಾ? ನಾನು ಹೇಳ್ತೀನಿ ಅಂತ ಹೇಳಿದರು. ಆ ಮತ್ತೊಂದು ಪುಸ್ತಕ ಕೇಳಿದರು ಕೃಷ್ಣ, ನನಗೆ ಶಕ್ತಿ ಕೊಟ್ಟು, ನನಗೆ ಜ್ಞಾನ ಕೊಟ್ಟು ಹೇಳಿಸೋದಕ್ಕಿಂತ ನೀನೇ ಹೇಳಬಾರ್ದಾಗಿತ್ತು, ನೀನೇ ಹೇಳಬಾರ್ದೆ. ಇದು ಇನ್ನೊಂದು ಪಾಯಿಂಟ್. ಭೀಷ್ಮರಿದ್ದ ಎಲ್ಲ ಪ್ರಶ್ನೆಗೆ ಉತ್ತರ ಕೇಳೋಕ್ಕೆ ಹೋದಾಗ ಪ್ರಶ್ನೆ ಶುರುವಾಯಿತು. ಈ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಹೇಳ್ತೀನಿ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾರೆ, ನಾನು ಹೇಳ್ತೀನಿ ಮತ್ತು ಎಲ್ಲರಿಗೂ ಗೊತ್ತಿರೋ ವಿಚಾರ. ದೇವರು ಮಾಡಿಸ್ತಾ ಏನು ಮತ್ತೆ ಹೇಳಬೇಕಾಗಿಲ್ಲ. ಗೀತಾ ಇದ್ದೇ ಇದೆ, ಬೇಕಾಗ್ತಿದೆ. ನಾನು ಹೇಳಿಸಬಲ್ಲೆ ಅಂತ ತೋರಿಸ್ಬೇಕೀಗ, ಹೇಳಿಸಬಲ್ಲೆ ಅಂತ ತೋರಿಸ್ಬೇಕು. ಅದೇ ಕರಿಷ್ಯೆ ಕಾರಯಿಷ್ಯೆ ಮಾಡಬೇಕು ನಾನೀಗ. ಅದಕ್ಕೆ ನಿಮ್ಮ ಬಾಯಲ್ಲಿ ಹೇಳಿಸ್ತೇನೆ. ಮತ್ತು ಇನ್ನೊಬ್ಬರು ಕೆಲಸ ನನ್ನಲ್ಲಿ ಯಾಕೆ ಆರಿಸ್ಕೊಂಡಿ ಅಂತ ಕೇಳಿದರೆ, ಪರಶುರಾಮ ರೂಪದ ಹತ್ರ ಎಷ್ಟು ವರ್ಷ ಓದ್ದವರು? 425 ವರ್ಷ ಇಲ್ಲಿ, ಒಟ್ಟು 525 ವರ್ಷ ಓದಿದ್ದಾರೆ. ನಾನು 100 ವರ್ಷ ಅಲ್ಲೇ ಪರಸ್ಪೃತ್ಯಾಚಾರ ಬಿಟ್ಟುಬಿಟ್ರೆ 425 ಓದ್ದವರು. ನಿಮಗೆ ಜ್ಞಾನ ವ್ಯರ್ಥ ಆಗಬಾರ್ದು. ಅರ್ಥ ಆಯ್ತಾ? ಸಮಾಜಕ್ಕೆ ಮುಟ್ಟಬೇಕು. ಇದು ಅರ್ಥ ಮಾಡಿಕೊಂಡು ಎಕ್ಸ್ಪರ್ಟ್ ವೈದ್ಯ ಸತ್ತ ಅಂದರೆ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಬರುತ್ತೆ. ಅವ್ನು ಇನ್ನೊಬ್ರು ತಯಾರು ಮಾಡಿದರೆ ಉಳ್ಕೋತಾರೆ. ಅದಕ್ಕೆ ನೀನು ಹೇಳಬೇಕೀಗ. ಮತ್ತು ನೀನು ಹೇಳಿದ ಇನ್ನೊಂದು ಕಾರಣ ಇದೆ, ಭಾಳ ಒಂದೊಂದು ಸ್ಟ್ರೈಕಿಂಗಲ್ಲಿ ಹೇಳ್ತಾರೆ. ಅದು ಹೇಗೆ ಈ ಆಸ್ತಿ ಪಾಸ್ತಿ ಪರಂಪರೆಯಿಂದ ಬರಬೇಕು, ಜ್ಞಾನವೂ ಪರಂಪರೆಯಿಂದಲೇ ಬರಬೇಕು. ಅದನ್ನು ತಾತ ನೀವು ನಿಮ್ಮ ಬಾಯಲ್ಲಿ ಬರಬೇಕಾಗ, ಅದು ಕುಲಧರ್ಮ. ಇದೆಲ್ಲ ಹೇಳಿದಾಗ ದೊಡ್ಡವರ ಜವಾಬ್ದಾರಿ ತಾನು ಮಾಡ್ತಾ. ನೀವೆಲ್ಲ ಆಸ್ತಿ ಕೊಟ್ಟೋದ್ರೆ ತಂದೆ ತಾಯಿ ಎಲ್ಲ ಏನು ಕೊಡಬೇಕು? ಅವರು ಒಳ್ಳೆ ಸಂಸ್ಕಾರ ಕೊಡಬೇಕು, ಜ್ಞಾನ ಕೊಡಬೇಕು. ಸಂಸ್ಕಾರ ಅವ್ರಿಗೆ ಇದ್ರೆ ಕೊಡಕ್ಕೆ ಅವ್ರಿಗೆ ಇಲ್ಲ ಸಂಸ್ಕಾರ. ಹಿಂದವರು ತಪ್ಪು ಮಾಡಿಯೇ ಬಿಟ್ಟಿದೆ ಈಗಾಗಲೇ. ಈ ಬೆಳೆಸ್ಬೇಕು ಅವರು. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಜವಾಬ್ದಾರಿ ಇದೆ. ಹೇಳಿದ್ದಲ್ಲ, ಹಾಸ್ಟೆಲ್ ಜವಾಬ್ದಾರಿ ಎಲ್ಲ. ಹೋಟೆಲ್ಲು ಡಿಸಿಪ್ಲಿನ್ ಇದೆ ಒಂದು. ಏನು ಡಿಸಿಪ್ಲಿನ್ ಇಲ್ಲ, ಮನೆಗಳು ಏನೇನೂ ಇಲ್ಲ. ಯಾರು ಯಾವ ಏನು ಬಗ್ಗೆ ಹೇಳೋರಲ್ಲ ಕೇಳೋರು. ಅಲ್ಲಿ ಹಾಗೆಲ್ಲ ಮಾಡಕ್ಕೆ ಬರೋದಿಲ್ಲ. ಕುತ್ಕೊಂಡ ತಕ್ಷಣ ಕೊಟ್ಟಿದ್ದು ಜೋರು ಮಾಡೋಂಗಿಲ್ಲ ಅವನು. ಹೋಟ್ಲಲ್ಲಿ ಹೋದ್ರು ಕೂಡ ಗೊತ್ತಾಯ್ತಿಲ್ಲ, ವೇಟ್ ಮಾಡೋಕೆ ಅವ್ನು ಬರೋವರೆಗೂ. ಹಾಸ್ಟೆಲಂತೂ ಭಾರಿ ನಿರ್ಬಂಧಗಳು, ಮನೆಗಿಂತ ಜಾಸ್ತಿ ನಿರ್ಬಂಧ ಇರುತ್ತೆ. 10 ಗಂಟೆ ಹೊರಗೆ ಹೋಗಾಗಿಲ್ಲ, ಇದು ಮಾರಾಗಿಲ್ಲ, ತಿಳಿಸಿ ಹೋಗಬೇಕು, ಇಲ್ಲದವ್ರು ಫೈನ್ ಆಗಿ ಎಲ್ಲ ತುಂಬ ಇದೆ. ಬೆಳಿಗ್ಗೆ ಬೇಗ ಎಳ್ಳಲೇಬೇಕು. ನಿಜವಾದ ಮನೆ ಅದಕ್ಕಿಂತ ಸ್ಟ್ರಿಕ್ಟ್ ಇರಬೇಕು. ಅದು ಹಿಂದೆ ಇತ್ತು ಆ ಕಾಲಕ್ಕೆ. ಅದೆಲ್ಲ ಹೋಗಿದ್ದಕ್ಕೆ ಅನಾಹುತ ಶುರುವಾಯಿತು. ಅದಕ್ಕೆ ಈಗ ಭೀಷ್ಮರು ಮಾತಾಡ್ತಾರೆ. ಆಯಿತು ಕೃಷ್ಣ ಹೇಳ್ತೇನೆ ಅಂತ ಶುರು ಮಾಡಿದ್ರೆ ಮತ್ತೆ ಶುರು ಮಾಡ್ತಾರೆ. ಅಲ್ಲಿ ಹೇಳ್ತಾರೆ ನೋಡಿ, ಇದಿಷ್ಟು ಬ್ಯಾಕ್ಗ್ರೌಂಡ್. ಭೀಷ್ಮೋ ಹ್ಯಾಹ ಹರಿಂ ಪಾರ್ಥಾಹ ಬೋಧನೀಯಾ ಪಯೈವೆ. ನೀನೇ ಹೇಳಬೇಕು ಈಗಲೂ ಕೂಡ. ಈಗಲೂ ನಾನು ಕೇಳೋದಿಷ್ಟೇ, ನೀನೇ ಹೇಳಬೇಕು. ಯಾತಕ್ಕೆ ಅಂದರೆ ಕಾಶಕ್ತಿರ್ ಮಮ ದೇವೇಶ ಪಾರ್ಥಾನ್ ಬೋಧಯಿತು ಪ್ರಭು. ಇವ್ರಿಗೆ ಹೇಳೋ ಶಕ್ತಿ ನನಗೆ ಎಲ್ಲಿದೆ ಈಗ? ಧರ್ಮರಾಜ ಮುಖ್ಯ ಹೇಳಬೇಕು ಆತಗೆ. ಯಮದೇವರು ತುಂಬ ಮೇಲಿದ್ದಾರೆ, ಹೊಸಗಳಿಗಿಂತ ಭಾರಿ ಮೇಲಿರೋರು ತಾರತಮ್ಯದಲ್ಲಿ. ಇನ್ನು ಭೀಮಾದಿಗಳು ಕೂತಿದ್ದಾರೆ. ನಿನ್ನೆದ್ರೆ ಏನು ಮಾತಾಡಲಿ ಅಂತ ಹೇಳಿ, ಅದು ನೀನು ಬೇರೆ ಕೂತಿದ್ದೀಯಲ್ಲ. ನಿನ್ನ ಬೃಹಸ್ಪತಿ ರವಿ ಬೃಹನ್, ನಿನ್ನೆದ್ರೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ನೀನೇ ಹೇಳು ಅಂತ ಕೇಳ್ತಾನೆ. ದೊಡ್ಡವರು ಕೂತ ಮಾತಾಡೋಕೆ ಏನಾಗುತ್ತೆ ಒಂದು ಸ್ವಲ್ಪ ಭಯ ಬರಬೇಕು, ಒಂಥರ ಆತಂಕ ಶುರುವಾಗ್ತದೆ. ಅದು ನೀರು ಕೂತಿದ್ದೀಯಲ್ಲ, ನಿನ್ನ ಹೆಸರಿಗೆ ಹೇಗೆ ಮಾತಾಡೋದು? ಅದೇ ಇದೆಲ್ಲ ನ್ಯಾಚುರಲ್ಲೇ ಬಂದಿರೋದು. ಆರ್ಟಿಫಿಷಿಯಲ್ ಎಲ್ಲ ನ್ಯಾಚುರಲ್ಲ ಹೇಳ್ತಾ ಹೋಗ್ತಾರೆ. ಆ ಕೃಷ್ಣ ಹೇಳ್ತಾ ಇಲ್ಲ, ಭಾರಿ ಇಂಪಾರ್ಟೆಂಟ್. ಕೃಷ್ಣ ಏನು ಮಾಡ್ತಾನೆ ನೋಡಿ. ಆಗ ಕಾಶಕ್ತಿರ್ ಮಮ ದೇವೇಶ
ಪಾರ್ಥಾನ್ ಬೋಧಯಿತುಂ ಪ್ರಭೋ ಇತ್ಯುಕ್ತೋ ಭಗವಾನಾಹ ಸ್ವಕೀರ್ತ್ಯೈ ತ್ವತ್ಕೀರ್ತ್ಯೈ ತ್ವಯಿ ಸಂಸ್ಥಿತಃ ಪ್ರವಕ್ಷ್ಯಾಮಿ ಅಖಿಲಾನ್ ಧರ್ಮಾನ್ ಸೂಕ್ಷ್ಮಂ ತತ್ವಮಪೀತಿಹ. ಕೃಷ್ಣ ಕೊಟ್ಟ ಫೈನಲ್ ಆನ್ಸರ್ ಇತಿಮುಕ್ತಃ ಭಗವಾನ್ ನಾಹ. ಹೀಗೆ ಹೇಳಲ್ಪಟ್ಟ ಕೃಷ್ಣ ಹೇಳಿದ ತ್ವತ್ಕೀರ್ತ್ಯೈ ತ್ವಯಿ ಸಂಸ್ಥಿತಃ. ಯೋಚನೆ ಮಾಡಬೇಡಿ, ನಿಮ್ಮೊಳಗಿನಿಂದ ನಾನೇ ಮಾತಾಡ್ತೇನೆ, ಆಯಿತಾ? ಇನ್ನೇನು ಬೇಕು? ಫೈನಲ್ ನಾನೇ ಮಾತಾಡ್ತೇನೆ. ಇದ್ಯಾಕೆ ಬಂದು ತತ್ಕಿ ದಿನ ಕೀರ್ತಿ ಕೊಡಬೇಕು? ನಾನು 420 ವರ್ಷ ಓದಿದೆಯಾ ರೂಪಕ್ಕೆ? ಆದರೆ ನೀನು ನ್ಯಾಯ ಕೀರ್ತಿ ಕೊಡಬೇಕು. ಕೃಷ್ಣ ಹೇಳಿ ಅದಕ್ಕೆ ಭೀಷ್ಮರ ಶಾಂತಿ ಹೇಳಿದ್ದಲ್ಲ, ಭೀಷ್ಮೋಪದೇಶ ಅಂತ ಹೆಸರಾಗೋಯ್ತು. ಅರ್ಥ ಆಯ್ತಾ? ಎಷ್ಟು ಕೀರ್ತಿ ಕೊಟ್ಟಿದ್ದಾರೆ. ಸಂಸ್ಥಿತ ಸಮ್ಯಕ್ ಸ್ಥಿತ. ಸಂಸ್ಥಿತ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಸೇರಿದ ತಕ್ಷಣ ಲೇಪ ಬರೋದಿಲ್ಲ. ಪರಮಾತ್ಮನಾಗೇ ಕೊಡ್ತಾನೆ ಹೊರತು ಅಲ್ಲಿ ಹೋದ ತಕ್ಷಣ ಏನಾಗೋದಿಲ್ಲ, ಅದು ಶಕ್ತಿ ಏನು ಕಡಿಮೆ ಆಗೋದು. ಸಮ್ಯಕ್ ಸ್ಥಿತ ಹಾಗೆ ನಿಂತಿದ್ದಾನೆ. ಪ್ರವಕ್ಷ್ಯಾಮಿ, ನಾನೇ ಮಾತಾಡ್ತೇನೆ. ಅಖಿಲಾನ್ ಧರ್ಮ, ಇಲ್ಲೇನು ಇದೆ ಇದರೊಳಗೆ ಸುಮಾರು 15,000 ಶ್ಲೋಕ ಜಾಸ್ತಿ ಇದೆ. 15,000 ಶ್ಲೋಕದಿಂದ ಜಾಸ್ತಿ ಅವ್ರ ಕೈಯಲ್ಲಿ ಮಾತಾಡಿಸಿದ್ದು ಕೃಷ್ಣ. ತಾನು ಮಾತಾಡಿದ ಬರೀ 700 ಶ್ಲೋಕ ಭಗವದ್ಗೀತೆ. ಇದೆಲ್ಲ ಅಷ್ಟು ಉದ್ದ ಅಷ್ಟು ದೀರ್ಘವಾಗಿ ಮಾತಾಡಿಸ್ತಾನೆ. ಅಂದರೆ ತಾನು ಮನಸ್ಸು ಮಾಡಿ ಏನು ಮಾಡ್ಬೋದು ಅಂತ ತೋರಿಸ್ತಾನೆ ಕೃಷ್ಣ. ಅಖಿಲಾನ್ ಧರ್ಮ, ರಾಜಧರ್ಮ, ಆಪದ್ಧರ್ಮ, ಮೋಕ್ಷಧರ್ಮ, ಮುಂದೆ ದಾನಧರ್ಮ, ಒಟ್ಟು 4 ಉಪಪರ್ವ ಬರೋದು ಅದರೊಳಗೆ. ಅಷ್ಟನ್ನು ಹೇಳಿಸ್ತೇನೆ. ಆದರೂ ಬರದೇ ಇರೋ ವಿಷಯಗಳೇ ಇಲ್ಲ. ಆ ರೀತಿ ಮಾಡಿದ್ದಾರೆ. ಧರ್ಮಶಾಸ್ತ್ರ ಎಲ್ಲ ಪೂರ್ತಿ ಬರಬೇಕಾದ್ರೆ ಇವೆಲ್ಲ ಮುಂದಿನ ಸ್ಮೃತಿಗಳಿಗೆಲ್ಲ ಅದೇ ಆಧಾರ. ಮುಂದೆ ಯಾರೇ ಎಷ್ಟೇ ಸ್ಮೃತಿ ಬರೆದ್ರೂ ಕೂಡ ಇದನ್ನೇ ಬೇಸ್ ಮಾಡ್ಕೋಬೇಕು. ಮಹಾಭಾರತ ಎಲ್ಲದಕ್ಕೂ ಮೂಲ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ ಕ್ವಚಿತ್. ಇಲ್ಲದ್ದೇ ಇಲ್ಲ. ಹಾಗೆ ಮಾಡ್ತಾರೆ. ಹೇಳಿಸಿದ್ದು ಯಾರ ಕೈಯಲ್ಲಿ ನೋಡಬೇಕಿದೆ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಯಾವ ಕಾಲಕ್ಕೆ ಏನು ಮಾಡ್ಕೊಳಕ್ಕೆ ಹೋಗಬಾರ್ದು, ನಮ್ಮ ಕೈಯಲ್ಲಿ ಆಗಲ್ಲ, ಇರಬಾರ್ದು. ಹೇಳಿದ್ದಾರೆ, ಪ್ರಯತ್ನ ಪಡಬೇಕಷ್ಟೆ. ಆ ರೀತಿ ಯಾರು ಖಂಡಿತ ಕೆಲಸ. ಏನ ಅವೆಲ್ಲ ಆಮೇಲೆ ಏನೇ ಇದ್ದರೂ ಬೇಕು. ಮೊದಲು ಕೆಲವರು ಬಂದಿದ್ದರೂ ಕೂಡ ಹಿಂದಿನ ಮಹಾಭಾರತ ಇತ್ತು, ಗೊತ್ತಾಯ್ತಾ? ಬೇಸಿಸ್ ಇದೆ. ದೇವರು ಹೇಳಿದ್ದನ್ನು ಬೇಸ್ ಮಾಡಿ ಬಿಡುತ್ತೆ, ಬೇರೆ ದಾರಿನೇ ಇಲ್ಲ. ಹಾಗಾಯ್ತು. ಇತ್ಯುಕ್ತೋ ಭಗವಾನಾಹ ತ್ವತ್ಕೀರ್ತ್ಯೈ ತ್ವಯಿ ಸಂಸ್ಥಿತಃ ಪ್ರವಕ್ಷ್ಯಾಮಿ ಅಖಿಲಾನ್ ಧರ್ಮಾನ್ ಸೂಕ್ಷ್ಮಂ ತತ್ವಮಪೀತಿ. ಅದಕ್ಕೆ ಹಿಂದೆ ಹೇಳಿದ್ದೀನಿ ನಾನು, ರಿಟೈರ್ಡ್ ಪೊಲೀಸ್ ಆಫೀಸರು. ಸಂಸ್ಕೃತ ಏನೇನೂ ಬರ್ತಿದ್ದಿಲ್ಲ. ಶುರು ಮಾಡಿ ಎಷ್ಟು ಓದಿದ್ದು ಗೊತ್ತಾ ನಿಮಗೆ? ಸುಧಾಮಂಗಳ ಅಲ್ಲ, ತರ್ಕತಾಂಡವ ಚಂದ್ರಿಕಾ ಮಂಗಳ ಮಾಡಿ ಹಾಕಿಬಿಟ್ರು. ಎಷ್ಟು ಮಟ್ಟಿಗೆ ಅಂತ ಸೀನಿಯರ್ ಪಂಡಿತ ಅವರು ಕೇಳ್ತಿದ್ರು, ಇದಕ್ಕೆ ಉತ್ತರ ಹೇಳ್ಕೊಡ್ಬೇಕು ಅಂತ. ಅಷ್ಟರ ಮಟ್ಟಿಗೆ ಸ್ವಾಮಿಗಳವರು ಹತ್ತಿರ ಇಟ್ಕೊಂಡಿದ್ರು, ಇರಬೇಕು ನೀವು ಜೊತೆಗೆ ಅಂತೇಳಿ. ಅದು ಪೊಲೀಸ್ ಆಫೀಸರ್ ಮತ್ತೆ ಯಾವುದೇ ಕೆಲಸ ಅಲ್ಲ, ಬ್ಯಾಂಕ್ ಆಫೀಸರ್ ಇದಲ್ಲ. ಅದನ್ನು ಮನಸ್ಸು ಮಾಡಿದರೆ 60 ವರ್ಷದ ಶುರು ಮಾಡಿ ಅವು 70 ವರ್ಷಕ್ಕೆ ಅದರ ಅಥಾರಿಟಿ ಅಷ್ಟು ತಯಾರಾದ. ಅಂದರೆ ಓದಬೇಕು, ಕೇಳಬೇಕು, ಮತ್ತೆ ಮನನ ಮಾಡಬೇಕು, ಅದಕ್ಕೆ ಡಿವೋಟ್ ಮಾಡಬೇಕು. ಫುಲ್ ಕಮಿಟೆಡ್ ಆಗಿದ್ದರೆ ಇನ್ನು ನಾವು ವಿ ಆರ್ ಮಿಸ್ಸಿಂಗ್ ಇಟ್. ಏನು ಮಿಸ್ ಮಾಡಿದರೂ ಭೂಲೋಕದಲ್ಲಿ ಲಾಸ್ ಅಲ್ಲ. ಸರ್ವಮೂಲ ಓದ್ದೆ ಹೋಗಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಯಾವುದಕ್ಕೋಸ್ಕರ ದೇವರು ಜನ್ಮ ಕೊಟ್ಟದ್ದು ಮಿಸ್ ಮಾಡಿದಾಗ. ಇನ್ನು ಅರ್ಥ ಮಾಡಿಕೊಂಡ್ರೆ ಬಹಳ ಅಪೂರ್ವ ವಿಷಯ ಅದು. ಹಠ ಮಾಡಬೇಕು. ಇನ್ನು ಇಷ್ಟು ದಿವಸ ಲೇಟಾಗಿದ್ದು ಬಿಟ್ಬಿಡಿ, ಇನ್ನು ಬಿಡಬಾರ್ದು. ಈಗ ಹಾಗೂ ಲೇಟಾಯಿತು ಅಂತೇಳಿ ಬಿಟ್ಬಿಡ್ತಾ, ಇನ್ನೂ ಭಾರಿ ತಪ್ಪು. ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತೇಳಿ. ಇನ್ನಾದರೂ ಒಳ್ಳೆ ಹಾದಿ ಹಿಡಿ. ಇತ್ಯುಕ್ತೋ ಭಗವಾನ್. ನಾನು ನೆಕ್ಸ್ಟ್ ಕಾಲದಲ್ಲಿ ಇದ್ದಾಗಲೇ ಯಾರೋ ಒಬ್ಬ ಸ್ಟೂಡೆಂಟ್ ಇಡೀ ವರ್ಷ ಪೂರ್ತಿ ಫೆಬ್ರವರಿಗೆ ಬಂದಿದ್ದು ಕ್ಲಾಸಿಗೆ. ಫೆಬ್ರವರಿ ಕ್ಲಾಸ್ ಬಂದುಬಿಟ್ಟು ರ್ಯಾಂಕ್ ಆಮೇಲೆ ಅರ್ಥ ಆಯ್ತು ರ್ಯಾಂಕ್ ಲಿಸ್ಟಲ್ಲಿ PUC ಒಳಗೆ. ಎಷ್ಟು ಆಶ್ಚರ್ಯ ಆಗುತ್ತೆ. ಅಂದರೆ ಬಂದಮೇಲೆ ಹಠ ಹಿಡಿದು ಓದ್ಬೇಕಾದ್ರೆ ಓದಲೇಬೇಕು. ಕ್ಯಾಶುವಲ್ ಆಗಿರಬಾರ್ದು. ಕ್ಯಾಶುವಲ್ ಅಲ್ಲ, ಟೋಟಲಿ ಕಮಿಟೆಡ್ ಆಗಿರಬೇಕು. ಹಾಗೆ ರೆಗ್ಯುಲರ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಏನು ಡಿಸಿಪ್ಲಿನ್ ಪ್ಲಾನ್ ಮಾಡಿ ಆ ರೀತಿ ಡಿಸಿಪ್ಲಿನ್ ಪ್ಲಾನ್ ಮಾಡಬೇಕು. ಓದೋದು, ಬರೆಯೋದು, ಅವತ್ತಿನ ಪಾಠ ನೋಡೋದು, ಆ ರೀತಿ ಮಾಡಿದರೆ ಖಂಡಿತ ಒಳ್ಳೆಯ ಜ್ಞಾನ ಬರುತ್ತೆ. ಇತ್ಯುಕ್ತೋ ಭಗವಾನಾಹ ತ್ವತ್ಕೀರ್ತ್ಯೈ ತ್ವಯಿ ಸಂಸ್ಥಿತಃ. ಈ ಮಾತು ಎಲ್ಲರಿಗೂ ಅಪ್ಲಿಕಬಲ್ ಇದು. ಯಾರ್ಯಾರ ಕೈಲಿ ದೇವರು ಮಾತಾಡಿಸ್ತಾನೋ ಅವ್ರಿಗೆ ಕೀರ್ತಿ ಕೊಳ್ಳಕ್ಕೆ ಮಾತಾಡಿಸ್ತಾನೆ ಹೊರತು ಅವ್ರ ನಿಮಿತ್ತ ಮಾತ್ರ ಭವ ಸವ್ಯಸಾಚೆ. ಅದು ದೇವರು ತಾನು ಕಾಣದೆ ಅವ್ರು ನಿಂತು ಮಾತಾಡ್ತಾನೆ ಹೊರತು ಅಂತಃ ಪ್ರವೇಶ ಯಾರಿಗೂ ಮಾತಾಡಲಿಕ್ಕೆ ಬರೋದಿಲ್ಲ. ಇಲ್ದವ್ರೆ ಫಸ್ಟು ಏನು ಮಾತಾಡಲಿಕ್ಕೆ ಬರೋದಿಲ್ಲ ಫಸ್ಟು. ಇನ್ನು ಕ್ವಾಲಿಟಿ ಮೇಂಟೈನ್ ಮಾಡಬೇಕಾದ್ರೆ ದೇವ್ರು ಏನು ಮಾಡಬೇಕು? ವಿಶೇಷ ಅನುಗ್ರಹ ಮಾಡಿ ನಿಂತ್ಕೋಬೇಕು. ಅವತ್ತಿಲ್ಲ, ಸಾಧ್ಯ ಇಲ್ಲ. ದೇವ್ರು ನಿಂತ್ಕೋತಾರೆ, ಸರ್ವತ್ರ ವ್ಯಾಪ್ತ. ನಿಂತ್ಕೊಳ್ಳೋದು ಕೆಲಸನೇ ಆಗೋದಿಲ್ಲ. ಎಲ್ಲೋ ಇದ್ದವ್ರು ಬರ್ತಾರೆ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ಸರ್ವತ್ರ ವ್ಯಾಪ್ತನಾದ್ರಿಂದ ಮಾಡ್ತಾನೆ. ಅಖಿಲಾನ್ ಧರ್ಮ. ಅಖಿಲಾನ್ಗೆ 2 ಅರ್ಥ. ಎಲ್ಲ ಅಂತ ಒಂದು ಅರ್ಥ. ಖಿಲ ಆಗೋದಿಲ್ಲ, ಪೂರ್ಣ ಹೇಳ್ತೇನೆ ಅಂತ. ಅಖಿಲ ಪೂರ್ಣವಾಗಿ ಹೇಳ್ತೇನೆ, ಪರಿಪೂರ್ಣ ನಿರ್ಣಯ ಹೇಳಿದ್ರೆ ಫೈನಲ್ಲು. ಆ ರೀತಿ ಹೇಳ್ತೇನೆ. ಸೂಕ್ಷ್ಮಂ ತತ್ವಮಪಿ ಇತಿ. ಅಖಿಲ ಧರ್ಮಗಳು, ಸೂಕ್ಷ್ಮ ತತ್ವಗಳು ಎರಡನ್ನೂ ಹೇಳ್ತೇನೆ. ಅಖಿಲ ಧರ್ಮಗಳು ಬೇರೆ,
ಮೋಕ್ಷ ಧರ್ಮ ಪರ್ವ ತತ್ವ, ಬರೀ ತತ್ವನೇ. ಅಲ್ಲೇ ಆಚಾರ ಮತ್ತೆ ಮತ್ತೆ ಕೋಟ್ ಮಾಡೋದು, ಬಹವ ಪುರುಷ ಪ್ರವರೋ ಹರಿನಿತ್ಯವದ ಸ್ವಯಮೇವ ಹರಿ, ಅದೆಲ್ಲ ಅಲ್ಲಿ ವಾಕ್ಯಗಳು. ಇಷ್ಟು ಹೇಳಿ ಏನು ಅಂತ ಹೇಳ್ತಾರೆ. ಇದೆಲ್ಲ ಅದಿಷ್ಟು ಸಮ್ಮರಿ. ಎಷ್ಟು ಶ್ಲೋಕ ಇದು ಹೇಳಿದ 15,000ಕ್ಕಿಂತ ಜಾಸ್ತಿ ಶ್ಲೋಕ. ಆಚಾರ್ಯ ಸುಮಾರು ಒಂದು 50 ಶ್ಲೋಕ ಕೂಡ ಇಲ್ಲ, ಅಷ್ಟೊಳಗೆ ಎಲ್ಲ ಪ್ಯಾಕ್ ಮಾಡ್ತಾರೆ. ಅದು ತುಂಬ ಮುಖ್ಯವಾದ ಒಂದು ಉಪದೇಶದ ಪರ್ವ ಇದು. ಎಕ್ಸ್ಕ್ಲೂಸಿವ್ಲಿ ಹೇಗೆ ಭೀಮ ದ್ರೌಪದಿಯರ ಸಮ ಬಂತಲ್ಲ ಆಗ, ಅದಾದಮೇಲೆ ನೆಕ್ಸ್ಟ್ ಭಾಳ ಮುಖ್ಯವಾದ ಅಂಶ ಇದೆ. ಅಲ್ಲಲ್ಲಿ ಬಂದೇ ಇದೆ. ಇದೆರಡು ದೊಡ್ಡ ಭಾಗಗಳು ಇವೆರಡು ಕೂಡ. ಎಲ್ಲ ಧರ್ಮ, ವರ್ಣಾಶ್ರಮ ಧರ್ಮ ಎಲ್ಲ ಹೇಳಬೇಕು, ಅದಿಷ್ಟನ್ನು ಹೇಳುತ್ತಾರೆ. ಮೊದಲು ರಾಜಧರ್ಮ ಹೇಳ್ತಾರೆ. ಯಾತಕ್ಕೆ ಅಂದರೆ ಪಾಂಡ ರಾಜರು ತಾನೇ ಮಾಡಿರೋದು. ಈಗ ಪ್ರಶ್ನೆ ಇರೋದು ಅಲ್ಲಿ, ಅದು ಅವರ ಧರ್ಮ, ಉಳಿದ ಧರ್ಮನೂ ಹೇಳ್ಬಿಡ್ತಾರೆ. ಯಾಕೆ ಎಲ್ಲರೂ ಕೇಳ್ತಾ ಇದ್ದಾರಲ್ಲಿ, ಕೂತವರಲ್ಲಿ ಎಲ್ಲರೂ ಇದ್ದಾರೆ. ಋಷಿಮುನಿಗಳು ಎಲ್ಲರೂ ಸೇರಿರೋದ್ರಿಂದ ಎಲ್ಲರಿಗೂ ಬೇಕಾದ ಧರ್ಮ ಹೇಳಬೇಕಾಗ. ಒಬ್ಬರೇ ಇದ್ದರೆ ಅವರಿಗೆಷ್ಟೇ ಹೇಳ್ಬಿಡ್ಬೋದು, ಎಲ್ಲದನ್ನು ಹೇಳಬೇಕು. ಎಲ್ಲ ಬರುತ್ತೆ, ಯೋಚನೆ ಮಾಡಬೇಕಾಗಿಲ್ಲ, ಬರುತ್ತೆ. ರಾಜ್ಞ ಪ್ರಥಮತೋ ಧರ್ಮೋ ಭಗವದ್ಧರ್ಮ ಪಾಲನಂ ತದರ್ಥಂ ಕಂಟಕೋದ್ಧಾರ ಧರ್ಮಾ ಭಾಗವತ ಅಪಿ. ರಾಜ್ಞ ಪ್ರಥಮತಃ ಧರ್ಮ ಭಗವದ್ಧರ್ಮ ಪಾಲನಂ. ಫಸ್ಟ್ ರಾಜರಿಗೆ ಮೊಟ್ಟ ಮೊದಲ ಧರ್ಮ ಯಾವುದು ಅಂದರೆ ಭಗವದ್ಧರ್ಮ ಪಾಲನಂ. ಇವತ್ತು ರಾಜಕೀಯದಲ್ಲಿ ಧರ್ಮನೇ ಇರಬಾರ್ದು ಅಂತ ಇವತ್ತು ಕಾನ್ಸೆಪ್ಟ್ ಧರ್ಮಾತೀತ ರಾಜ್ಯ ಆಗಬೇಕು. ಅದು ಅಲ್ಲೇ ಹೋಯಿತು, ಫಸ್ಟ್ ಸ್ಟೆಪ್ಪೇ ಹೊರಟೋಯ್ತು. ಧರ್ಮ ಅಂದ್ರೇನು? ಮತೀಯ ಧರ್ಮಗಳು ಅದು ಬೇರೆ ಇದೆ. ರ್ಯಾಷನಲ್ ವ್ಯಾಲ್ಯೂಸ್ ಅದು ಬಹಳ ಮುಖ್ಯವಾದ ಧರ್ಮ. ಅದ್ರ ಬಗ್ಗೆನೇ ಹೊರಟು ಜಾರಿ ತಪ್ಪಿಬಿಡ್ತಾರೆ. ಯಾವಾಗ ತಪ್ಪುತ್ತೆ ಅದೇ ತಪ್ಪಿಗಿರೋದು. ರಾಜ್ಞ ಪ್ರಥಮತಃ ಧರ್ಮ ಭಗವದ್ಧರ್ಮ ಪಾಲನ. ಭಗವದ್ಧರ್ಮ ಪಾಲನ ದೇವರು ಹೇಳಿದ್ದನ್ನು ನಡೆಸೋದು, ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡೋದು ಅಂತೇಳಿ. ಹಾಗೆ ಕಾನ್ಸ್ಟಿಟ್ಯೂಷನ್ ಅಗೇನೆಸ್ಟ್ ಗೌರ್ಮೆಂಟ್ ನಡೆಸೋಕ್ಕೆ ಬರೋದಿಲ್ಲ. ಭಗವದ್ಧರ್ಮ ಭಾಗವತ ಧರ್ಮ ನಡೆಸಬೇಕು, ರಕ್ಷಣೆ ಮಾಡಬೇಕು. ರಾಜ ಅಂದರೆ ರಕ್ಷಕ, ಮೊದಲು ಧರ್ಮರಕ್ಷಕನಾಗಬೇಕು. ಅದನ್ನೇ ಪಾಂಡರಾಜ ಯೋಚನೆ ಮಾಡಿದ್ದು. ನ ಧರ್ಮತೋ ವಿನಾ ಭುವೋ ಹಿ ರಕ್ಷಣಂ ಭವೆ. ಧರ್ಮ ಇಲ್ಲದೋ ರಕ್ಷಣೆ ಆಗೋದಿಲ್ಲ ಭೂಮಿದು ಅಂತೇಳಿ ಧರ್ಮರಾಜನನ್ನೇ ಯಮಧರ್ಮನ ಕರೆದು ಧರ್ಮರಾಜ ಹುಟ್ಟಿದ ಅಂತ ಹೇಳಿದ್ದಾರೆ. ಅದನ್ನೇ ಹೇಳ್ತಾರೆ. ಈಗ ಪ್ರಥಮತಃ ಧರ್ಮ ಭಗವದ್ಧರ್ಮ ಪಾಲನಂ ತದರ್ಥಂ ಕಂಟಕೋದ್ಧಾರೋ ಧರ್ಮ ಭಾಗವತಾಪಿ. ತದರ್ಥಂ ಕಂಟಕೋದ್ಧಾರ. ಅದು ಹೇಳಿದ ಮೇಲೆ ಏನು ಮಾಡಬೇಕಂತ ವ್ಯವಸ್ಥೆ ಮಾಡಬೇಕು. ಧರ್ಮಜ್ಞಾನ ಅನುಪಾಲನ ಅಂದೇನು ಅರ್ಥ? ಧರ್ಮ ಪಾಲನವನ್ನು ಮಾಡಬೇಕು, ಮಾಡಿಸ್ಬೇಕು. ರಾಜನಾದವನು ಎಕ್ಸಿಕ್ಯೂಟ್ ಮಾಡೋದು, ಬ್ರಾಹ್ಮಣರ ಕೈಲೇ ಹೇಳಿಸೋದು. ಈ ರೀತಿ ಮಾಡಿ ಯಾವಾಗಲೂ ಎಜುಕೇಷನ್ ನಂಬರ್ 1 ಇರಬೇಕದು. ಅದರಿಂದಲೇ ಮುಂದೆ ಜ್ಞಾನ ಬೆಳೆಯೋದು. ಭಗವದ್ಧರ್ಮ ಶುರು ಮಾಡಿದ್ದಾರೆ, ಈಗ ಕೃಷ್ಣ ಶುರು ಮಾಡಿದ್ದಾರೆ. ಬಾಯ್ ಅಲ್ಲಿಂದಲೇ ಶುರುವಾಗೋದು. ಭಗವದ್ಧರ್ಮ ಪಾಲನಂ, ಅದನ್ನು ಪಾಲನೆ ಮಾಡಬೇಕು. ಧರ್ಮ ಹೇಳಿದರೆ ಮುಡಿಯೋದಿಲ್ಲ, ಪಾಲನೆ ಮಾಡಬೇಕಾದ. ಹೇಳೋದು ಬೇಗ ಪಾಲನೆ ಮಾಡೋಕ್ಕೆ ಹೇಳಿರ್ಬೇಕು ಫಸ್ಟು. ಸೊ ರಾಜ ನಾವು ಧರ್ಮ ಪಾಲನೆ ಮಾಡಬೇಕು. ಬ್ರಾಹ್ಮಣ ಹೇಳಿ ಬಿಡಿಸ್ಬಿಡ್ತಾನೆ ಅಷ್ಟೇ. ಅದು ಆಚರಣೆಗೆ ಏನಾದರೂ ಸಮಸ್ಯೆ ಬಂದರೆ ರಾಜ ಸಾಲ್ವ್ ಮಾಡಬೇಕಾದ್ರೆ, ಇವನು ಸಾಲ್ವ್ ಮಾಡೋದಿಲ್ಲ. ಯಾರು ಸಾಲ್ವ್ ಮಾಡಬೇಕಾದ್ರೆ? ರಾಜನ ಕೆಲಸ. ಇದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಪಾಲನ ಅಂತ ಕರೆದು. ತದರ್ಥಂ ಕಂಟಕೋದ್ಧಾರ. ಅದಕ್ಕೇನು ವಿರೋಧ ಬರುತ್ತೆ ಅಂದರೆ ಪರಿಹಾರ. ಕಂಟಕ ಅಂದ್ರೇನು? ಕಂಟಕ ಬರೋ ಅಡ್ಡಿ ಆತಂಕಗಳೆಲ್ಲ ತೆಗೆದುಹಾಕಬೇಕು. ರಾಜನ ಕೆಲಸ ಇದು ನಮ್ಮ ಸಮಸ್ಯೆ. ಅದಕ್ಕೇನೆ ಹೇಳ್ತೀವಿ, ಹಿಂದೆ ರಾಜ ಮಹಾರಾಜರೆಲ್ಲ ಜ್ಞಾನಿಗಳು ಪಾಠ ಪ್ರವಚನ 100 ಶಿಷ್ಯರಿರ್ತಾರೆ, ಅದು ಅನುಕೂಲ ಇಲ್ಲ ಅಂತ ಕೇಳಿದಾಗ ಬಂದು ಮಾಡಬೇಕಾತ. ಗೊತ್ತಾಯ್ತಾ? ಈ ಪಾಠಶಾಲೆ ತೊಗೊಂಡ ತಕ್ಷಣ ಗೌರ್ಮೆಂಟ್ ಗ್ರಾಂಟ್ ಬೇರೆ ಕೊಡ್ತದೆ. ಗೊತ್ತಾಯ್ತು? ಹಿಂದೆಲ್ಲ ಫುಲ್ ಗ್ರಾಂಟ್ ಕೊಡ್ತಾಯಿತ್ತು. ಪ್ರೈವೇಟ್ ಅಂತ ಯಾರು ಮಾಡಿದ್ರು ಕೂಡ ಫುಲ್ ಗ್ರಾಂಟ್, ಬಿಲ್ಡಿಂಗ್ ಸಮೇತ ಎಲ್ಲದಕ್ಕೂ ಕೊಡ್ತಾಯಿತ್ತು. ಅದು ತನ್ನ ಕೆಲಸ ಕಡಿಮೆ ಆಗುತ್ತೆ, ಅದು ನಾವು ಮಾಡೋ ಕೆಲಸ ಅವ್ರು ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಷ್ಟು ಎಂಕರೇಜ್ ಮಾಡಬೇಕು ಧರ್ಮಪಾಲನೆ ಕೆಲಸನ. ವಿರೋಧಿಗಳನ್ನು ಉದ್ಧಾರ ಹೊಡೆದು ಓಡಿಸ್ಬೇಕು. ಯಾವುದು ಧರ್ಮಪಾಲನೆಗೆ ಅಡ್ಡಿ ಮಾಡೋದಾದರೆ ದೊಡ್ಡ ಅಪರಾಧ. ಕಾನ್ಸ್ಟಿಟ್ಯೂಷನ್ ಅಂತ ಅರ್ಥ ಮಾಡಿಕೊಂಡ್ರೆ ಮುಗಿದೋಯ್ತು. ಕಾನ್ಸ್ಟಿಟ್ಯೂಷನ್ಗೆ ವಿರೋಧ ಮಾಡಿದರೆ ಯಾವ ಕಾರಣಕ್ಕೂ ಕ್ಷಮೆ ಇಲ್ಲ ಅದಕ್ಕೆ. ಗೊತ್ತಾಯ್ತಾ? ಯಾವ ಕೊಲೆಗಿಲೆಗಿಂತ ದೊಡ್ಡ ಅಪರಾಧ. ಗೊತ್ತಾಯ್ತಾ? ಮತ್ತು ಇಮಿಡಿಯೇಟ್ ಆ್ಯಕ್ಷನ್. ಕೊಲೆ 20 ವರ್ಷ ಎಳೀತಾ ಇರ್ಬೇಕಾದ್ರೆ ಅಷ್ಟಿಷ್ಟು ಟೈಮ್ ತೊಗೊಳ್ಬಾರ್ದು. ಅದಕ್ಕೆ ಏನು ಮಾಡ್ತಾರೆ? ಅದಕ್ಕೆ ಇಮಿಡಿಯೇಟ್. ಆ ದೃಷ್ಟಿಯಿಂದ ಆ ರೀತಿ ಧರ್ಮ ಪಾಲನೆ ಮಾಡಬೇಕು. ಕಂಟಕೋದ್ಧಾರ ಧರ್ಮ ಭಾಗವತ ಅಪಿ. ಧರ್ಮ ಯಾವ್ಯಾವ ಧರ್ಮಗಳು ಅಂತ ಪ್ರಶ್ನೆ. ಈಗ ಧರ್ಮಗಳನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅಂದರೆ ಭಗವದ್ಧರ್ಮಗಳೇ ಧರ್ಮಗಳು. ಭಗವಂತ ಹೇಳಿದ ಧರ್ಮ, ಭಗವಂತನಿಗೆ ಪ್ರಿಯವಾದ ಧರ್ಮ. ಏನಾಯ್ತು ಮತ್ತೆ? ಹಾಂ ಮನೋವಾಕ್ಕರ್ಮಭಿ ವಿಷ್ಣೋ ಅಚ್ಛಿದ್ರತ್ವೇನ ಚಾರ್ಚನಂ. ಏನು ಭಾಗವತ ಧರ್ಮ ಯಾವುದು ಅಂದರೆ ಮನೋ ವಾಕ್ಕರ್ಮಭಿ ವಿಷ್ಣೋ ಅಚ್ಛಿದ್ರತ್ವೇನ ಚಾರ್ಚನಂ. ಮನಸ್ಸು, ವಾಕ್, ಕರ್ಮ. ಮನಸ್ಸು, ಮಾತು ಮತ್ತು ಕೃತಿ, ಈ ಮೂರರಿಂದ ವಿಷ್ಣೋ ಅರ್ಚನಂ.
ದೇವ್ರ ಪೂಜೆಯನ್ನು ಮಾಡಬೇಕು. ಮೂರರ ಮನಸ್ಸು ಎಲ್ಲೋ ಮನಸ್ಸು ದೇವ್ರ ಪೂಜೆನೇ ಮಾಡೋದಿಲ್ಲ, ಬಿಟ್ಟುಬಿಡಿ. ಮಾಡೋರ ಮನಸ್ಸು ಎಲ್ಲಿ ಬಂತು ನೆನಪಿಲ್ಲ. ಸ್ತೋತ್ರ ಹೇಳ್ತಾನೆ ಎಲ್ಲ ಶುರು ಆಗಿಬಿಡುತ್ತೆ, ಎಲ್ಲ ಮುಕ್ತಾಯ ಆಗಿಬಿಡುತ್ತೆ. ಆದರೆ ಆ ಕಡೆ ಮನಸ್ಸು ಎಲ್ಲೆಲ್ಲೋ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಮಾಡಬಾರ್ದು. ಮನಸ್ಸು ಆ ಕಡೆ ಇರಬೇಕು, ಮಾತು ಆ ಕಡೆ ಇರಬೇಕು, ಮಂತ್ರಗಳಿರಬೇಕು. ಮಂತ್ರ ಇಲ್ಲದವರೆ ಉಪಯೋಗ ಇಲ್ಲ, ಮಂತ್ರ ಇರಬೇಕು. ಕರ್ಮ ಕೆಲಸನ ಮಾಡೋ ಆಚರಣೆ ಸಮರ್ಪಯಾಮಿ ಅಂತ ಹೇಳಿದ್ರೆ ಎಲ್ಲ ನೋಡ್ತಾ ಕೂತಾರೆ. ಆಚರಣೆ ಹಾಕಬೇಕಲ್ಲಿ, ಆಚರಣೆ ಕೊಡಬೇಕು. ನೈವೇದ್ಯ ನೈವೇದ್ಯ ಇಲ್ಲೇ ಇಲ್ಲ, ನೈವೇದ್ಯ ಇರಬೇಕು. ಅದು ಕೃತಿ, ಬಾಯಲ್ಲಿ ಮಂತ್ರ, ಗೊತ್ತಾಯ್ತಾ? ಇವೆಲ್ಲ ಮುಂದಿಂದೆಲ್ಲ ಅಡ್ಜಸ್ಟ್ ಮಾಡೋದು. ಮಂತ್ರ ಅರ್ಥ ಚಿಂತನೆ, ಗಟ್ಟಿಯ ಮಂತ್ರ ಹೇಳೋದು. ಆ ಕಾಲಕ್ಕೆ ಬೇರೆ ಕಡೆ ಗಟ್ಟಿಯಾಗಿ ಹೇಳಬಾರ್ದು, ಗೊತ್ತಾಯ್ತಾ? ಯಾಕೆಂದರೆ ಯಾರ್ಯಾರ ಕಿವಿ ಬಿಡಬಾರ್ದು, ಮಂತ್ರಶಕ್ತಿ ಹೋಗಿಬಿಡುತ್ತೆ. ಆದ್ದರಿಂದ ಹುಷಾರಾಗಿರ್ಬೇಕು. ಅರ್ಚನಂ ಪೂರ್ಣಾಶೇಷ ಗುಣೋ ಅಚ್ಛಿದ್ರತ್ವೇನ. ಇನ್ನೊಂದು ನೋಡಿ, ಪೂಜೆ ಫಸ್ಟ್ ಕ್ಲಾಸ ಮಾಡ್ತೀನಿ ನಾನು. ಟೈಮ್ ದಿವಸ ಸಿಗೋದಿಲ್ಲ. ವಾರಕ್ಕೆ ಸಂಡೇ ಫುಲ್ 3 hours 4 hours, ಉಳಿದ ಟೈಮ್ ಸಿಗೋದಿಲ್ಲ, ತಪ್ಪದು. ನೀವು ಸಂಡೇ ಒಂದು ದಿವಸ 3 ತಾಸು ಮಾಡೋದಕ್ಕಿಂತ ದಿವಸ ಅರ್ಧ ಗಂಟೆ ಮಾಡಿದ್ರೆ ಎಷ್ಟಾಗ್ತಿತ್ತು? 3.5 ತಾಸು ಆಗ್ತಿತ್ತು ಕೊನೆಗೆ. ಒಂದು ಅರ್ಧ ಗಂಟೆ ಜಾಸ್ತಿ ಆಗೋದು ಫಸ್ಟ್, ಹಿಡಿತಾ? ಮತ್ತು ಫಾಸ್ಟಾಗಿ ಮಾಡಿದಾಗ ಕೆಡುತ್ತೆ ಅಂತ ಹೇಳ್ತಾರೆ, ತಪ್ಪದು. ಫಾಸ್ಟಾಗಿ ಮಾಡಿದಾಗಲೇ ಚೆನ್ನಾಗಾಗೋದು, ಗೊತ್ತಾಯ್ತಾ? ನಿಧಾನ ಮಾಡೋಕ್ಕೆ ಆಗ್ತಾನೆ ಇರ್ತದೆ, ಹೋಗ್ತಾನೆ ಇರ್ತದೆ, ಮುಗಿಯೋದೇ ಇಲ್ಲ ಅದು. ಯಾವುದೋ ಒಂದು ಕೆಲಸ ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕೆ ಅಡ್ಜಸ್ಟ್ ಮಾಡಿಕೊಡೋದು ಹೋದಾಗ ಕ್ವಾಲಿಟಿ ಜನರಲಿ ಚೆನ್ನಾಗಿರುತ್ತೆ, ತಿಳಿತಿಲ್ಲ? ಆ ಕಡೆಗೆ ಮೈಂಡ್ ಡೈವರ್ಟ್ ಆಗೋದಿಲ್ಲ. ಬೇಗ ಮುಗಿಸ್ಬೇಕು ಅಂತ ಇರುತ್ತಲ್ಲ, ಒಂದು ಯೂನಿಫಾರ್ಮಿಟಿ ಇರ್ತದೆ. ನಿಧಾನ ಅಂದ ತಕ್ಷಣ ಎಲ್ಲೋ ಹೋಗೋದು, ಎಲ್ಲೋ ಬರೋದು, ಏನೋ ಇದರಲ್ಲೇ ಹೋಗ್ಬಿಡ್ತದೆ ಕೊನೆಗೆ. ಯಾವಾಗಲೂ ಆ ಥರ ಬ್ಯುಸಿ ಅಂತ ಪದ ಸರಿಯಾದ ಪದ ಅದು. ಸರಿಯಾಗಿ ಬ್ಯುಸಿ ಇದ್ದರೆ ಮಾತ್ರ ಒಳ್ಳೆ ರೀತಿ ಕೆಲಸ ಮಾಡೋಕ್ಕಾಗೋದು. ರೆಸ್ಟ್ ತೊಗೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ, ಯೂಸಲಿ ಮಾಡೋಕ್ಕೋರೆ ಕೆಟ್ಟೋಗುತ್ತೆ. ಅಚ್ಛಿದ್ರತ್ವೇನ ಚಾರ್ಚರಂ, ಅಚ್ಛಿದ್ರತ್ವೇನ. ಅದು ಛಿದ್ರ ಇರಬಾರ್ದು. ಛಿದ್ರ ಅಂದರೆ ಏನರ್ಥ? ದೋಷ. ಮನಸ್ಸಲ್ಲೂ ದೋಷ ಇರಬಾರ್ದು, ಮಾತಲ್ಲೂ ದೋಷ, ಪ್ರಕೃತಿಯಲ್ಲೂ ದೋಷ ಇರಬಾರ್ದು. ನಿಂತು ಮಾಡೋದು, ವಾರಕ್ಕೊಮ್ಮೆ ಎಂದೋದು ಮಾಡೋದು ಉಪಯೋಗ ಇಲ್ಲ. ಅದರಿಂದ ಅದು ಅಚ್ಛಿದ್ರತ್ವೇನ ಚಾರ್ಚನಂ. ಅರ್ಚನ ಎಂಬುದು ಉಪಲಕ್ಷಣ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನ. ಎಲ್ಲ ಕೆಲಸನೂ ಹಾಗೆ ಮಾಡಬೇಕು. ಎಲ್ಲ ಕೆಲಸನೂ ದೇವ್ರ ಪೂಜೆ ಅಂತಲೇ ಮಾಡಬೇಕು. ದೇವ್ರ ಪೂಜೆ ಮುಗಿದೋಯ್ತು, ಆಮೇಲೆ ಏನೋ ಸತ್ಯ ಹೇಳಿದ, ಅದು ದೇವ್ರ ಪೂಜೆ ಮತ್ತೆ ಶುರುವಾಯಿತು, ಕಂಟಿನ್ಯೂ ಆಯ್ತು. ಹಾಗೇನೆ ಸುಳ್ಳು ಹೇಳಿದ, ದೇವ್ರ ಪೂಜೆ ಹೋಯ್ತಾಗ ಸುಳ್ಳು ಹೇಳಿಬಿಟ್ಟ, ಹೋಯ್ತಲ್ಲಿ ಇಮಿಡಿಯೇಟಾಗಿ. ಅಲ್ಲಿ ಪೂಜೆ ಮಾಡ್ದ, ಇಲ್ಲಿ ಅಗೇನೆಸ್ಟ್ ಮಾಡಬಾರ್ದು. ಅದು ಪ್ರತಿ ಕೆಲಸನೂ ದೇವ್ರ ಪೂಜೆನೇ. ಒಳ್ಳೆಯ ಸಕಾಲಕ್ಕೆ ಅದು ಎದ್ದ, ಅದು ದೇವ್ರ ಪೂಜೆ. ಎದ್ದು ಆಫೀಸ್ಗೆ ಸೈನ್ ಮಾಡ್ತಾನೆ, ಅದು ಪಾರ್ಟ್ ಆಫ್ ದೇರ್ ಡ್ಯೂಟಿ. ಅರ್ಥ ಆಯ್ತಾಗ? ಸೈನ್ ಮಾಡಿದ್ರೆ ಇಡೀ ಕೆಲಸ ಸೈನೇ ಮಾಡಿಲ್ಲ ಅವ್ರು. ಕೊನೆಗೆ ಎಕ್ಸ್ಕ್ಯೂಸ್ ಇಲ್ಲ ಅದಕ್ಕೆ, ಯಾಕೆ ಮಾಡಲಿಲ್ಲ, ಮೊದಲು ಮಾಡಬೇಕಾದ ಕೆಲಸನೇ ಅದು. ಒಂದು ಸರ್ತಿ ಕೆಲಸಕ್ಕೆ ಕ್ಷಮಿಸ್ತಾರೆ, ಆಮೇಲೆ ಇಂಡಿಫರೆನ್ಸ್ ಅಂತ ತೆಗೆದಾಕ್ತಾರೆ, ಮಾಡೋಕ್ಕೆ ಬರೋದಿಲ್ಲ. ಅರ್ಚನ ಪೂರ್ಣಾಶೇಷ ಗುಣ ವಿಷ್ಣು ಸ್ವತಂತ್ರಶ್ಚ ಏಕ ಏವತು ತದ್ವಶಂ ಸರ್ವಮನ್ಯಚ್ಚ ಸರ್ವದೇತಿ ವಿನಿಶ್ಚಯ. ಈ ಜ್ಞಾನ ಎಲ್ಲ ಕೆಲಸ ಮಾಡೋದಕ್ಕಂತೆ ಇದು ಇರಬೇಕು. ಇದಿಷ್ಟು ಸಮರಿ. ಪೂರ್ಣಾಶೇಷ ಗುಣ ವಿಷ್ಣು, ಪೂರ್ಣ ಅಶೇಷ ಗುಣ ವಿಷ್ಣು, ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ, ಅದೇ ಅರ್ಥ. ಮತ್ತು ಸ್ವತಂತ್ರೋ ಭಗವಾನ್ ವಿಷ್ಣು ತತ್ವಸಂಖ್ಯಾನ. ಏಕ ಏವತ್ತು, ಇನ್ನೊಬ್ಬ ಸ್ವತಂತ್ರ ಇಲ್ಲ. ಇವತ್ತು ಕೂಡ ಯಾವ ಮುಖ್ಯಸ್ಥ ಒಬ್ಬನೇ ಇರ್ತಾನೆ. ಚೀಫ್ ಮಿನಿಸ್ಟರ್ ಒಬ್ಬನೇ, ಡೆಪ್ಯೂಟಿ ಇರ್ಬೋದು ಎಷ್ಟು ಬೇಕಾದ್ರೂ. ಚೀಫ್ ಅಂದರೆ ಒಬ್ಬನೇ ಇರಬೇಕು. ಅದಕ್ಕೇನು ಏಕ ಏವತ್ತು. ಈ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಮನೆಯಿಂದ ಹಿಡಿದು ಮನೇಲಿ ಎಲ್ಲರೂ ಆಗಿಬಿಟ್ರೆ ಕೊನೆಗೆ ಅದು ಇವ್ನು ಮಾಡೋದೇ ನೋಡ್ಬಿಡು ಅಂತ ಹೇಳಿದ, ಎಲ್ಲ ಕೆಟ್ಟ ಹಾಳಾಗಿ ಹೋಗ್ಬಿಡುತ್ತೆ. ಒಬ್ಬನ ಮಾತು ಏನಾಗಬೇಕದು? ಅವ್ರ ಮೂಲಕ ಡೆಲಿವರ್ ಆಗಬೇಕು ಅಷ್ಟೇ ಹೊರತು ಯಾರ್ಯಾರೋ ಇಬ್ಬರಿದ್ದಾಗ ಒಬ್ರು ಮುಂದೆ ಆಗಲೇಬೇಕು, ಯಾರ್ಯಾರೋ ಒಬ್ರು ಮುಂದೆ ಬರಲೇಬೇಕು. ಅದಕ್ಕೆ ಸ್ವತಂತ್ರ ಏಕ ಏವತ್ತು ಏಕಮೇವಾದ್ವಿತೀಯಂ ಬ್ರಹ್ಮ ಆ ಅರ್ಥ ಬಂತು. ತದ್ವಶಂ ಸರ್ವಮನ್ಯಚ್ಚ ವಶೀವಶೇನ ಕಶ್ಯಾಪಿ. ಸರ್ವಂ ಅನ್ಯಚ್ಚ, ಉಳಿದೇನೇನಿದೆ ಮಹಾಲಕ್ಷ್ಮಿಯಿಂದ ಹಿಡಿದು ಉಳಿದವರೆಲ್ಲ ಕೂಡ ಏನಾಗಿದ್ದಾರೆ ಅವರು? ತದ್ವಶಂ. ಸ್ವತಂತ್ರನಾಗಿದ್ದರಿಂದನೇ ಇವನು ಯಾರ ವಶನಲ್ಲ. ಉಳಿದು ಸ್ವತಂತ್ರ ಅಲ್ಲ ಆದ್ದರಿಂದನೇ ಎಲ್ಲರೂ ಇವನ ವಶ, ಸ್ವತಂತ್ರನ ವಶ. ಅದು ಯದಿನಾಮಪರೋ ನ ಭವೇತ್ ಸ ಉತ್ತರ ಟೀಟರೇ ಹೇಳಿದ್ದಾರೆ ಅದನ್ನು. ತದ್ವಶಂ ಸರ್ವಮನ್ಯಚ್ಚ, ಸರ್ವಂ ಅಂತ ಹೇಳಿದ ಎಕ್ಸೆಪ್ಷನ್ನೇ ಇಲ್ಲ, ಪ್ರತಿಯೊಂದು ಭಗವಂತನ ಅಧೀನ. ಸರ್ವದಾ ಇತಿ ವಿನಿಶ್ಚಯ, ಸರ್ವದಾ ಇತಿ ವಿನಿಶ್ಚಯ. ಸರ್ವಂ ಸರ್ವದಾ ಸರ್ವತ್ರ, 3 ಭಾಗ ಇಟ್ಕೋಬೇಕು. ಸರ್ವೋ ವಶ, ಸರ್ವದಾ ವಶ, ಸರ್ವತ್ರ ವಶ. ಸರ್ವತ್ರ ಯಾವ ಕಾಲಕ್ಕೂ ಸ್ವಾತಂತ್ರ್ಯ ಹೆಸರು ಮೀನಿನ ದೃಷ್ಟಾಂತ ಇದೆ. ಈಗ ಅದರಲ್ಲೇ ಹುಟ್ಟು ಅದರಲ್ಲೇ ಸಾಯೋದು ಕೊನೆಗೆ. ಪೂರ್ತಿ ಜೀವನ ಅದರೊಳಗೆ, ನೀರೊಳಗೆ. ನಮ್ಮದು ಭೂಮಿಯೊಳಗೆ. ಭೂಮಿ ಬಿಟ್ಟು ಮೇಲೊಳಗೆ ಪದಗಳು ಇಲ್ಲೇ ಇರೋದು. ನಾವು ಎಲ್ಲಿ ಸಾಧನೆ ಮಾಡೋಕ್ಕೋ ಸಾಧನೆ ಮಾಡಬೇಕು. ಭೂಮಿ ಯಾವಾಗಲೂ ಆಶ್ರಯ ಹಾಗಾಗಿದ್ದು ದೇವರ ಆಶ್ರಯನಾಗಿದ್ದಾನೆ. ಭೂಪತಿ ಪರಮಾತ್ಮ, ಒಳಗಿದ್ದು ಭೂಮಿನ ಧರಿಸಿರೋದು ಅವನೇನೆ. ಈಗ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡ್ರೆ ತದ್ವಶಂ ಸರ್ವಮನ್ಯಚ್ಚ ಸರ್ವದಾ ಇತಿ ನಿಶ್ಚಯ ಅಲ್ಲ, ವಿನಿಶ್ಚಯ.
ವಿಷ್ಣು ತತ್ವ ವಿನಿರ್ಣಯ ಅಂತ ಕರೀತಾರೆ ಆಚಾರ್ಯ. ವಿಷ್ಣು ತತ್ವ ನಿರ್ಣಯ, ವಿಷ್ಣು ತತ್ವ ನಿರ್ಣಯ, ವಿಷ್ಣು ತತ್ವ ವಿನಿರ್ಣಯ. ವಿನಿರ್ಣಯ ಅಂದರೆ ಏನು? ವಿಶೇಷ ಫರ್ಮ್ ಕನ್ವಿಕ್ಷನ್ ಕನ್ವಿಕ್ಷನ್ ಶಬ್ದಕ್ಕೇ ಫರ್ಮ್ ಅಂತ ಅರ್ಥ. ಮುಂದೆ ಏನು ಮಾಡಿ ಜೊತೆ ಸೇರಿಸಿದ್ರು ಫರ್ಮ್ ಕನ್ವಿಕ್ಷನ್ ಅಂತ, ಆ ಥರ ಇರಬೇಕು ಆಚಾರ್ಯ. ಅದಕ್ಕೆ ಹೇಳಿದರು ಸರ್ವಸ್ಥ ಶಾಸ್ತ್ರಾರ್ಥ ವಿನಿರ್ಣಯೋಯಂ. ನಮಗೆ ಗೊತ್ತಾಗೋದ್ರೆ ರೆಡಿ ಇದೆ, ಓದ್ಕೊಂಡ್ರೆ ಸಾಕು. ನೀವು ನಿರ್ಣಯ ಮಾಡ್ಕೋಬೇಕಾಗಿಲ್ಲ, ನಿರ್ಣಯ ರೆಡಿ ಇದೆ, ತಿಳ್ಕೊಂಡ್ರೆ ಸಾಕಷ್ಟೇ. ಪೂರ್ಣಾಶೇಷ ಗುಣೋ ವಿಷ್ಣು ಸ್ವತಂತ್ರಶ್ಚ ಏಕ ಏವತು ತದ್ವಶಂ ಸರ್ವಂ ಅನ್ಯತ್ ಚ ಸರ್ವದಾ ಇತಿ ವಿನಿಶ್ಚಯ. ಎಂದು ಗೊಂದಲ ಬರುತ್ತೋ ಜ್ಞಾನ ದೃಢವಾಗಿಲ್ಲ ಅಂತ ಅರ್ಥ. ಗೊಂದಲ ಇರಬಾರ್ದು. ವಿನಿಶ್ಚಯ ಸರ್ವದಾ ಇರಬೇಕು. ಸರ್ವದ ಎಲ್ಲಕ್ಕೂ ಅನ್ವಯ, ನಿಶ್ಚಯಕ್ಕೂ ಅನ್ವಯ. ದೇವರು ಸರ್ವದಾ ಆಗಿದ್ದಾನೆ. ನಾವು ಸರ್ವದಾ ವಿಷ್ಣು ಸ್ವತಂತ್ರ, ಸರ್ವದಾ ವಿಷ್ಣು ಗುಣಪೂರ್ಣ. ಉಳಿದವರು ಸರ್ವದಾ ಅಸ್ವತಂತ್ರರು, ಸರ್ವದಾ ದೇವರು ವಶರು. ಅಥವಾ ಸರ್ವದಾ ತಿಳಿಬೇಕು, ಸರ್ವ ನಿಶ್ಚಯ ಮಾಡಿರಬೇಕು. ಮಧ್ಯ ಬಂದಿರೋ ಸರ್ವದಾ ಎಲ್ಲದಕ್ಕೂ ಕೂಡ ಪ್ರತ್ಯೇಕ ಬನ್ವೇತಿ ಅಂತ ಕರೀತಾರೆ. ಹಾಗೆ ಸರ್ವದಾ ಇತಿ ನಿಶ್ಚಯ ಯಾವಾಗಲೂ ಇರಬೇಕು. ದೇವತಾ ಕ್ರಮ ವಿಜ್ಞಾನಂ ಅಪೂಜಾ ಅನ್ಯಸ್ಯ ವೈಹರೇಹೇ. ದೇವತಾ ಕ್ರಮ ವಿಜ್ಞಾನಂ. ಇವತ್ತು ಮನೆಯಲ್ಲಿ ಇದೆಲ್ಲ ಕಾಮನ್, ಎಲ್ಲರಿಗೂ ಹೇಳಿದ್ದು, ಪಂಡಿತರಿಗೆ ಅಂತ ಹೇಳಿಲ್ಲ, ಎಲ್ಲರಿಗೂ ಕಾಮನ್ ಇದು. ಏನು ಪಾಠನೇ ಹೇಳ್ಕೊಟ್ಟಿಲ್ಲ, ನೀವು ಏನು ನಿಮ್ಮ ತಾರತಮ್ಯ ಏನು ತಿಳ್ಕೊತಾನೆ ಪಾಪ ಅವನು. ಎಷ್ಟೋ ವೈಷ್ಣವರು ಎಲ್ಲೆಲ್ಲೋ ಹೋಗ್ತಾರೆ, ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಗಳೇ ಅಲ್ಲ ಕೆಲವೆಲ್ಲ, ಅವ್ರಿಗೆ ಏನು ಗೊತ್ತೇ ಇಲ್ಲ ಅವರಿಗೆ. ಒಂದು ಊಟಕ್ಕೊಂದು ಹೋಗಿ ಏನು ಗೊತ್ತಾಗುತ್ತೆ ಅವ್ರಿಗೆ ಪಾಪ. ಅಲ್ಲಿ ಹೇಳಬೇಕೋ ಇಲ್ಲ, ಅಲ್ಲಿ ಬಂದಿರ್ತಾರೆ, ಅವ್ರಿಗೆ ಅರ್ಥ ಆಗೋ ವಿಷಯ ಹಿಡಿದಿರ್ತಾರೆ, ಅವ್ರಿಗೆ ಏನೂ ಅರ್ಥನೇ ಆಗೋದಿಲ್ಲ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದು ಅಕೇಶನ್ ಅದು. ಆ ಟೈಮ್ನಲ್ಲಿ ಏನು ಮಾಡಬೇಕು ಅವರು? ಇಷ್ಟೆಲ್ಲ ಬಂದಿದ್ದಾರೆ, ಅವರಿಗೆಲ್ಲ ಜ್ಞಾನ ಕೊಟ್ಟು ಅಲ್ಲಿ ಊಟ ಹಾಕಿ ಕಳಿಸ್ಬೇಕು. ಊಟದ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಆಗಿಬಿಡೋದ್ರಿಂದ ಇದು ನಡೆಯೋದೇ ಇಲ್ಲ. ಫುಲ್ ಅದು ಕೊಟ್ಟು ಕೊಡಿಸ್ಬೇಕು ಜ್ಞಾನನ. ತಪ್ಪಾಯಿತು, ಇನ್ನೂ ತಪ್ಪು ಮಾಡ್ತೀವಿ, ನಾವು ತಿದ್ಕೋಬೇಕು ಅಂತ ಆಗ್ತಾರೆ. ಎಷ್ಟೋ ಮನೆಗಳಿಗೆ ಹೋದರೆ ನಿಮ್ಮ ಪರಮಾಶ್ಚರ್ಯ ಆಗಿಬಿಡೋದು. ಅದು ಡಿಫ್ರೆನ್ಷಿಯೇಟ್ ನಿಮ್ಗೆ ಇದು ಬೇರೆ ಬೇರೆ ವ್ಯತ್ಯಾಸ ಕಾಣಿಸೋದೇ ಇಲ್ಲ ಆಗಿರೋದು. ಅಂಥ ಅವ್ಯವಸ್ಥೆಗಳಿರೋದು. ಯಾಕಂದರೆ ಯಾರು ಹೇಳೇ ಇಲ್ಲ ಅವರಿಗೆ, ಆದರೆ ತಿಳ್ಕೊಳ್ಳೋ ಚಾನ್ಸೇ ಇಲ್ಲ. ತದ್ವಶಂ ಸರ್ವಮನ್ಯಚ್ಚ ಸರ್ವದಾತಿ ವಿನಿಶ್ಚಯ. ಎಲ್ಲರೂ ತಿಳ್ಕೊಳ್ಳೇಬೇಕಾದ ವಿಚಾರಗಳು. ಬರೀ ಪಂಡಿತರು ಅಂತ ಹೇಳಲಿಲ್ಲ, ಪ್ರತಿಯೊಬ್ಬರೂ ತಿಳಿದಿರಬೇಕು. ದೇವತಾ ಕ್ರಮ ವಿಜ್ಞಾನಂ. ದೇವತಾ ಕ್ರಮ ಅಂದ್ರೇನು? ತಾರತಮ್ಯ ಅಂತ. ತಾರತಮ್ಯ ವಿಜ್ಞಾನ ಸರಿಯಾಗಿ ತಿಳ್ಕೋಬೇಕು. ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರ್ದು ತಾರತಮ್ಯ. ಕೃಷ್ಣಾಮೃತ ಮಾಡಿದ್ರೆ ಹೇಳಿದ್ದಾರೆ ಆಗಲೇ, ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭ್ರಶ್ಯತೆ ಹಿ ಸಹ. ಸಮರಿಗೆ ಸಮರಿದ್ದಾರೆ, ಗರುಡಶೇಷ ರುದ್ರ ಸಮರು. ಹೆಚ್ಚು ಕಡಿಮೆ ಪೂಜೆ ಮಾಡಿದ ದೋಷ ಆಯಿತು. ಇನ್ನು ಸಮರಲ್ಲ, ಸಮ ಅಂತ ಪೂಜೆ ಮಾಡಿದ ಅದು ಅಪರಾಧ. ಸಮಾನಾಂ ವಿಷಮಾನಾಂ ಸಮ. ಸಮರು ಅಂದರೆ ಸಮರು, ವಿಷಮ ಅಂದರೆ ಸಮರಲ್ಲ. ಸಮರದವರು ಸಮ ಅಂತ ತಿಳ್ಕೊಡೋದು, ಸಮರ ಸಮ ಅಲ್ಲ ಅಂತ ತಿಳ್ಕೊಡೋದು. ಇದೇನಿದು? ಸ್ವಪದಾತ್ ಭ್ರಶ್ಯತೆ ಹಿ ಸಹ. ಈ ದೇವತೆಗಳು ತಪ್ಪನ್ನು ಮಾಡಬಾರ್ದು. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾತಾತ ಕ್ರಿಯತೆ ಏನ. ಯಾರು ಮಾಡ್ತಾರೋ ಅವನು ದೇವೋಪಿ ದೇವತೆ ಆಗಿದ್ದರೂ ಕೂಡ ಸ್ವಪದಾತ್ ಭ್ರಶ್ಯತೆ ಹಿ ಸಹ. ಅವನು ಭ್ರಶ್ಯತೆ ಕೆಳ ಬಿದ್ದು ಹೋಗ್ತಾನೆ, ಅಧಪತನ ಕಾಣ್ತಾನೆ ಎಂದು ವ್ಯತ್ಯಾಸ ಆಗಬಾರ್ದು ಅಂತ ಹೇಳ್ತಾರೆ. ದೇವತಾ ಕ್ರಮ ವಿಜ್ಞಾನಂ ಅಪೂಜಾ ಅನ್ಯಸ್ಯ ವೈ ಹರೇಹೇ. ಅದೇ ರೀತಿ ಹರೇಹೇ ಅನ್ಯಸ್ಯ ವೈ ಅಪೂಜಾ. ಉಳಿದ ದೇವತೆಗಳು ಪೂಜೆ ಮಾಡಬಾರ್ದು. ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಕೇಳಿದರೆ ಸರ್ವೋತ್ತಮತ್ವನೇ ಮಾಡಬಾರ್ದು. ರಮಾ ಬ್ರಹ್ಮಾದಯಸ್ತಸ್ಯ. ಉಳಿದವ್ರ ದೇವ್ರ ಪೂಜೆ ಮಾಡಬಾರ್ದು, ದೇವ್ರ ಪೂಜೆ ಮಾಡದೇ ಇರಬಾರ್ದು. ಗೊಂದಲ ಆಯ್ತು ಈಗ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರುವಿದೆ. ಎಲ್ಲಾದರೂ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅಂದರೆ ಸರ್ವೋತ್ತಮತ್ವೇನ ಒಬ್ಬನ್ನೇ ಮಾಡಬೇಕು. ಉಳಿದವರೆಲ್ಲ ಯಾರು? ಪರಿವಾರ. ರಮಾ ಬ್ರಹ್ಮಾದಯ ಪರಿವಾರತ ಇಬೇಕು. ಪರಿವಾರದ ಪೂಜೆ ಮಾಡಲೇಬೇಕು, ಪೂಜೆ ಬಿಡಬಾರದು, ಸರ್ವೋತ್ತಮತ್ವೇನ ಮಾಡಲೇಬಾರ್ದು. ಇದು ಅರ್ಥ ಮಾಡಿಕೊಂಡ್ರೆ ಸ್ಪಷ್ಟ ಚಿತ್ರ ಬರುತ್ತೆ. ಗಣೇಶನ ಪೂಜೆ ಮಾಡ್ತಾರೆ, ಮಾಡಲೇಬೇಕು, ತಪ್ಪಲ್ಲ. ಸಮಾಜ ದೇವತೆಗಳು ಅಂದರೆ ಪೂಜೆ ಮಾಡಲೇಬೇಕು. ಈ ಆಫೀಸ್ಗೆ ಹೋಗ್ತೀರಿ, ಗೌರ್ಮೆಂಟ್ ಅಟೆಂಡರ್ ಕೂಡ ಗೌರವ ಕಾಣ. ಅಟೆಂಡರ್ ಕೂಡ ಏನು ಮಾಡೋಂಗಿಲ್ಲ ಇವರು, ಅವ್ರ ಜೊತೆ ಮಿಸ್ಬಿಹೇವ್ ಮಾಡೋಂಗಿಲ್ಲ. ಅಟೆಂಡರ್ ಆಗಿರ್ಬೋದು ಅವರು, ಬಟ್ ಅವನು ಸರ್ಕಾರಿ ನೌಕರ. ಅದು ಏನು ಬೆಲೆ ಇದೆ ಅವರಿಗೆ? ಡ್ಯೂ ರೆಸ್ಪೆಕ್ಟ್ ಕೊಡಲೇಬೇಕು. ಏನೇ ಹೋಗಿ ಬಾಯಿ ಬಂದ ಹುಚ್ಚ ಬತ್ತಿ ಮಾತಾಡೋಕ್ಕೆ ಬರೋಲ್ಲ, ಡೀಸೆಂಟಾಗಿ ನಡ್ಕೋಬೇಕು. ಅಲ್ಲಿ ತಾರತಮ್ಯ ಮೇಲೆ ಹೋಗ್ತಾ ಇನ್ನೂ ಜಾಸ್ತಿ ತೋರಿಸ್ತಾರೆ. ಇವನಿಗೆ ಅವಮಾನ ಮಾಡಿದರೆ ಅವ್ರು ಪನಿಷ್ ಮಾಡ್ತಾರೆ, ಮೇಲಿನವ್ರು ಹೇಳ್ತಾರೆ. ಅವ್ರು ನಮ್ಮ ಆಫೀಸರು, ನಿಮಗೇನು ಹಕ್ಕಿದೆ ಬೈರಕ್ಕವನ್ನು, ನೀವು ಕೆಲಸ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇಷ್ಟು ಇದು ಇವತ್ತು ಫಾಲೋ ಮಾಡ್ತಾರೆ ರೂಲ್ಗಳು. ಸೊ ಯಾರಿಗೂ ಅವಮಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಗ್ರಾಮದೇವತೆ ಪೂಜೆ ಕೂಡ ನಿಷಿದ್ಧ ಅಲ್ಲ. ಗ್ರಾಮದೇವತೆ ಪೂಜೆ ಯಾಕೆ ಅವ್ರು ವಿಲೇಜ್ ಅಕೌಂಟೆಂಟ್ ಇದ್ದಾಗೆ, ಅವನ ಆಫೀಸರ್, ಸರ್ಕಾರಿ ಅಧಿಕಾರಿ ಆತ.
ಸೊ ಪರಿವಾರ ದೇವತೆಯವರು. ಆದ್ದರಿಂದ ಹನುಮಂತ ಏನು ಮಾಡಲಿ, ರಂಕಿಣಿನ ಕೊಲ್ಲಲಿಲ್ಲ, ಕೊಂದ್ಬಿಟ್ಟು ಸಮಾಧಾನ ಮಾಡಿ ತಿಳಿಸ್ಕೊಟ್ಟಿದ್ದೆ ಹೊರತು ಹೊಡಿಲಕ್ಕೆ ಹೋಗಲಿಲ್ಲ. ಅರ್ಥ ಮಾಡಿಕೊಂಡ್ರೆ ಡ್ಯೂ ರೆಸ್ಪೆಕ್ಟ್ ಅನ್ನೋ ಪದ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಫುಲ್ ರೆಸ್ಪೆಕ್ಟ್ ಬೇರೆ, ತಾರತಮ್ಯ ಕ್ರಮದ ರೆಸ್ಪೆಕ್ಟ್ ಬೇರೆ, ನೋ ರೆಸ್ಪೆಕ್ಟ್ ಬೇರೆ, ಡ್ಯೂ ರೆಸ್ಪೆಕ್ಟ್ ಬೇರೆ. ಅದು ಸಲ್ಲಬೇಕಾದ ಗೌರವನ ಏನು ಮಾಡಬೇಕು, ನಾವು ಅದನ್ನು ಸಲ್ಲಿಸಲೇಬೇಕು. ದೇವತಾ ಕ್ರಮ ವಿಜ್ಞಾನಂ ಅಪೂಜಾ ಅನ್ಯಸ್ಯ ವೈಹರೇಹೇ ಹರೇಹೇ ಅನ್ಯಸ್ಯ ಅಪೂಜಾ. ದೇವರ ಹೊರತು ಉಳಿದವರೇ ಸರ್ವೋತ್ತಮತ್ವ ಮೇಲೆ ಹೇಳಿದ ರೀತಿಯಲ್ಲಿ ಪೂಜೆ ಮಾಡಬಾರದು ಅಂತ ಅರ್ಥ. ಪೂಜಾ ಭಾಗವತತ್ವೇನ, ಅವರು ಭಗವದ್ಭಕ್ತರು ಪೂಜೆ ಮಾಡಲೇಬೇಕು. ಭಗವಂತ ಅಂತ ಪೂಜೆ ಮಾಡಬಾರ್ದು, ಏನಂತ ಮಾಡಬೇಕು, ಭಗವದ್ಭಕ್ತರು ಅಂತ ಪೂಜೆ ಮಾಡಬೇಕು. ಪೂಜಾ ಭಾಗವತತ್ವೇನ ದೇವಾದೀನಾಂಚ ಸರ್ವಶಃ. ಈ ಎಲ್ಲ ಮುಂದಿನ ಶ್ಲೋಕದಲ್ಲಿ ಹೇಳಿದರು. ಎಲ್ಲ ದೇವ ಆದೀನಾಂ, ಆದಿ ಅಂದರೆ ಯಾರ್ಯಾರು, ಉಳಿದವರು ಯಾರು, ದೇವ ಋಷಿ ಪಿತೃಪ ನರಾಹ ಇತಿ ಭುಕ್ತಾಸ್ತು ಪಂಚಧ. ಅಲ್ಲಿಟ್ಟುಕೊಂಡಿದೆ 5 ವಾಕ್ಯ ಇದೆ. 5 ಜನ ಇದ್ದಾರೆ. ಯಾರ್ಯಾರು, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು. ಇಷ್ಟು ಜನ ಪೂಜೆ ಮಾಡಬೇಕು. ಅದು ಗೌರವಿಸಬೇಕು. ಪೂಜೆಯಿಂದ ಶಬ್ದಕ್ಕೇನೋ ಯೋಗ್ಯತೆ ತಕ್ಕಂತೆ ಗೌರವವನ್ನು ಕೊಡಬೇಕು. ಪೂಜಾ ಭಾಗವತತ್ವೇನ ದೇವಾದೀನಾಂಚ ಸರ್ವಶಃ. ಅವರಿಗೂ ಕೂಡ ಅರ್ಘ್ಯಾಪಾದ್ಯ ಪೂಜಾ ಕ್ರಮ ಇದೆ. ಗಣೇಶನಿಗೆ ಪೂಜೆ ಮಾಡಬೇಕಾದ್ರೂ ಕೂಡ ಅರ್ಘ್ಯಾಪಾದ್ಯ ಉಪಚಾರ ಕೊಟ್ಟೆ ಪೂಜೆ ಮಾಡಬೇಕೆ ಹೊರತು ಬರೀ ಇದು ಮಾಡೋದಲ್ಲ, ಕ್ರಮದಲ್ಲೇ ಪೂಜೆ ಮಾಡಬೇಕು. ಪೂಜಾ ಭಾಗವತತ್ವೇನ ದೇವಾದೀನಾಂಚ ಸರ್ವಶಃ. ವೃಥಾ ಕರ್ಮ ಅಕೃತಿ, ವೃಥಾ ಕರ್ಮ ಅಕೃತಿ ಕ್ವಾಪಿ ನಿರಾಶೀಸ್ತ್ವಂ ಸದೈವಚ. ಇದು ನೋಡಿ ಹೇಗಿದೆ, ವೃಥಾ ಕರ್ಮ ಅಕೃತಿ. ವೃಥಾ ಕರ್ಮ ಮಾಡ್ಲಿಕ್ಕೆ ಹೋಗಬಾರ್ದು, ವ್ಯರ್ಥ ಕೆಲಸ ಮಾಡಬಾರ್ದು ಅಂತ. ಇವತ್ತು ಟಿ ವಿ ನೋಡೋದಕ್ಕಿಂತ ವ್ಯರ್ಥ ಕೆಲಸ ಇನ್ಯಾವ ಸಿಗುತ್ತೆ ಇವರಿಗೀಗ, ಗೊತ್ತಾಯ್ತಾ? ಅದೇನು ಪ್ರಯೋಜನ ಇಲ್ಲ. ಟೋಟಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾನೆ, ಏನು ಬಂತು ಇವನಿಗೆ, ಏನೇನು ಒಂದು ಪೈಸೆ ಪ್ರಯೋಜನ ಇಲ್ಲ. ಅಷ್ಟೇ ಅಲ್ಲ, ಎಷ್ಟೋ ಕೆಲಸ ಹಾಳಾಗಿದೆ ಅದರಿಂದ ಅವ್ರಿಗೆ. ಎಷ್ಟೋ ಸರ್ತಿ ಕ್ರಿಕೆಟ್ ಮ್ಯಾಚ್ ಶುರುವಾಯಿತು ಅಂದರೆ ಗೌರ್ಮೆಂಟ್ ಆಫೀಸರ್ಸ್ ತೆಗಿತಾಗಿತ್ತು, ಎಲ್ಲ ನೋಡ್ಕೊಂಡು ಕೂತ್ಬಿಡ್ತಾರಲ್ಲ, ಎಷ್ಟು ವ್ಯಾಲ್ಯೂ ವೇಸ್ಟ್ ಆಗುತ್ತೆ ಅದರಿಂದ. ಅದು ಬ್ಯಾನ್ ಮಾಡಬೇಕು. ಇನ್ನು ಅನುಕೂಲ ಜಾಸ್ತಿ ಮಾಡಿಬಿಡ್ತಾರೆ ನೋಡಲಿಕ್ಕೆ. ಕಾಮೆಂಟ್ರಿ ಅದು ಇದು ಟಿ ವಿ ಮನೆಗೆ ಹಾಕೋದು, ರೆಟಿ ಹೊರೋ ವಸ್ತು ರಿಲೇ ಮಾಡಿಬಿಡ್ತಾರೆ, ಕೇಳಿಸ್ಬಿಡ್ತಾರೆ. ಪ್ರಾವಿಡ್ ಅವ್ರು ಆಟ ಆಡ್ತಾರೆ, ಹೋದವ್ರು ನೋಡಬೇಕು ಅಷ್ಟೇ. ಅದು ನೋಡಲೇಬೇಕು ಅಂತೇನು, ಹೋಗಲೇಬೇಕು ಅಂತ ಇಲ್ಲೇ ಇಲ್ಲ. ಅಂದರೆ ಆಟದ ಮುಖ್ಯ ಉದ್ದೇಶ ಏನು ಗೊತ್ತಾ, ದೇಹಕ್ಕೆ ವ್ಯಾಯಾಮ ಆಗಬೇಕು. ಅದಕ್ಕೋಸ್ಕರ ಆಟ ಆಡಬೇಕು, ಆಟ ನೋಡಬಾರ್ದು. ಆಟ ಆಡಬೇಕು, ನೋಡೋದಕ್ಕೆ ಆಟ ಅಲ್ಲ. ಇವತ್ತು ವ್ಯಾಯಾಮ ಮಾಡೋದು ನೋಡಿದ್ರೆ ವ್ಯಾಯಾಮ ಆಗಿಬಿಡತ್ತೆ ನಮಗೆ, ಆಗೋದಿಲ್ಲ. ನಾವು ವ್ಯಾಯಾಮ ಮಾಡಬೇಕದು. ಅದು ಎಲ್ಲ ಕೆಟ್ಟ ಕಲಿಯುಗದಲ್ಲಿ ಏನೂ ಆಗಬಾರ್ದು ಕೆಲಸ, ಎಲ್ಲದೂ ಮಿಸ್ಯೂಸ್ ಆಗ ಮಾಡಿಬಿಡ್ತಾರೆ. ಅದಕ್ಕೇನು ಎಂದು ಹಾಗೆ ಮಾಡದೇನೆ ವೃಥಾ ಕರ್ಮ ಅಕೃತಿ, ವ್ಯರ್ಥ ಕರ್ಮಗಳನ್ನು ಮಾಡಬಾರ್ದು, ವ್ಯರ್ಥ ಕೆಲಸ ಮಾಡಬಾರ್ದು. ಕರ್ಮ ಅಕೃತಿ, ಕೆಲಸ ಮಾಡದೇ ಇರೋದು ಒಂದು. ವೃಥಾ ಕರ್ಮ ಇನ್ನೊಂದಕ್ಕೆ. ವೃಥಾ ಕರ್ಮ ಮಾಡಬಾರ್ದು, ಯಾವ ಕರ್ಮ ಮಾಡದೇನೂ ಇರಬಾರ್ದು. ವಿಹಿತ ಕರ್ಮ ಮಾಡಬೇಕು. ಕುರುಭುಂಕ್ಷತೆ ಕರ್ಮ ನಿಜಂ ನಿಯತಂ ಮಾಡಬೇಕು. ಮ್ಯಾಚ್ ನೋಡೋ ನಿಯತನ ಆಗಿದ್ದರೆ ಅಲ್ಲ, ಟಿ ವಿ ನೋಡೋ ನಿಯತ ಕರ್ಮ ಆಗಿಬಿಟ್ಟಿದೆ, ಇಲ್ವೇ ಇಲ್ವಾ, ನೋಡವೇ ಇಲ್ವಾ, ಚೇಚೆ ಅಂದ್ಬಿಡ್ತಾ. ಅದು ನಿಯತ ಕರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾವ. ನಿಜ ಕರ್ಮ ನಿಯತ ಕರ್ಮ ಅಲ್ಲ, ಅದು ಕರ್ಮನೇ ಅಲ್ಲ. ಫಸ್ಟು ಅಕರ್ಮ ವಿಕರ್ಮ ಮಾಡಬಾರ್ದು ಹಾಗೆಲ್ಲ. ವೃಥಾ ಕರ್ಮ ಅಕೃತಿ ಕ್ವಾಪಿ ನಿರಾಶೀಸ್ತ್ವಂ ಸದೈವಚ. ನಿರಾಶೀಸ್ತ್ವಂ ಸದೈವಚ. ನಿರಾಶನಾಗಬೇಕು ಅಂದರೆ ಪೆಸಿಮಿಸ್ಟ್ ಆಗಬೇಕು ಅಂತ ಅರ್ಥ ಅಲ್ಲ. ಫಲಾಪೇಕ್ಷೆ ಕೆಡಬಾರ್ದು. ಕೆಲಸ ಆ್ಯಕ್ಟಿವ್ ಆಗಿ ಮಾಡಬೇಕು, ಫಲಾಪೇಕ್ಷೆ ಇರಬಾರ್ದು. ನಮ್ಮ ಜನ ಫಲಾಪೇಕ್ಷೆ ಇಲ್ಲದ ಮೇಲೆ ಆ್ಯಕ್ಟಿವ್ ಆಗಿ ಮಾಡಬೇಕು ಆ ಥರ ಇಟ್ಕೊಂಡ್ಬಿಡ್ತಾರೆ. ಫಲಾಪೇಕ್ಷೆ ಇಲ್ಲದ ಮೇಲೆ ಆ್ಯಕ್ಟಿವ್ ಆಗಿ ಮಾಡೋದು ಅಂತು. ಫಲಾಪೇಕ್ಷೆ ಇದ್ದರೆ ಆ್ಯಕ್ಟಿವ್ ಆಗಿ ಮಾಡ್ಬೋದು ಅಲ್ಲ. ಕರ್ಮ ಮಾಡಬೇಕು, ಮಾಡಬೇಕು ಅಷ್ಟೇ ಹೊರತು ಅದೇ ಕರ್ಮ ಇನ್ನೇನು ಕೇಳಕ್ಕೆ ಹೋಗಬಾರ್ದು. ಫಲ ನಿರೀಕ್ಷೆ ಮಾಡಲೇಬಾರ್ದು. ನಿರಾಶೀಸ್ತ್ವಂ ಸದೈವಚ. ಸದೈವ ನಿರಾಶಿಸ್ತ್ವ. ಯಾವಾಗಲೂ ಒಮ್ಮೊಮ್ಮೆ ಅಲ್ಲ, ಹೊಟ್ಟೆ ತುಂಬಿದ ಮೇಲೆ ಸಾಕು ಅಂತ ಹೇಳೋದಲ್ಲ. ಗೊತ್ತಾಯ್ತಿಲ್ಲ, ಹೊಟ್ಟೆ ತುಂಬಿದ ಮೇಲಲ್ಲ. ಇನ್ನು ಹೊಟ್ಟೆ ಹಿಡಿಸ್ತಿರ್ಬೇಕಾದ್ರೆ ಏನು ಮಾಡಬೇಕು, ನೋಡ್ದ ಎಷ್ಟು ಜನ ಕೂತಿದ್ದಾರೆ, ಅಡಿಗೆ ಕಡಿಮೆ ಇದೆ, ಗೊತ್ತಾಯ್ತಾ, ಉಪಾಯ ಮಾಡ್ದ, ನಂಗೆ ಸಾಕು ಅಂತ ಹೇಳ್ಬಿಟ್ಟು ಅದು ಅವ್ರಿಗೆ ಸಿಗಲಿ ಅಂಥೇಳಿ. ಅವ್ರಿಗೆ ಸಿಗ್ಲಿಕ್ಕೆ ಸಾಕು ಅಂದ್ರೆ ಬೇಡ, ನೀವೇ ತಿಂದು ಅವ್ರಂತಾರೆ. ಆಮೇಲೆ ಏನು ಮಾಡಬೇಕು ಅದಕ್ಕೆ, ನಂಗೆ ಸಾಕು ಹುಚ್ಚಾಬಟ್ಟಿ ಸಾಕಾಗೋಗ್ಬಿಟ್ಟಿದೆ, ತಿನ್ನಲಿಕ್ಕಾಗೋದೇ ಇಲ್ಲ. ಅದು ತ್ಯಾಗನ ಹೇಳ್ಕೊಳ್ಳಿಲ್ಲ ಅವನು. ನೋಡೋರಿಗೆ ನಾನು ಅವರೆಲ್ಲ ತಿನ್ನಲಿ ಬಿಡಲಿ, ನನಗಂತೂ ಬೇಡ, ನೋಡೋದಕ್ಕೆ ತನ್ನ ಎಂಟರ್ ಮಾಡ್ಕೊತಾರೆ. ಉದ್ದೇಶ ಅವನಿಗಿಲ್ಲ. ಏನಿದೆ ಹಿಂದೆಲ್ಲ ಆ್ಯಕ್ಚುಲಿ ಹಾಗಾಗ್ತಾ ಇತ್ತು, ಗೊತ್ತಾಯ್ತಾ. ಮನೆಯವರು ಎಷ್ಟೋ ಸತ್ತು ನೋಡಿದೆ, ಇನ್ನು ಬಡಿಸ್ಕೊಂಡು ಊಟ ಕೂಡ್ತಾ ಇರ್ತಾರೆ. ಯಾರೋ ಗೆಸ್ಟ್ ಗೊತ್ತಾದ ತಕ್ಷಣ ಎಲ್ಲ ದೂರ ಇಡಿಸ್ಬಿಟ್ಟು ಆ ಕಡೆಗೆ ಅದ್ಮೇಲೆ ಎದ್ದು ಬಿಡ್ತಿದ್ರು, ಹೇಳಿ ಅಂತೇಳಿ. ಈ ಊಟ ಮುಗಿಸಿ ನಿಧಾನವಾಗಿ ಎದ್ದು ಹೋಗ್ತಾರೆ ಹೊರತು ಹೋಗೋದಿಲ್ಲ. ಅದು ಇದು ಕೆಟ್ಟೋಗ್ಬಿಟ್ಟಿದೆ, ಟ್ರೆಂಡೇ ಕೆಟ್ಟೋಗ್ಬಿಟ್ಟಿದೆ. ಹಾಗಾಗಬಾರ್ದು ಅಂತ ಹೇಳಿದ. ಅದಕ್ಕಾಗಿ ನಿರಾಶೀಸ್ತ್ವಂ ಸದೈವಚ. ತನಗೆ ಆಸೆ ಹೌದು ಹೌದು, ಎರಡೂ ಒಂದೇ. ಆ ಸ್ಪೃಹ ಅಂದರೆ ಆಸೆ,
ನಿಸ್ಪೃಹನಾಗಿರಬೇಕು, ನಿರಾಶೆಯಾಗಿರಬೇಕು. ನಿಸ್ಪೃಹ ಅಂದರೆ ಪ್ರತಿಫಲಾಪೇಕ್ಷೆ ಇರಬಾರ್ದು. ನಿಸ್ಪೃಹವಾಗಿ ಕೆಲಸ ಮಾಡ್ತಾರೆ, ಭಾಳ ಚೆನ್ನಾಗಿ ಕೆಲಸ ಮಾಡಿ ನಿಸ್ಪೃಹವಾಗಿ ಮಾಡ್ತಾರೆ. ಯಾವ ಇನ್ಸೆಂಟಿವ್ ಏನೂ ಹೇಳಿಲ್ಲ, ಮಾಡ್ತಾರೆ. ಅವರೇನು ಕೃಷ್ಣಾರ್ಪಣ ಬುದ್ಧಿನೇ ಇನ್ಸೆಂಟಿವ್, ಅವರಿಗೆ ವಿಷ್ಣು ಪ್ರೀತಿನೇ ಇನ್ಸೆಂಟಿವ್. ಅದಿರಬೇಕು, ಇದಿರಬಾರ್ದು. ಸೊ ನಿರಾಸೆಹಿ ನಿಸ್ಪೃಹನಾಗೇ ಇರಬೇಕು. ನಿಸ್ಪೃಹ ಅಂತ ನಿಸ್ಪೃಹ ಸರ್ವಕಾಮೇಭ್ಯ ಆ ಮಾತು ಬರುತ್ತೆ, ಆ ಪದ ಉಪಯೋಗಿಸಿದ್ದಾರೆ. ಆ ಸಂಸ್ಕೃತ ಪದನೇ. ಸ್ಪೃಹ ಅಂದರೆ ಆಸೆ, ನಿಸ್ಪೃಹ ಅಷ್ಟೇ. ಸದೈವ ಚ ವಿಷ್ಣೋರ್ ಭಾಗವತ ಎಲ್ಲಿವರೆಗೆ ಬಂದಿದೆ ಅಂದರೆ ದುಡ್ಡು ಕೊಡೋದು ಏನು ಮಾಡಬೇಕು, ನಾವು ಯಾಕೆ ಮಾಡಬೇಕು, ಕೊಟ್ಟರೆ ಮಾಡೋದು ಅಷ್ಟೇ. ಇವತ್ತು ಎಷ್ಟೋ ಕೆಲಸಗಳನ್ನು ಏನು ಮಾಡಿದ್ರು ಮಾಡೋದಿಲ್ಲ. ನಮ್ಮ ಕೆಲಸ ಅಲ್ಲ ಅದು, ನಮ್ಮ ಕೆಲಸ ಅಲ್ಲ ಅದು. ಇಂಥ ಆ ಥರ ಮೆಂಟಾಲಿಟಿ ಶುರುವಾಗಿಬಿಟ್ಟಿದೆ ಈಗಾಗಲೇ. ಎಕ್ಸ್ಟ್ರಾ ಏನೇನೋ ಮಾಡ್ಕೊಂಬಂದೆ, ಎಲ್ಲ ರೆಡಿ ಇರಬೇಕಷ್ಟೇ. ಅದು ನಮ್ಮ ಕೆಲಸ ಅಲ್ಲ. ಇನ್ನೊಂದಕ್ಕೆ ಅದು ನಮ್ಮ ಕೆಲಸ ಅಲ್ಲ, ಇಷ್ಟೇ ನಾವು ಮಾಡೋದು. ಬಿದ್ದರೆ ಈಗೇನು ಬಿದ್ದರೆ ಚೂರು ಎತ್ತ ಅದು ಕೂಡ ಮಾಡೋಣ, ನಮ್ಮ ಕೆಲಸ ಅಲ್ಲ, ಪೊಲೀಸನ ಕರೀದೆ ಅಂತಾರೆ ಅಷ್ಟೇ ಹೊರತು. ಎಷ್ಟೋ ವಿಡಿಯೋ ತೆಗೆದು ಕೂತಿರ್ತಾರಲ್ಲ ಆ್ಯಕ್ಸಿಡೆಂಟ್ ಆದರೆ, ಅದು ನಮ್ಮ ಕೆಲಸ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಇನ್ನೊಬ್ರು ಬದುಕಿಸೋದ್ರಲ್ಲಿ ನಮ್ಮ ಪಾಲಿದೆ. ಸ್ವಲ್ಪಾರು ಪ್ರಯತ್ನ ಪಡಬೇಕು, ಅದು ಬಿಟ್ಬಿಡ್ತಾರೆ. ವಿಷ್ಣೋರ್ ಭಾಗವತಾನಾಂಚ ವೃಥಾ ಕರ್ಮ ಅಕೃತಿ ಕ್ವಾಪಿ. ಇವೆಲ್ಲ ಟೆಕ್ಸ್ಟ್ ಆಗೋದು ಗೊತ್ತಾಯ್ತಾ? ಇವೆಲ್ಲ ಪಾಠಗಳು ಹೇಳ್ತಾ ಇದ್ದರೆ ಪಾಠಗಳಲ್ಲಿ ಬರೆಸಿರ್ಬೇಕು ಇವನ್ನೆಲ್ಲ ಹೋದರೆ. ಅವಾಗ ಎಲ್ಲರೂ ಎಚ್ಚರಿಕೆಯಿಂದ ಇರ್ತಾರೆ. ಹೇಳಿದ್ರೆ ಓದಿದ್ರೆ ಸುಧಾ ಎಲ್ಲೋದ್ರಿಲ್ಲ. ಈ ರೀತಿ ಯಾರ ಗತಿ ಏನು? ಎಲ್ಲರೂ ಪಿ ಎಚ್ ಡಿನೇ ಮಾಡೋಕ್ಕಾಗತ್ತಾಗಿದ್ದರೆ ಪಿ ಎಚ್ ಡಿ ಮಾಡದೇ ಇರೋದು ಓದಲ್ಲೇನು? ಆ ರೀತಿ ಹೇಳ್ಕೊಡ್ಬೇಕು. ವಿಷ್ಣೋರ್ ಭಾಗವತಾನಾಂಚ ಪ್ರತೀಪಶ್ಯ ಅಕೃತಿ ಸದಾ. ಒಂದೊಂದು ಸೂಪರ್ ಇದನ್ನು ಹೇಳ್ತಾರೆ ಆಚಾರ್ಯರು. ವಿಷ್ಣೋ ಭಾಗವತಾನಾಂಚ, ವಿಷ್ಣುವಿಗೂ ವಿಷ್ಣು ಭಕ್ತರಿಗೂ ಕೂಡ ಏನು ಮಾಡಬಾರ್ದು? ಪ್ರತೀಪಶ್ಯ ಅಕೃತಿ, ಎಂದು ವಿರೋಧವನ್ನು ಮಾಡಬಾರದು. ಅರ್ಥ ಆಯ್ತಾ? ಸರ್ಕಾರಿ ನೌಕರಿ ಕೈ ಮಾಡೋ ಹಾಗೆ ಯಾರಿಗೂ ಇಲ್ಲ, ಕೈ ಮಾಡಬಾರ್ದು. ಅವನ ದೊಡ್ಡ ಅಪರಾಧ ಗೊತ್ತೆ. ಎಲ್ಲ ದೇವರ ಅನುಯಾಯಿಗಳಾದ್ದರಿಂದ ಯಾರಿಗೂ ಏನಾಗಬಾರ್ದು. ಸರ್ಕಾರಿ ನೌಕರ ಅಂದರೆ ಹೇಗೋ ಎಲ್ಲರೂ ದೇವರ ಭಕ್ತರು, ದೇವರ ಸೃಷ್ಟಿಯಲ್ಲಿರೋರು. ಆದ್ದರಿಂದ ಯಾರಿಗೂ ಏನು ಮಾಡಬಾರ್ದು? ಅವಮಾನ ಮಾಡಬಾರ್ದು. ಅವೆಲ್ಲ ಮನುಸ್ಮೃತಿ ತುಂಬ ಡೀಟೇಲಾಗಿ ಹೇಳ್ತಾರೆ. ಅಂಗವಿಕದರನ್ನು ನಗಬೇಡಿ ಅಂತ ಹೇಳ್ತಾರೆ. ಇವೆಲ್ಲ ನೋಡಿದರೆ ಇವತ್ತು ಕಲಿಬೇಕದನ್ನು. ಕಾನ್ಸ್ಟಿಟ್ಯೂಷನಲ್ಲೇ ಸೇರಿಸ್ಬಿಟ್ಟಿದ್ದಾರೆ. ನಮ್ಮ ಮನುಸ್ಮೃತಿ ಹೇಳ್ತಾರೆ, ಯಾರು ಅವಮಾನ ಮಾಡೋ ಹಕ್ಕು ಯಾರಿಗೂ ಇಲ್ಲ, ಯಾರಿಗೂ ಅನ್ಯಾಯ ಮಾಡಬಾರ್ದು. ಶಿಕ್ಷೆ ಅನುಭವಿಸಿ ಬಂದವನನ್ನು ನೀವು ಮತ್ತೆ ನಾರ್ಮಲಾಗಿ ನೋಡಿ ಹೊರತು ಅವನನ್ನು ಕೆಟ್ಟದಾಗಿ ಹೇಳಬೇಡಿ ಅಂತ ಹೇಳ್ತಾರೆ. ಮತ್ತೆ ಕಳ್ಳಾಗ್ತಾನೋ, ಮತ್ತೆ ಹೇಳ್ತಾ ಏನಾಗ್ತಾನೋ ಅವನು ವಾಪಸ್ ಹೋಗ್ತಾನೆ. ಅವನಿಗೆ ಸಾಮಾನ್ಯವಾದ ಸ್ಥಾನಮಾನ ಕೊಡಬೇಕು ಅಂತ ಹೇಳ್ತಾರೆ. ಇವೆಲ್ಲ ಭಾಳ ಪೂರ್ವಾರ್ಥಗಳು. ಇದು ಬೋಧೆ ಎಲ್ಲ ಬೈಯೋದಕ್ಕೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ತುಂಬ ವಿಷಯಗಳು ಸ್ಮೃತಿಗಳಲ್ಲಿ ಡೇ ಟು ಡೇ ಲೈಫ್ ಏನೇನು ಬೇಕು ಅದೆಲ್ಲನೂ ಹೇಳ್ತಾರೆ. ಎಲ್ಲರಿಗೂ ಕಾಮನ್, ಪ್ರತಿ ವರ್ಣದವರಿಗೂ ಇವರಿಗೂ ಪ್ರತಿಯೊಬ್ಬರಿಗೂ ಹೇಳ್ತಾರೆ. ವಿಷ್ಣೋರ್ ಭಾಗವತಾನಾಂಚ ಪ್ರತೀಪಸ್ಯ ಅಕೃತಿ ಸದಾ ಪರಸ್ಪರ ವಿರೋಧೇತು ವಿಶಿಷ್ಟಸ್ಯ ಅನುಕೂಲತಾ. ಪ್ರತೀಪಸ್ಯ ಅಕೃತಿ, ಪ್ರತೀಪ ವಿರೋಧವನ್ನು ಅಕೃತಿ ಮಾಡದೇ ಇರಬೇಕು. ಸದಾ ನಾವು ದೇವ್ರ ಪೂಜೆ ಎಷ್ಟು ಮುಖ್ಯನೋ ಇವೆಲ್ಲ ಅಷ್ಟೇ ಮುಖ್ಯ. ದೇವರ ನಿಯಮಗಳಾದ್ದರಿಂದಾಗೇ ಪ್ರತಿಯೊಂದು ಕೂಡ ಪಾಲನೆ ಮಾಡಲೇಬೇಕು. ನಾವು ವಿರೋಧ ಬರದಂತೆ ನೋಡ್ಕೋಬೇಕು. ಅದು ಸಾಧನೆ ಭಾಗ, ಅದು ಸಾಧನೆಯ ಭಾಗ ಹೊರತು ಬೇರೆ ಅಲ್ಲ. ಪರಸ್ಪರ ವಿರೋಧ ಹೇತು ವಿಶಿಷ್ಟಸ್ಯ ಅನುಕೂಲತ. ವೈಷ್ಣವರಲ್ಲಿ ವಿರೋಧ ಬಂತ ಏನು ಮಾಡಬೇಕಾಗ? ಗೊತ್ತಾಯ್ತಾ? ವಿಶಿಷ್ಟಸ್ಯ ಅನುಕೂಲತ. ಈಗ ಎಲ್ಲರೂ ಒಂದೇ ರೀತಿ ಇದೆ, ಯೋಚನೆ ಇಲ್ಲ. ಬಾಸ್ ಒಂದು ಹೇಳ್ತಾರೆ, ಅಸಿಸ್ಟೆಂಟ್ ಒಬ್ಬ ಹೇಳ್ತಾರೆ. ಯಾರು ಮಾತು ಕೇಳ್ಬೇಕು ನಾವೀಗ? ಬಾಸ್ ಕೇಳಬೇಕಷ್ಟೇ, ಬೇರೆ ದಾರಿ ಇಲ್ಲ. ಯಾಕೆಂದರೆ ಅವನು ಇಂಪಾರ್ಟೆಂಟ್, ಡೆಸಿಷನ್ ಬೇಕಲ್ಲ ಆತ. ಅದಕ್ಕೆ ವಿಶಿಷ್ಟಸ್ಯ ಅನುಕೂಲತ. ಯಾರು ಶ್ರೇಷ್ಠನೋ ಅವನಿಗೆ ಅನುಕೂಲವಾಗಿ ನಡ್ಕೋಬೇಕು, ಅಷ್ಟೇ. ತಾರತಮ್ಯ ಇದೆ. ದೊಡ್ಡವರು ಚಿಕ್ಕವರು ವಿರೋಧ ಬಂದಾಗ ಯಾರನ್ನು ಕೇಳಬೇಕು? ನೋಡಿ, ಅನುಸರಿಸ್ಬೇಕು ನಾವು, ದೊಡ್ಡವನ್ನ ಅನುಸರಿಸ್ಬೇಕು. ವಿಶಿಷ್ಟಸ್ಯ ಅನುಕೂಲತ. ನಾವು ವಿಶಿಷ್ಟ ಆದರೆ ದುಡ್ಡು ಕಾಸು ಇರೋಣ ಅಂತ ತಿಳ್ಕೊಬಿಡ್ತೇವೆ. ಹಾಗಲ್ಲ. ಜ್ಞಾನದಲ್ಲಿ, ಯೋಗ್ಯತೆಯಲ್ಲಿ, ಸಂಬಂಧಾದಿಗಳಲ್ಲಿ ಯಾರು ಶ್ರೇಷ್ಠರಾಗಿರ್ತಾರೋ ಅವರು. ಮತ್ತು ಬೇಸಿಕ್ ಕ್ವಾಲಿಟಿ ಏನು ಗೊತ್ತಾ? ಮೊದಲು ಅವ್ನು ಭಾಗವತನಾಗಿರಬೇಕು. ಇಲ್ಲೋದ್ರೆ ಇಲ್ಲ. ಭಾಗವತರಲ್ಲಿ ವಿರೋಧ ಬಂದರೆ ವಿಶಿಷ್ಟನಿಗೆ. ಅವನು ಭಾಗವತನೇ ಅಲ್ಲ, ಅವನ ಮಾತು ಬೆಲೆನೇ ಇಲ್ಲ. ಹೇಳ್ತಾ? ಆ ಭಾವನೆ ಇರಬೇಕು. ಇಷ್ಟು ನೋಡಿ, ಎಲ್ಲಿ ಆಕ್ಸಿಡೆಂಟ್ ಅಲ್ಲೆಲ್ಲ ಆಗಿದೆ. ನಮ್ಮ ಎಲ್ಲ ಸರ್ಕಾರ ಏನು ಮಾಡ್ತಾರೆ? ದೇಶದವರು ತಮ್ಮವ್ರು ಯಾರಿದ್ದಾರೆ ಅವ್ರು ಸಪೋರ್ಟ್ ಮಾಡ್ತಾರೆ. ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಅಷ್ಟು ಮಾಡ್ಕೊಂಡು ಕೆಲಸ ಮುಗಿದೋಯ್ತಲ್ಲ. ಎಲ್ಲರೂ ತಮ್ಮನೆ ಕ್ಲೀನಾಗಿ ಇಟ್ಕೊಂಡ್ರೆ ಏನಾಯ್ತು? ಅಲ್ಲಿಗೆ ಬೀದಿ ಕ್ಲೀನ್ ಆಯಿತು ಅಂತಲೇ ಅರ್ಥ. ಸ್ವಾರ್ಥ ಅಲ್ಲ ಅದು. ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿದೆ. ಹಿಂದೆ ಹಳ್ಳಿಗಳಲ್ಲಿ ನೋಡಬೇಕಿತ್ತು ನೀವು. ಬೆಳಿಗ್ಗೆ ತಕ್ಷಣ ಹಂಗೆ ತಡಿ ಹಾಕೋದು. ಈ ರೀತಿ ಬೀದಿ ಅದ ಇರ್ತಿಲ್ಲ, ಗುಡಿಸೋರೆಲ್ಲ ಅದೇ ಸ್ವಚ್ಛ ಆಗಿಬಿಡುತ್ತೆ. ನೀವು ಬೆಳಗ್ಗೆ ಸುಮಾರು ಒಂದು 6:30 ಹೊತ್ತು ಹೊರಟುಬಿಟ್ರೆ ಎಲ್ಲದರೂ ತಳಿ ರಂಗೋಲಿ, ಏನು ರಂಗೋಲಿಗಳು. ಮತ್ತೆ ಇವತ್ತು ಯಾರು ಇರೋರು ರಂಗೋಲಿ ಯಾರು ಹಾಕೋಗಲ್ಲ. ತಿಳಿತಾ? ರಂಗೋಲಿ ಮಾಡ್ಕೊಂಡು ಎಲ್ಲ ಸಗಣಿ ನೀರು ಗೋಮಯ ಹಾಕಿ ನೀರು ಹಾಕಿಬಿಟ್ಟು ಎಲ್ಲ ತಡಿ ದೊಡ್ಡದಾಗಿ ಮನೆ ತಮ್ಮ ಏರಿಯಾ ಎಷ್ಟಿರ್ತತ್ತೋ ಅಷ್ಟನ್ನು ಅವ್ರು ಕ್ಲೀನ್ ಮಾಡ್ಕೊತಾರೆ.
ಅದು ಏನಾಗ್ತದೆ ನೋಡೋ ಇಡೀ ಊರೇ ಚೆನ್ನಾಗಿ ಕಾಣಿಸ್ತಿತ್ತಾಗ. ಯಾವ ಕಾರ್ಪೊರೇಟ್ ಏನಿಲ್ಲ, ಅದಕ್ಕೆಲ್ಲ ಯಾವ ವ್ಯವಸ್ಥೆನೂ ಇಲ್ಲ, ತನ್ನಿಸ್ತಾನೆ ಚೆನ್ನಾಗಿರ್ತಿತ್ತು. ಅದಕ್ಕೇ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡ್ಕೋಬೇಕು. ಪ್ರಿಯಂ ವಿಷ್ಣೋ ತದೀಯಾನಾಂ ಅಪಿ ಸರ್ವಂ ಸಮಾಚರೇ, ಇದು ಬೇಸಿಕ್ ಆಗಬೇಕು. ಪ್ರಿಯಂ ವಿಷ್ಣೋ ತದೀಯಾನಾಂ, ಆ ಭಾಗ ಬಿಟ್ಬಿಟ್ಟಿದ್ದೇವೆ ನಾವು. ತದೀಯಾನ ವಿಷ್ಣು ಭಕ್ತರು ಅಂದರೆ ನಮ್ಮ ಪ್ರಕಾರ ಏನು, ನಮ್ಮ ಭಕ್ತರಷ್ಟೇ ವಿಷ್ಣು ಭಕ್ತರು, ಉಳಿದವರು ವಿಷ್ಣು ಭಕ್ತರೇ ಅಲ್ಲ ಅಂತ ತೀರ್ಮಾನ ಮಾಡಿಬಿಡ್ತಾರೆ. ನಮಗೆ ಅಪ್ರಿಯನಾಗಿರ್ಬೋದು ಅವನು, ದೇವರಿಗೆ ಭಕ್ತ, ಗೌರವ ಕೊಡಬೇಕು ನಾವು. ವೆದರ್ ಲೈಕ್ ಇಟ್ ಆರ್ ನಾಟ್, ಅವನು ಆಫೀಸರ್ ಅಂದರೆ ಒಪ್ಕೊಳ್ಬೇಕು ಅವನು. ಆ ಥರ ವ್ಯವಸ್ಥೆ ಇರಬೇಕು. ಯಾವ ಕಾಲಕ್ಕೂ ಕೂಡ ವಿಷ್ಣು ಪ್ರೀತಿ. ನಾವು ವಿಷ್ಣುನ ಮಾತ್ರ ಹಿಡ್ಕೊಂಡಿರೋ ಸ್ವಲ್ಪ, ಅದು ಕೂಡ ವಿಷ್ಣು ಭಕ್ತರನ್ನು ಕೇರೆ ಮಾಡೋದು, ನಮಗೆ ಸಂಬಂಧನೇ ಪಟ್ಟಿಲ್ಲ ಹಾಗೆ ಹೇಳಬಾರ್ದು. ಸರ್ವಂ ಸಮಾಚಾರೇ ಪ್ರಿಯಂ ವಿಷ್ಣೋ ತದೀಯಾನಾಂ ಅಪಿ ಸರ್ವಂ ಸಮಾಚಾರೇ. ಇವತ್ತು ಆಫೀಸ್ನಲ್ಲಿ ಕೆಲಸ ಕಳಿಸ್ತಾ ಅವನು ಅನುಕೂಲ ಮಾಡಿಕೊಟ್ರು, ಅವನು ಹೇಳಿದ ಸಂತೋಷ ಪಡ್ತಾವನು, ಮನೆ ಬಂದಿದ್ದು ಚೆನ್ನಾಗಿ ನೋಡ್ಕೊಂಡಿರ್ತೆ ನಮ್ಮ ಹುಡುಗನ, ಭಾರಿ ಸಂತೋಷ ಅಂತ ಹೇಳ್ತಾನೆ. ಅವನಿಗೆ ಮಾಡಿಲ್ಲ, ಅವನು ಕಡೆಯನ್ನು ಮಾಡಿದಾಗ ಏನು ಮಾಡ್ತಾರೆ, ದೇವ್ರು ಹಾಗೇನೆ. ದೇವರಿಗೆ ಮಾಡೋಕ್ಕೆ ಕಾರಣ ಇಲ್ಲ, ಯಾತಕ್ಕೆ ಪೂರ್ಣ ಅವರು, ದೇವರು ಪೂರ್ಣ. ನಿಜವಾಗ್ಲೂ ಯಾರಿಗೆ ಮಾಡಬೇಕಾಗಿದ್ರೆ, ಇವತ್ತು ನಮಗೆ ಯಾರ ಕೆಲಸ ಕೊಡ್ತಾರೆ ಅಂತ ತಿಳ್ಕೊಳ್ಳಿ, ಪ್ರತಿ ಉಪಕಾರ ಅವ್ರಿಗೆ ಕೆಲಸ ಕೊಡ್ಸೋಕೆ ಬರುತ್ತಾ ನಾವೀಗ? ಯಾಕೆ ಅವ್ರಿಗೆ ಬೇಕಾದ ಕೆಲಸ ಕೊಡೋ ಶಕ್ತಿ ನಮಗೆ ಇಲ್ಲೇ ಇಲ್ಲ, ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ. ಮತ್ತು ಅವ್ರಿಗೆ ಕೆಲಸ ಇಲ್ಲ, 90 ವರ್ಷ ಏನಕ್ಕೆ ಅವ್ರಿಗೆ ಕೆಲಸ ಮಾಡೋಕ್ಕೂ ಬರೋದಿಲ್ಲ, ಬೇಕಿಲ್ಲ. ಏನು ಮಾಡಿ ಇನ್ನೊಬ್ಬರಿಗೆ ಇಂಥ ಮಾಡಿದರೆ ಅವ್ರಿಗೆ ಋಣ ತೀರಿಸ್ದಾಗ ಅವನಿಗೆ ಮಾಡಬೇಕಲ್ಲ. ನೀವೇ ಬಂದರೆ ನಿಮಗೆ ಉಪಕಾರ ಮಾಡಿಕೊಡ್ತೀವಿ ಅಂದರೆ ಫೂಲಿಶ್ನೆಸ್ ಅದು. ಅವನು ಉಪಕಾರ ಮಾಡಿದ್ದಾನೆ. ಈಗ ಅದೇ ಟ್ರೆಂಡ್ ನಮ್ಮಲ್ಲಿ ನಾವು ಉಪಕಾರ ಮಾಡಿ ಏನಾಯ್ತು, ಈಗ ಅವನ ಆದರ್ಶ ಬಂದು ಅವನಿಗೂ ಪುಣ್ಯ ಬಂತಾಗ ಇದು ಬಂತು. ಹೊರತು ಈ ರೀತಿಯೇ ಮಾಡೋದು, ರೆಸಿಪ್ರೊಕೇಟ್ ಮಾಡೋದು, ಈ ರೆಸಿಪ್ರೊಕೇಟ್ ಮಾಡೋದಲ್ಲ. ಅವ್ನು ಮಾಡಿದ ಕೆಲಸ ಮಾಡೋದು. ರಾಯರಲ್ಲಿ ಸತ್ಯಧರ್ಮ ರಥ ಹೆಚ್ಚ ಇದೆ. ರಾಯರ ಸೇವೆ ಮಾಡಿದ್ದೇನೆ. ಹೋದವ್ರು ಏನು ಮಾಡಬೇಕು, ರಾಯರ ಅನುಗ್ರಹ ಮಾಡ್ತಾರೆ ಅಂದಮೇಲೆ ನಾವು ನೀಡಿಗೆ ಏನು ಮಾಡಬೇಕು, ನಾವು ಕೂಡ ಬಂದುಬಿಟ್ರೆ ಬೋದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು ಅಂತ ಅರ್ಥ. ದೊಡ್ಡವರು ಅನುಸರಣೆ ಮಾಡೋದು ಹಾಗೆ ಮಾಡಬೇಕು. ಅವ್ರಿಗೆ ಎಷ್ಟೇ ನಮಸ್ಕಾರ ಹಾಕೋದಕ್ಕಿಂತ ಯಾವ್ದು ದೊಡ್ಡದಾಗತ್ತೆ ಅವರಿಗೆ, ಇದು ದೊಡ್ಡದು. ಇದನ್ನೆಲ್ಲ ಜನ ಅನುಸರಣೆ ಮಾಡದೆ ಹೋದ. ಇದೆಲ್ಲ ಯಾರು ಹೇಳಬೇಕಾದವರು, ವರ್ಣಾನ ಬ್ರಾಹ್ಮಣೋ ಗುರು, ಬ್ರಾಹ್ಮಣರ ಜವಾಬ್ದಾರಿ. ಅದಕ್ಕೆ ಅಷ್ಟು ರೆಸ್ಪೆಕ್ಟ್ ಇರ್ತಿತ್ತು ಅವರಿಗೆ. ಅದು ಆ ವ್ಯಕ್ತಿ ಯಾವಾಗಲೂ ಇರಬೇಕದು. ಪ್ರಿಯಂ ವಿಷ್ಣೋ ತದೀಯಾನಾಮಪಿ ಸರ್ವಂ ಸಮಾಚಾರೇ, ಅವ್ರಿಗೆ ಏನೇನು ಪ್ರಿಯ ಆಗುತ್ತೋ ಅದು ನಡೆಸ್ಬೇಕು. ವಿಷ್ಣು ಭಕ್ತರು ಅಂತ ಹೇಳಿದ ಮೇಲೆ ಕೆಟ್ಟದನ್ನು ಮಾಡಿದರೆ ಕೆಟ್ಟದನ್ನು ಮೆಚ್ಚೋದೇ ಇಲ್ಲ ಅವರು. ಅವ್ರಿಗೆ ಕೆಟ್ಟದ್ದು ಕೇಳಿದ್ರೆ ಕೊಟ್ಬಿಡ್ಬೋದು ಅಂತ ಕೇಳಿದ್ರೆ ಕೊಡಬಾರ್ದು ಅಂತ ಹೇಳ್ತಾರೆ. ಅದು ಕೆಟ್ಟ ಕೇಳೋದೇ ಇಲ್ಲ ಅವರು. ಅಲ್ಲೂ ಕೇಳಿದರೆ ತಪ್ಪದು, ಇದು ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಅಂತ ಅರ್ಥ. ಧರ್ಮಮಪಿ ಅಪ್ರಿಯಂ ತೇಷಾಂ ನೈವ ಕಿಂಚಿತ್ ಸಮಾಚಾರೇ, ಇನ್ನೊಂದು ಪಾಯಿಂಟ್ ಇದೆ. ಧರ್ಮಮಪಿ ಅಪ್ರಿಯಂ ತೇಷಾಂ ನೈವ ಕಿಂಚಿತ್ ಸಮಾಚಾರೇ. ಧರ್ಮಾಚರಣೆನೇ ಅವರಿಗೆ ಪ್ರಿಯ ಆಗದೆ ಹೋದರೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ಬಿಡ್ತಾರೆ. ಧರ್ಮಾಚರಣೆ ಎರಡು, ಮುಖ್ಯ ಧರ್ಮ ಅಮುಖ್ಯ ಧರ್ಮ. ಅದರಲ್ಲಿ ಯಾವುದು ಮುಖ್ಯ? ಈಗ ಮುಖ್ಯ ಧರ್ಮನ ಯಾರು ಹೇಳಿದ್ರು ಬಿಡ್ಲಿಕ್ಕೆ ಬರೋದಿಲ್ಲ. ಅಮುಖ್ಯ ಧರ್ಮಗಳನ್ನು ಅವ್ರಿಗೆ ಪ್ರಿಯ ಅಂತ ಅನಿಸ್ತಾ ಹೋದರೆ ಏನು ಮಾಡಬೇಕಾಗ, ಮಾಡಬೇಡಿ, ಬಿಟ್ಟುಬಿಡಿ ಅದು. ಯಾಕೆಂದರೆ ಅವ್ರಿಗೆ ಅಪ್ರಿಯ ಆಗಬಾರ್ದು. ಅಥವಾ ವ್ಯಕ್ತಿಗಿಂತ ಯಾವುದು ದೊಡ್ಡದು? ಈಗ ಧರ್ಮ ದೊಡ್ಡದು. ದೊಡ್ಡವ್ರಿಗೆ ಪ್ರೀತಿ ಆಗಬಾರ್ದು. ಅದು ಯಾವಾಗಲೂ ಮನಸ್ಸಲ್ಲಿ ಇರಬೇಕದು. ಇನ್ನೊಬ್ಬರಿಗೆ ಆಗಬಾರ್ದು, ಜನರಲ್ಲೇ ಫಸ್ಟ್ ಇನ್ನೊಬ್ಬರಿಗೆ ನೋವು ಆಗಬಾರ್ದು ಫಸ್ಟ್. ಅದು ವೈಷ್ಣವ ಭಕ್ತರಿಗೆ ಇನ್ನೂ ಜಾಸ್ತಿ, ಅದರಲ್ಲೂ ತಾರತಮ್ಯ ಇನ್ನೂ ಜಾಸ್ತಿ. ಆ ರೀತಿ ಮೇಂಟೈನ್ ಮಾಡಿದರೆ ಅದು ಸಾಧನೆ. ಆಚಾರ್ಯ ಬರೀತಾರೆ ಇದರಲ್ಲೆಲ್ಲ, ಯಾರೂ ನೋಡಲ್ಲ ಅದನ್ನು. ಗೀತಾಭಾಷದಲ್ಲಿ ಹೇಳ್ತಾರೆ, ದೇವ್ರ ಪೂಜೆ ಎಲ್ಲ ಮಾಡ್ತೀರಿ, ಆನ್ಯಕ ಮಾಡ್ತೀರಿ, ಜ್ಞಾನ ಬರ್ತದೆ ಅಷ್ಟೇ. ನಿಮಗೆ ಅಪರೋಕ್ಷ ಜ್ಞಾನ ಬರಬೇಕಾದ್ರೆ ಇವನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನ ದೊಡ್ಡ ಸಾಧನೆ ಯಾವುದು ಅಂದರೆ ಇವೆಲ್ಲ ಅಪರೋಕ್ಷ ಜ್ಞಾನಕ್ಕೆ ಸಾಧನೆ. ಪರೋಪಕಾರ ಇತ್ಯಾದಿಗಳೆಲ್ಲ ನಮ್ಮ ಬೇಸಿಕ್ ಅದು. ಇದರಿಂದ ನಿಮಗೆ ಇದರಲ್ಲಿ ಎಲಿಜಿಬಿಲಿಟಿ ಬರುತ್ತೆ ಅಷ್ಟೇ. ನಿಮಗೀಗ ಸೈನ್ ಮಾಡ್ತೀರಿ ಹೋಗಿಬಿಟ್ಟು, ಸಂಬಳಕ್ಕೆ ಎಲಿಜಿಬಿಲಿಟಿ ಬರೋದಿಲ್ಲ, ಅಟೆಂಡೆನ್ಸ್ ಆಯ್ತು ಅಷ್ಟೇ. ನಿಮಗೆ ಕೆಲಸ ಮಾಡ್ತೀರಲ್ಲ ಆವಾಗ ನಿಮಗೆ ಬರುತ್ತೆ, ಇಲ್ದವರು ಬರೋದಿಲ್ಲ. ನಿಮ್ಮ ಕೆಲಸ ಏನು? ರೆವಿನ್ಯೂ ಆಫೀಸರ್ ಇದ್ದಾರೆ, ಅವನ ಕೆಲಸ ಏನು? ಮನೆ ಎಲ್ಲರಿಗೂ ಬಂದವರಿಗೆಲ್ಲ ಉಪಯೋಗ ಮಾಡ್ಕೊಡೋಕ್ಕೆ, ಉಪಕಾರ ಮಾಡೋದಷ್ಟೇ. ಬಿಡೋದು ಕೆಲಸ ಕೊಡೋದು ಅದಕ್ಕೇನೆ ಕೊಡ್ತಾರೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಹೌದು, ಅದೆಲ್ಲ ಸೇರಿ ಹೋಗ್ಬಿಟ್ಟಿದೆ ಎಲ್ಲ ಕೊಡೋರು. ಭಾವಪುಷ್ಪ, ಪುಷ್ಪನೂ ಇಲ್ಲ, ಭಾವನೆ ಇದ್ದ ಪುಷ್ಪ ಗೊತ್ತಾಗ ಅಭಾವ ಪುಷ್ಪ ಅಷ್ಟೇ. ಅದೇ ಈ ಹೂವು ಎಷ್ಟು ಹಾಕಿರೂ ಉಪಯೋಗ ಇಲ್ಲ, ಕೋಟಿ ಅರ್ಚನೆ ಮಾಡಿದರೂ ಪ್ರಯೋಜನ ಇಲ್ಲ. ಅದನ್ನು ಮಾಡಿ ಪ್ರಯೋಜನ ಇದೆ, ಬರೀ ಇದನ್ನು ಮಾಡಿದರೆ ಉಪಯೋಗ ಇಲ್ಲ. ಅದನ್ನು ತೀರಾ ಹೈಲೈಟ್ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಹೈಲೈಟ್ ಮಾಡಿದರೆ ಅವ್ರು ಹೊರಗೆ ಹೋದಾಗ ಹೇಗಿರ್ತಾರೆ ಅಂದರೆ ಉಳಿದವ್ರಿಗೆ ಆಶ್ಚರ್ಯ ಆಗುತ್ತೆ. ಬೇರೆಯವ್ರು ಹಾಗೆ ಮಾಡಿದ್ದಾರೆ. ಈಗ ಹಾಗೆ ಮಾಡಿದ್ದಕ್ಕೇ ಅಲ್ಲಿ ಹೋದವ್ರು ಇವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ನಮ್ಮಲ್ಲಿ ಪದ್ಧತಿ ಯಾರೋ ಬರ್ತಾರೆ, ಇವನೇನು ಡೋನರ್ ಎಲ್ಲ ಮಾಡಲ್ಲ, ಇವನಿಗೆ ಯಾಕೆ ಕೊಡಬೇಕು? ಡೋನರ್ಶಿಪ್ ಫಸ್ಟ್ ನೋಡ್ತಾರೆ. ಡೋನರ್ ಅಲ್ಲ, ಅದರಿಂದ ಇವನೇನು ನೋಡಬೇಕಾಗಿಲ್ಲ. ಚಿಕ್ಕ ಮಕ್ಕಳಿಗೆ ಡೊನೇಟ್ ಮಾಡ್ತಾರೆ, ಪಾಪ ಗೆಟ್ ಔಟ್ ಅಂದ್ಬಿಡ್ತಾರೆ ಅಷ್ಟೇ.
ಮುಂದೆ ಡೋನರ್ ಆಗೋದು ಅವನೇ. ಅರ್ಥ ಆಯ್ತಾ? ಈಗ ಬಿಟ್ಟುಬಿಡ್ತಾರೆ, ಅವಮಾನ ಮಾಡಿಬಿಡ್ತಾರೆ, ಹೇಗೆ ದೂರ ಕಳಿಸ್ತಾರೆ, ಅವನು ಒನ್ಸ್ ಫಾರ್ ಆಲ್ ಹೋಗಿಬಿಡ್ತಾನೆ. ಹಾಗೆ ಮಾಡಬಾರ್ದು. ಡೋನರ್ ಹೌದೋಲ್ಲ ಮುಖ್ಯ ಅಲ್ವೇ ಅಲ್ಲ. ಅವನು ಏನಾಗಿರಬೇಕು, ಬಂದಿದ್ದಾನೆ, ಅವನು ನಮ್ಮ ಕೆಲಸ ಏನೀಗ ಆಫೀಸಲ್ಲಿ ಇದ್ದೇವೆ, ಬಂದಿದ್ದಾನೆ, ಕಸ್ಟಮರ್ ಇದ್ದಾನೆ ನಮಗೆ. ಅವ್ರು ಏನಾಗಬಾರ್ದು, ಅಂಗಡಿಯವ್ರು ಬೇನಿಫಿಷಿಯರ್ ಕಸ್ಟಮರ್ ಎಂದು ಕೂಡ ಏನಾಗಬಾರ್ದು, ಅವರು ಡಿಸ್ಪ್ಲೀಸಾಗಿ ಹೋಗಬಾರ್ದು. ಹೋದ್ರೆ ಅಂಗಡಿ ಮುಚ್ಚಬೇಕಾಗತ್ತೆ ಅವನು. ತಿಳಿತಾ? ಅವ್ನು ಬದುಕಿರೋದು ಯಾರಿಂದ? ಕಸ್ಟಮರ್ಸಿಂದ. ಆದ್ದರಿಂದ ಅವನು ನಡ್ಕೊಂಡು ಹೋಗಿಬಿಡ್ತಾನೆ. ಆ ಭಾವನೆ ಇರಬೇಕು. ನಾವು ಒಂದಷ್ಟಿಂದ ನಾವು ಬರೋರೆಲ್ಲ ಕಸ್ಟಮರ್ಸ್ ಇದ್ದಾಗೆ ಲೆಕ್ಕ. ನಮಗೆ ಪುಣ್ಯ ಕೊಡ್ಲಿಕ್ಕೆ ಬಂದವರು ಅವರು. ನಾವು ಅವ್ರಿಗೆ ಮಾಡಿಬಿಟ್ಟು ಪುಣ್ಯ ನಮಗೆ ಶಿಫ್ಟ್ ಆನ್ಲೈನ್ ಕ್ರೆಡಿಟ್ ಆಗ್ತಾನೆ ಇರ್ತದೆ ಪುಣ್ಯ. ಅದು ಇಮ್ಮಿಡಿಯೇಟಾಗಿ ಡೇಟ್ ಕೂಡ ಆಗೋದಿಲ್ಲ, ಒತ್ತೋದು ಕೂಡ ಇಲ್ಲ. ದೇವರು ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಆ ಕ್ಷಣಕ್ಕೆ ಬಂದು ಹೋಗ್ಬಿಟ್ಟಿರುತ್ತೆ. ದೇವರು ಪ್ರೀತನಾದ ಮೇಲೆ ಇನ್ಯಾರು ಯೋಚನೆ ಮಾಡಬೇಕು? ಅದೆಲ್ಲ ಮಕ್ಕಳಿಗೆ ಹೇಳಿಕೊಟ್ರೆ ಮಠಮಾನ್ಯಗಳಲ್ಲಿ ಎಲ್ಲ ಇವರಾಗಿಬಿಡ್ತಾರೆ, ಎಲ್ಲ ಈ ಕಡೆ ಬಂದುಬಿಡ್ತಾರೆ. ಇಲ್ಲಿ ಯಾರು ಹೋಗೋದೇ ಇಲ್ಲ. ದೂರ ಊಟದೊತ್ತಿಗೆ ಹೋಗೋದು ಬಿಟ್ಟುಬಿಟ್ರೆ ಬೇರೆ ಅಭ್ಯಾಸ ಇಟ್ಕೊಂಡಿಲ್ಲ ಜನ. ಅಲ್ಲಿ ಏನು ಉಪಯೋಗ ಇಲ್ಲ ಅಂತ ಗೊತ್ತವ್ರಿಗೆ, ಹೋಗಿ ಏನೂ ಉಪಯೋಗ ಇಲ್ಲ. ಒಂದು ಮಾತಿದೆ, ಅರಮನೆ ಗುರುಮನೆ ಹತ್ರ ತುಂಬ ಹೊತ್ತಿರಬಾರ್ದು ಅಂತೇಳಿ. ಇದ್ರೆ ಏನಾಗುತ್ತೆ, ಅದಾಗೋದು ನೋಡಿಬಿಟ್ಟು ಮನಸ್ಸು ಕೇಳಿ ಗೌರವ ಹೋಗಿಬಿಡುತ್ತಾರೆ. ಏನೋ ಮಾಡ್ತಾ ಇರೋ ಬರಲೇಬಾರ್ದು ಅನಿಸಿಬಿಡ್ತದೆ. ಇರಲೇಬಾರ್ದು, ಆದಷ್ಟು ಬೇಗ ವಾಪಸ್ ಹೋಗಿಬಿಡಿ ಅಂತೇಳಿ. ಅಲ್ಲಿದ್ದರೆ ಜ್ಞಾನ ಬರಬೇಕು ಆ್ಯಕ್ಚುಲಿ. ಅಂಥ ವಾತಾವರಣ ಇರಬೇಕು. ಎಷ್ಟೋ ಸಂಸ್ಥೆಗಳು ಆಗಿದೆ, ಬೇರೆ ಸಂಸ್ಥೆಗಳಿದೆಯಲ್ಲ, ಹೇಳಿದ್ನಲ್ಲ ಹೋದಾಗ ವಾಚ್ ಬಿಟ್ಟರೆ ಬರೀ ಕಳಿಸ್ತಾರೆ. ಇವತ್ತಿಗೆ ನಂಬಲಿಕ್ಕಾಗಲ್ಲ. ಅದು ಅಡ್ರೆಸ್ ಹುಡುಕಿ ಕಳಿಸಿ ಏನು ಗ್ರಾಚಾರ ಇತ್ತು ಅವರಿಗೆ. ಅದು ಬೆಲೆ ಬಾಳ ವಾಚ್ ಇಟ್ಕೊಂಡು ಯಾರೂ ಕೇಳೋರಿಲ್ಲ. ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ. ಅವರಿಗೆ ಶಾಸ್ತ್ರ ಏನು ಓದೇ ಇಲ್ಲ ಅವರು. ಈ ಥರ ಟ್ರೈನಪ್ ಆಗಿ ಅದು ಬರಬೇಕು. ಮಠಮಾನ್ಯಗಳ ಸಂಸ್ಕಾರ ಅಲ್ಲಿ ಬಂದಿದ್ದಾರೆ ಅಂದರೆ ನಂಬರ್ 1. ಮತ್ತು ಅವ್ನು ಮೋಸ ಮಾಡೋ ಚಾನ್ಸ್ ಎಲ್ಲಿಂದ ಬಂದಿದ್ದಾನೆ ಗೊತ್ತಾ ಅಂತ ಕೇಳ್ತಾರೆ. ಇವತ್ತು ಅಲ್ಲಿಂದ ಬಂದಿದ್ದಾರೆ, ಗ್ಯಾರಂಟಿ ಮೋಸ ಮಾಡ್ತಾರೆ. ಆ ಥರ ಆಗಿ ಟ್ರೈನಿಂಗ್ ಇದು ಹೇಳಿದ್ನಲ್ಲ, ವೈಸ್ ಟ್ರೈನಿಂಗ್ ಆಗಿಬಿಟ್ಟಿದೆ ಪರಸ್ಪರ. ಹಾಂ ಹಾಂ ಯಾವುದಕ್ಕೆ ಉದಾಹರಣೆ ಧರ್ಮನೇ. ನೀವು ಏನೋ ಮಾಡ್ಲಿಕ್ಕೆ ಹೊಡ್ತೀರ, ವಿಷ್ಣು ಪಂಚಕ ಮಾಡ್ಲಿಕ್ಕೆ ಹೋಗ್ತೀರಿ ಅಂತೇಳಿ ಧರ್ಮ ಅದು ತಪ್ಪಲ್ಲ. ಅವ್ರು ಹೇಳ್ತಾರೆ ನೀನು ಮಾಡಬೇಡ ಅಂತ ಹೇಳ್ತಾರೆ. ನಮಗೆ ಆಶ್ಚರ್ಯ, ಧರ್ಮ ಆ್ಯಕ್ಚುಲಿ ಧರ್ಮ ಮಾಡಬೇಡಿ ಅಂತ ಹೇಳ್ತಾರೋ. ಅವ್ರು ಹೇಳೋ ಉದ್ದೇಶ ಏನಂತ ಕೇಳ್ತಾ, ನಿನ್ನ ಕೈಲಿ ಆಗಲ್ಲ, ನೀನು ಸಮರ್ಥನಲ್ಲ, ಮಾಡ್ತೀಯ ಅಂದರೆ ಏಕಾಸನೆ ಬಿಟ್ಬಿಡ್ತೀವಿ, ಮಾಡಬೇಡ ಅಂತ ಹೇಳ್ತಾರೆ. ಇದು ಧರ್ಮ ಆ್ಯಕ್ಚುಲಿ. ಅದು ಬಿಟ್ಬಿಟ್ಟು ಮಾಡಬೇಡ ಅಂತೇಳಿ ಗೊತ್ತಾಯ್ತಾ. ಇನ್ನೊಬ್ಬರು ಬಂದ ಪಾಪ, ಅವನು ಪೇಷಂಟು, ಕಾರ್ತಿಕ ಸ್ನಾನ ಮಾಡ್ತೀವಿ ಗೊತ್ತು, ಮಾಡಬೇಡ, ನಿತ್ಯ ಸ್ನಾನ ಬಿಸಿನೀರೇ ಮಾಡಿ, ಏನೂ ತೊಂದರೆ ಇಲ್ಲ, ಆಗ್ತದೆ, ಆಮೇಲೆ ಸರಿ ಮಾಡಿ, ಈಗ ಮಾಡಬೇಡ. ಇದು ನೋಡಿ ಧರ್ಮ ಬೇಡ ಅಂತ ಅನ್ನಿಸ್ತದೆ. ಈಗ ಧರ್ಮ ಬೇಡ ಅಲ್ಲ, ನಿನ್ನ ಯೋಗ್ಯತೆಗೆ ಈಗ ಮಾಡಬೇಕಾಗಿಲ್ಲ, ಈಗ ಮಾಡ್ಲಿಕ್ಕೆ ಬೇಡ. ಅದು ಸಂಧ್ಯಾನೆ ಬಿಡುವ, ಅದನ್ನು ಮಾಡು ಅಂತ ಹೇಳ್ತಾರೆ. ಸಂಧ್ಯಾನೆ ಮಾಡು, ಮಲೇರಿಯಾ ಅವರಿಗೆ ಸಿಕ್ಕಾಬಟ್ಟೆ ಕೋಲ್ಡು, ಮೈ ಒರೆಸ್ಕೊಬಿಟ್ಟು ಮಾಡು ಸಾಕು, ಅಷ್ಟೇ ಹೊರತು ಏನು ಮಾಡಬೇಕಾಗಿಲ್ಲ. ಸ್ನಾನ ಮಾಡ್ಲಿಕ್ಕೆ ಹೋಗಬೇಡ ಸಾಕು. ಆ ರೀತಿ ಎಲ್ಲರೂ ಫಾಲೋ ಮಾಡ್ತಾರೆ ಅಂತ ಹೇಳಿದರೆ. ಇವ್ರು ಹೇಳೋದಿಲ್ಲ, ಆದರೆ ಬಿಟ್ಟೇ ಬಿಡ್ತೀವಿ, ಮಾಡಬೇಡ ಅಂತ ಬಿಟ್ಟು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಇಷ್ಟಾದ್ರೂ ಸಂಧ್ಯಾನ ಬಿಡಬೇಡ, ಅದನ್ನು ಮಾಡಲೇಬೇಕು ನೀನೀಗ. ಆದರೆ ಥಂಡಿ ಸ್ನಾನ ಮಾಡಬೇಕು, ಹೋಗಬೇಡ, ಇದನ್ನು ಮಾಡಬೇಡ, ಇಲ್ಲೇ ಕುತ್ಕೊಂಡು ಮಾಡ, ಆಯಿತಾ. ಅಂದರೆ ಪಾಸಿಟಿವ್ ಇರಬೇಕು, ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು. ಅವಾಗ ಯಾರು ಧರ್ಮ ಬಿಡೋಕ್ಕೆ ಸಾಧ್ಯತೆಯೇ ಬರೋದಿಲ್ಲ. ನಮ್ಮ ಮಾಡೋ ಬದುಕಿಂತ ಬಿಡೋದಕ್ಕೆ ಜಾಸ್ತಿ ಕಾರಣ ಕೊಡ್ತೀವಿ ನಾವು. ಅದು ಜನ ಬಿಡೋದೇ ವಾಸಿ ಅಂದ್ಕೊಂಡ್ಬಿಡ್ತಾರೆ. ಅದು ಆ ರೀತಿ ಕೊಡಬಾರ್ದು. ಮಾಡೋಕ್ಕೆ ತುಂಬ ಎನ್ಕರೇಜ್ ಮಾಡಬೇಕು. ಎಲ್ಲಿದೆ ಅಲ್ಲಿ ವಿಷ್ಣೋರ್ ಭಾಗವತಾರಾಂಚ ಎಲ್ಲಿದೆ? ವಿಷ್ಣು ತದಿಯಾನ ಧರ್ಮಂ ಸಮ ಎಲ್ಲಿದೆ? ಅದರ ಎಲ್ಲಿ ವಾಕ್ಯ ಇಲ್ವಲ್ಲಲ್ಲಿ ಮುಂದೆ ಇದೆ. ಅದು ಇದಲ್ಲ. ಧರ್ಮಮಪಿ ಅಪ್ರಿಯಂ ನೈವ, ಹಿಂದೆ ಎಲ್ಲಿ ವಾಕ್ಯವಾದ ಎಲ್ಲಿದೆ? ಎಲ್ಲಿ ಬಂದೇ ಇಲ್ಲ ಅದು. ಪರಸ್ಪರ ವಿರೋಧ ಶಬ್ದಕ್ಕೆ ಏನರ್ಥ? ಜ್ಞಾನಿಗಳಲ್ಲಿ ವಿರೋಧ ಬಂದರೆ ಅಂತ ಅರ್ಥ. ಜ್ಞಾನಿಗಳಲ್ಲಿ ವಿರೋಧ ಬಂದರೆ ವಿಶಿಷ್ಟಸ್ಯ ಅನುಕೂಲತ ಎಲ್ಲಿದೆ? ಅಧರ್ಮವನ್ನು ಮಾಡಬೇಕು. ಹಾಗಿಲ್ಲೇ ಇಲ್ಲ ಅಲ್ಲಿ. ಅಧರ್ಮವನ್ನು ಮಾಡಬೇಕಲ್ಲ. ಏನು ಹೇಳಿದ್ರದು? ಅಪ್ರಿಯವಾದ ಧರ್ಮವನ್ನು ಮಾಡಬೇಕಾಗಿಲ್ಲ, ಅವ್ರಿಗೆ ಅಪ್ರಿಯ ಆಗೋದಾದರೆ. ಇದು ಧರ್ಮ. ಚಾತುರ್ಮಾಸ್ಯ ವ್ರತ ಅವನು ಯಾವುದೋ ಆಯುರ್ವೇದ ಔಷಧಿ ಇರ್ತಾನೆ, ಆಯುರ್ವೇದ ಔಷಧಿ ಸಾಮಾನ್ಯವಾಗಿ ಆಮೇಲೆ ಹಾಲು ಕುಡೀರಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಯಾಕೆಂದ್ರೆ ಹೀಟ್ ಎಲ್ಲ ತುಂಬ ಹೀಟ್ ಆಗುತ್ತೆ, ಅದು ಕೂಲ್ ಆಗ್ಲಿಕ್ಕೆ ಹೇಳ್ತಾರೆ. ಅವ್ರ ವ್ರತ ತೊಗೊಳ್ಬಾರ್ದವು ನಾವು, ನೀನು ತೊಗೋ ಪರವಾಗಿಲ್ಲ ಅಂತ ಹೇಳ್ತಾರೆ. ಅಧರ್ಮ ಅದು, ಅಧರ್ಮನೇ. ಬಟ್ ಇವನಿಗೆ ಧರ್ಮ, ಯಾಕೆಂದರೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಆಪದ್ಧರ್ಮ. ಅಂಥದ್ದನ್ನು ಮಾಡಬೇಕು ಹೊರತು ಇದು ಬೇರೆ. 2 ಪಾಯಿಂಟ್ ಇದೆ. ಧರ್ಮ ತನಗೆ ಬೇಕು ಹೊರಟಿದ್ದಾನೆ, ದೊಡ್ಡವ್ರು ಬೇಡ ಅಂತಾರೆ, ಬಿಟ್ಟುಬಿಡು. ಇನ್ನೊಬ್ಬರು ಅಶ್ವತ್ಥಾಮ ಹತ ಇದ್ದಾಗೆ, ಅದು ನೋಡೋದಕ್ಕೆ ಅಧರ್ಮ, ನೋಡೋದಕ್ಕೆ ಅಧರ್ಮ. ನಿಜವಾಗ್ಲೂ ಅಧರ್ಮ ಅಲ್ಲದು, ನೋಡೋದಕ್ಕೆ ಅಧರ್ಮ ಅಷ್ಟೇ. ಅದನ್ನೇನು ಮಾಡೋ ಕಣ್ಮುಚ್ಕೊಂಡು ಧರ್ಮರಾಜ ಮಾಡಲಿಲ್ಲ, ಅದರ ತಪ್ಪಾಯ್ತು. ಅಲ್ಲಿ ಸರಿಯಾದನ್ನು ತಪ್ಪಾಗಿ ಮಾಡಿ ಸರಿ ಮಾಡಿ ತಪ್ಪು ಅಂತ ತಿಳ್ಕೊಂಡ. ಇಲ್ಲೂ ಸರಿ ಮಾಡಿ ಮತ್ತೆ ತಪ್ಪು ಅಂತ ತಿಳ್ಕೊತಿದೆ. ಯುದ್ಧ ಮಾಡಿ ಗೆದ್ದಿದ್ದೆಲ್ಲ ಏನಲ್ಲ, ತಪ್ಪಲ್ಲ ಅದು. ಆ ಥರ ಯೋಚನೆ ಮಾಡ್ತಾರೆ, ಅದು ತಪ್ಪಾಯ್ತು.
ಸಾಮ್ಯೇ ವಿರೋಧೇ ಚ ಪ್ರಿಯಂ ವಿಷ್ಣು ಸ್ತತೀಯಾನಾಮಪಿ ಸರ್ವಂ ಮೊದಲೇ ಡೈರೆಕ್ಟ್ ಮೀನಿಂಗ್ ಅದಲ್ಲ, ಫಸ್ಟ್ ಮೀನಿಂಗ್ ಅದೇ. ಧರ್ಮವಾಗಿದ್ದರೂ ಕೂಡ ದೊಡ್ಡವರಿಗೆ ಅಪ್ರಿಯವಾಗೋದಾದರೆ ಮಾಡಬೇಡಿ ಅಷ್ಟೇ. ಆಮೇಲೆ ಇನ್ನೊಂದು ಆಪೋಸಿಟ್ ಸೇರಿಸ್ಕೊಂಡ್ರೆ ಅಧರ್ಮವಾಗಿದ್ದರೂ ಕೂಡ ನೀವು ಅವ್ರು ಹೇಳಿದರೆ ಮಾಡಿಬಿಡಿ. ಆಫೀಸಲ್ಲಿ ಹಾಗೆ ಆಗೋದು. ಅವ್ನು ಹೇಳ್ತಾನೆ ಸರ್ ಬರೋದಿಲ್ಲ ಅಂತ ಹೇಳ್ತಾನೆ, ನಾನು ಹೇಳ್ತೀನಿ ಮಾಡಯ್ಯ ಅಂತ, ನಿಮ್ಮ ಮನೆ ಮಾಡ್ತಾನೆ ಅಷ್ಟೇ. ಅವ್ನು ಮಾಡೋದಿಲ್ಲ ಅಂತ ಬರೋಲ್ಲ ಅವನು. ಯಾತಕ್ಕೆ? ಸಬಾಡೆ ಮಾಡಲೇಬೇಕು ಅವ್ನು ಹೇಳಿದ ಮೇಲೆ ಅಷ್ಟೇ. ನಮ್ಮ ಹಕ್ಕಿಲ್ಲ. ಇನ್ನು ಜಗತ್ಸ್ವಾಮಿ ಕೃಷ್ಣ ಹೇಳಿದವ್ರು ಧರ್ಮ ಡೌಟ್ ಬಂತು ಅಂದರೆ ತಪ್ಪಾಯ್ತಾಗ. ಈ ಧರ್ಮ ಉತ್ತರ ಇವೆಲ್ಲ ಕೂಡ ಈ ಅರ್ಥ ಆಗ್ತದೆ, ಕೇಳಿದ ಇಲ್ಲಿ ತಪ್ಪು ಮಾಡಿದೆ ಅಂತ ಗೊತ್ತಾಗಬೇಕು ಅದಕ್ಕೆ. ಧರ್ಮಪಿ ಅಪ್ರಿಯಂ ತೇಷಾಂ ನೈವ ಕಿಂಚಿತ್ ಸಮಾಚಾರೇ, ಅವರಿಗೆ ಅಪ್ರಿಯವಾದರೆ ಮಾಡ್ಲಿಕ್ಕೆ ಹೋಗಬೇಡಿ. ಸಾಮ್ಯೇ ವಿರೋಧೇ ಚ ಬಹೂನ್. ಎಷ್ಟೋ ಜನ ನಾನು ಗೊತ್ತು ನೋಡಿದ್ದೇನೆ, ವಿಷ್ಣು ಪಂಚಕ ಮಾಡಿದವರು ಆಮೇಲೆ ವಿಷ್ಣು ಏಕಾದಶಿ ಪೂರ್ತಿ ಬಿಟ್ಟವರು ಇದ್ದಾರೆ ಎಷ್ಟೋ ಜನ. ಎಲ್ಲರೂ ಅಂತ ಹೇಳೋದಿಲ್ಲ, ಅವ್ರಿಗೆ ಆಗೋದಿಲ್ಲ, ಯಾರೋ ಮಾಡ್ತಾರೆ ಅಂತ ತಾವು ಮಾಡಿದ್ರು ಪಜಿತ ಆಗೋಯ್ತು. ಆಮೇಲೆ ಪೇಷಂಟ್ಗಳು ವರ್ಷ ಪೂರ್ತಿ ಮಾಡೋ ಹೊತ್ತಿಗೆ ಏನೋ ಇದಾಯಿತು ಬಿಟ್ಟೋಯ್ತು. ಅದು ಶಕ್ತಿ ಇದ್ದರೆ ಮಾಡಲಿ ತಪ್ಪಲ್ಲ, ಬಟ್ ಏಕಾದಶಿ ವಿರೋಧ ಬರಬಾರ್ದು, ಅದು ಪಾಯಿಂಟ್ ಹೋಗಿಬಿಡುತ್ತದೆ. ತಿಳಿತಾ? ಅದು ತಪ್ಪಾಗುತ್ತೆ. ತುಂಬ ಜನ ಆ ರೀತಿ ಮಾಡಿಬಿಟ್ಟು ಮೂಲ ಧರ್ಮ ಕಳ್ಕೊಂಡ್ಬಿಡ್ತಾರೆ. ಈ ಧರ್ಮ ಫಾಲೋ ಮಾಡೋಕ್ಕೆ ಹೋಗಿ ಮೂಲ ಧರ್ಮನೇ ಹೊರಟೋಯ್ತು. ಸಾಮ್ಯೇ ವಿರೋಧೇ ಚ ಬಹೂನ್. ಅದು ಹೇಳ್ತಾರೆ ಆಪರೇಷನ್ ಸಕ್ಸಸ್ಫುಲ್ಲು, ಪೇಷಂಟ್ ಡೈ ಅಂತ ಹೇಳಿದ ಹಾಗೆ ಆಪರೇಷನ್ ಸರಿಯಾಗಿದೆ, ಸತ್ಯ ಹೋದ. ಆ ಥರ ಧರ್ಮಾಚರಣೆ ಮಾಡಬಾರ್ದು ಅವಾಗ. ಸಾಮ್ಯೇ ವಿರೋಧೇ ಚ ಬಹೂನ್ ಅನುವರ್ತೇತ ವೈಷ್ಣವಾನ್. ಸಾಮ್ಯೇ ವಿರೋಧೇ ಚ ಬಹೂನ್ ಅನುವರ್ತೇತ ವೈಷ್ಣವಾನ್. ಇಲ್ಲಿ ಇಬ್ಬರೇ ಇದ್ದಾರೆ, ದೊಡ್ಡವ್ರ ಮಾತು ಕೇಳಿ ಅಂದರು. ಇನ್ನು ವೈಷ್ಣವ್ರ ಗುಂಪೇ ಇದೆ ಈಗ. ಈ ಗುಂಪು ಆ ಗುಂಪು ಎರಡು ಗುಂಪೇ ಇದೆ ಈಗ. ಅವಾಗೇನು ಮಾಡಬೇಕು? ಸಾಮ್ಯೇ ವಿರೋಧೇ ಚ ಬಹೂನ್ ಅನುವರ್ತೇತ ವೈಷ್ಣವ. ಸಾಮ್ಯ ಬಂದಾಗ ಯೋಚನೆ ಇಲ್ಲ, ಎಲ್ಲರೂ ಫಾಲೋ ಮಾಡಿಬಿಡಿ. ನಿನಗೆ ಅಪ್ರಿಯವಾದರೂ ಕೂಡ ಮೆಜಾರಿಟಿ ಹೇಳಿದೆ. ಕೆಲವು ಧರ್ಮ ಸೂಕ್ಷ್ಮಗಳು, ಧರ್ಮ ಯಾವಾಗಲೂ ಏನು ಗೊತ್ತಾ, ಅದು ಆಬ್ಸ್ಟ್ರಾಕ್ಟ್, ಅದು ಕಣ್ಣಿಗೆ ಕಾಣೋದಲ್ಲ. ಅದು ತಿಳ್ಕೊಳ್ಳೋಕ್ಕೆ ಯಾರಿಗೆ ಸಾಧ್ಯ? ಜ್ಞಾನಿಗಳಿಗೆ ಸಾಧ್ಯ. ನಮ್ಮ ಪ್ರಕಾರ ಅದು ಸರಿ ಇಲ್ಲ ಅನ್ನಿಸ್ತದೆ, ಅವ್ರು ಮಾಡಿ ಅಂತಾರೆ, ಮಾಡಿಬಿಡಿ ಅಷ್ಟೇ. ನಿನ್ನ ಡೆಸಿಷನ್ ಇಲ್ಲ, ಅವರು ಹೇಳಿದ್ದೇ ಮಾಡಬೇಕು. ಸಾಮ್ಯೇ ವಿರೋಧೇ ಚ, ಪರಸ್ಪರ ವಿರೋಧ ಬಂದಾಗ ಏನು ಮಾಡಬೇಕು ಹೇಳ್ತಾರೆ. ಬಹೂನ್ ಅನುವರ್ತೇತ ವೈಷ್ಣವಾನ್. ಹೆಚ್ಚನಗಳು ಮಾಡೋದನ್ನು ಮಾಡಿಬಿಡಿ ಅಂತ ಹೇಳ್ತಾರೆ. ಹೆಚ್ಚನ ಫಾಲೋ ಮಾಡ್ತಾರಲ್ಲ ಅದನ್ನು ಫಾಲೋ ಮಾಡಿ, ಬೇರೆ ದಾರಿ ಇಲ್ಲ. ಮೆಜಾರಿಟಿ ರೂಲ್ ಅಲ್ಲಿ. ಯಾರ್ಯಾರ್ದು ಮೆಜಾರಿಟಿ ಅಲ್ಲ, ಕಣ್ಣಿದ್ದವರಲ್ಲಿ ಮೆಜಾರಿಟಿ ತೊಗೋಬೇಕು. ಕೂಡ್ರು ಕಣ್ಣಿರುವ ಮೆಜಾರಿಟಿ ತೊಗೊಂಡ್ರೆ ತಪ್ಪಾಗತ್ತೆ. ಅದು ಆ ಅರ್ಥದಲ್ಲಿ ಸರಿಯಾಗಿ ಅದನ್ನು ಫಾಲೋ ಮಾಡಿ. ಎಷ್ಟು ವಿಷಯಕ್ಕೆ ಉತ್ತರ ಸಿಗುತ್ತೆ ಗೊತ್ತಾ ಇದರಲ್ಲಿ? ಭಾಳ ಅಪೂರ್ವ. ನಾಳೆ ಮುಂದುವರ್ಸೋಣ. ನಾಳೆಗೂ ಮುಗಿಲಿಕ್ಕೆ